ಯೋ ನನ್ ಗಂಡ್ ಬಂದ ಎದ್ದೊಳೆಯ ಮೇಲೆ, ಯೋ ಎದ್ದೊಳೆಯ ಮೇಲೆ, ನನ್ ಗಂಡ್ ಬಂದ ಎದ್ದೊಳೆಯ ಮೇಲೆ, ಎದ್ದೊಳೆಯ ಮೇಲೆ, ಅಯ್ಯೋ ಅವ್ನ್ ಬಂದ ಎದ್ದೊಳೆಯ ಮೇಲೆ. ಅಯ್ಯಯ್ಯೋ, ಇದು ನಮ್ಮನೆನೇಯ. ನಾನು ಮಾಲ್ತಿ ಮನೆ ಅನ್ಕೊಬಿಟ್ನಲ್ಲ. ಎಂಡ್ರ ಕೈಗೆ ಬೇರೆ ತಗ್ಲಾಕಂಬಿಟ್ಟೆ. ಇವಳನ್ನ ಹೆಂಗಪ್ಪ ಯಾಮಾರ್ಸೋದು? ಇದ್ದೋರ್ಗಿಂದ ಎದ್ ಮಾಡ್ಲಾರ್ದೆ ಪಂಚೆತ್ಕೊಂಡ್ ಪಾಳಕ್ ಹೋದ್ರ ನಂಗೆ ಕಂಠ್ ಪೂರ್ತಿ ಕುಡಿಯೋದು, ಊರ್ ತುಂಬಾ ಮೇಯ್ಕೊಂಡ್ ಬರೋದು ಚೆನ್ನಾಗ್ ಕಲ್ತಿದ್ಯಾ. ಥೂ, ನಿನ್ ಜನ್ಮಕ್ಕಿಷ್ಟು ಮಾನ ಮರ್ವದೆ ಇಲ್ದೋನೆ. ಕನ್ಸು ಅನ್ಕೊಂಡೆ, ಕನ್ಸು. ಕಂಡಿತ್ತವ ಮೇಯೋದ ಕಮ್ಮಿ ಮಾಡು. ಕನ್ಸು ಸರಿ ಹೋಯ್ತದೆ. ನಾನು ಒಳ್ಳೆ ಕನ್ಸಿಟ್ಕೊಂಡೆ, ನೀನ್ ಕಟ್ಕೊಂಡಿದ್ದು. ಏನ್ ಮಾಡಿದ್ಯಾ ನನ್ಗೆ, ನನ್ ಮನೆಗೆ ಅಂತ? ಮನೇಲೇ ಇರೋದನ್ನ ಕದ್ಮಾರೋ ಕಳ್ಳನ್ ಮಗ ನೀನು. ಇದೇನೇ ಕೆಂಪಿ, ಗಂಡಂಗ್ ಹಿಂಗ್ ಬೈತಾರ? ನೀನ್ ಗಣ್ಣೆ ಮದ್ವೆ ಆದಾಗ್ಲಿಂದಾನು ಒಂದ್ ಒಡವೆ ಕೊಡ್ಸಿದ್ಯೆ, ಟಿವಿ ಅದ, ಮನೇಲೇನಾದ್ರೂ ಸಾಮಾನ್ ತಂದಿಟ್ಟಿದ್ಯಾ, ಇಷ್ಟ್ ದೊಡ್ಡ ಮನೆ ಇಟ್ಟಿದ್ಯಾ. ಏನ್ ಮಾಡಿದ್ಯಾ ಅಂತ ನೀನ್ ನನ್ ಗಂಡ ಅನಿಸ್ಕೋತೀಯೋ? ಕಂಠ್ ಪೂರ್ತಿ ಕಲ್ಗಚ್ ಕುಟ್ಕೊಂಡು ಕಣ್ ಕಡೆ ನಾಯಿ ತರ ಕಾಲೆತ್ತಿ ಸರತ್ನಲ್ಲಿ ಮನೆ ಸೇರ್ಕೊಳ್ಳೋ ನಿನ್ಗೆ ಗಂಡ ಅನ್ಬೇಕಾ? ಹೋಗ್ಲಿ ಬಿಡಮ್ಮ, ಪಾಪ ಅಪ್ಪ ಅಲ್ವಾ. ಬಿಡೋದ ಇವನ್ನ? ಸಿಗುದ್ ಬಿಡ್ಬೇಕು. ನಾ ಕಾಣಿ ದುಡ್ದು ಮನೆಗ್ ತರಲ್ಲ, ನವ್ವಾನೆ ಹುಚ್ಚಿಡ್ಸ್ಕೊಂಡ್ ಕೂತಾನೆ. ಸರಿಯಾಗೆ ಹೆಸರಿಟ್ಟೋರು ಊರವ್ರು, ನವ್ವಾಲೆ ಲಿಂಗ ಅಂತ. ನವ್ವಾಲೆ ಅಂದ್ರೆ ನವಿಲು ಅಲ್ವೇನಮ್ಮ? ಹ್ಞೂ, ನವಿಲೆ ಗರಿ ಬಿಚ್ಕೊಂಡ್ ಕುಣಿತದಲ್ಲ, ಅದಕ್ಕೆ ಹೋಯ್ತಾನೆ. ಓ, ನವಿಲ್ ಗರಿ ಆಯ್ಕೊಂಬರಕ? ಹ್ಞೂ, ಕಂತೆ ಕಟ್ಟಿ ಸಂತೆಲ್ ಮಾರಕ್ಕೆ. ಸುಮ್ನೆ ಓದ್ಕೋ. ನಮ್ಗೆ ಯಾಕಪ್ಪ ಅಷ್ಟೊಂದು ನವಿಲ್ಗೆರೆ? ಓದ್ಕೊಳ್ಳು ಸುಮ್ನೆ. ಆಯ್ತು ಬಿಡು ಕೆಂಪಿ, ಇನ್ಮೇಲೆ ನವ್ವಾಲೆ ಹುಚ್ಚೆಲ್ಲ ಬಿಟ್ಬಿಡ್ತೀನಿ. ಎಷ್ಟೋ? 6ರಲ್ಲಿ ಸುಮಾರಾಗಿರೋ 3. ಇನ್ 3? ಅಯ್ಯೋ, ನಿಜ ಹೇಳ್ಬಿಟ್ನೆ. ನಾವು 4 ಜನದಾಗ ಮರ್ವಾದಿಯಾಗಿ ಬದುಕ್ಬೇಕಂದ್ರೆ ಇವನಿಂದ ಆಗ್ತಾ ಇಲ್ಲ. ನಮ್ಮ ಹಣೆ ಬರಾನೇ ಇಷ್ಟೇ ಏನೋ. ಹಿಂಗೆ ಇರ್ಬೇಕು ಅಂತ ಬರ್ದ್ಬಿಟ್ಟವನೆ ಭಗವಂತ. ಬದಲಾಯಿಸಕ್ಕೆ ಆಗಲ್ವೇನೋ. ಅಮ್ಮ ಸುಮ್ಕಿರಮ್ಮ. ಲೋ ಮಹೇಶ, ಒಲೆ ಮೇಲೆ ಸಾರಿಟ್ಟಿದೀನಿ, ಕುದಿತದ. ಟಿವಿ ನೋಡಕ್ ಹೋಗ್ಬೇಕು ಶಾಂತಕ್ಕನ್ ಮನೆಯಲ್ಲಿ. ಮಹೇಶ, ಲೋ ಮಹೇಶ, ಬರ್ಲ ಇಲ್ಲಿ. ಪಿಕ್ಚರ್ ಶುರುವಾದ್ಮೇಲೆ ನನ್ನ ಸಾರ ಒಲೆ ಮೇಲೆ ಇಟ್ಟಿದೀನಿ, ಕುದಿತದ ಇಲ್ವಾ ನೋಡ್ಬೇಕಿತ್ತು.
ಕುತ್ಕೊಂಡ್ ತಿನ್ನಕವೇ ಪಡ್ಕೊಂಬಂದಿರ್ಬೇಕು. ನಮ್ಗೆಲ್ಲದ ಪುಣ್ಯ. ಸೇವಕ ದುಡ್ದು ರಾಜನ್ ಸಾಕ್ತಂಗಾಯ್ತು ನನ್ ಬಾಳ್ಮೆ. ಬೆಕ್ಕಿನ ಬಾಯಿಗೆ ಹುಲಿ ಎದ್ರಕೊಂಡಂಗೆ ಈ ಬಾಯಿರೋ ಹೊತ್ತಿಗೆ ನನ್ ಮಗ ಇವ್ರ ಜೊತೆ ಸಂಸಾರ ಮಾಡದೆ ಓಡೊಂಟೋಗಿರೋದು. ಲೋ ಮಹೇಶ, ಎಲ್ಲಿದ್ಯಾ? ನಾಟಗಾತಿ ಟಿವಿ ನೋಡೋ ಚಾಳಿ ನೆಪಕ್ಕೆ ಮಹೇಶ ಎಲ್ಲಿದ್ಯೋ ಅಂತ ಹೊಂಟ್ಲು. ಅವ್ವ, ಟಿವಿಲಿ ಪಿಕ್ಚರ್ ಶುರು ಆಯ್ತು. ಓ ಬಂದೆ ಕಲ್ಲ, ಬಂದೆ ಬಂದೆ ಬಂದೆ. ರಮೇಶ, ಒಲೆ ಮೇಲೆ ಸಾರಿಟ್ಟಿದ್ದೀನಿ, ಅಷ್ಟೊತ್ತಾದ್ಮೇಲೆ ಇಳಿಸ್ಬಿಡಪ್ಪ. ಯಾಕೋ ಆಯ್ತು, ಮಹೇಶ ಕರಿತಾವನೆ, ಹೋಗ್ ಬಂದ್ಬಿಡ್ತೀನಿ. ಇವ್ರುಗಳ ನಾಟಕದ ಮುಂದೆ ಟಿವಿಲ್ ಬರೋ ನಾಟಕ ಏನೇನೂ ಇಲ್ಲ. ಸದ್ಯ ನಮ್ಮನೆ ಟಿವಿ ಕೆಟ್ಟೋಗಿ ವರ್ಷ ಆಯ್ತು. ಇಲ್ಲ ಅಂದಿದ್ರೆ ಈ ಚಾನಲ್ ಜಗಳನ ಬಿಡ್ಸಾಕಾಯ್ತಿತ್ತಾ? ಯಾಕೆ ಭಾಗ್ಯ, ಕೆಲ್ಸಕ್ಕೆ ಲೇಟಾಗಿ ಬಂದೆ? ಅಯ್ಯೋ, ನನ್ ಗಂಡ ರಾತ್ರಿ ಎಲ್ಲ ಕುಡ್ಕೊಬಂದು ಮನೇಲೆಲ್ಲ ಕಕ್ಬಿಟ್ಟಿದ್ದ. ಅದನ್ನೆಲ್ಲ ಒರೆಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಬೂಡವ್ವ, ಅದೆಲ್ಲ ನಮ್ ಕರ್ಮ, ಈ ಜನ್ಮಕ್ ಮುಗಿಯಕ್ಕಿಲ್ಲ. ಅಯ್ಯೋ, ನಾವಿಲ್ಲೆಲ್ಲ ಯಾಕೆ ಸೇರಿದ್ವಿ ಗೊತ್ತೇನ್ರೆ? ಅಕ್ಕಪಕ್ಕದೂರ್ ಹೆಂಗಸ್ರೆಲ್ಲವ ಅವ್ರ ಗಂಡಂಗ್ ಗೊತ್ತಿಲ್ಲಂಗೆ ಸಂಘ ಮಾಡೋರಂತೆ. ಸಂಘ ಮಾಡಿದ್ಮೇಲೆ ಅವ್ರ ಕೈಲಿ ದುಡ್ಡು ಕಾಸು ಸಂದಾಗ ಓಡಾಡ್ತದಂತೆ. ಅವ್ರ ಮನೆ ಗಂಡಸ್ರು ಏನು ಕೊಡಿಸ್ತಾ ಇದ್ರುವೆ ಅವ್ರೆಯ ಟಿವಿ ಡಿಸ್ಸು ತಕ್ಕೊಂಡು ಧಾರಾವಾಹಿ ಪಿಕ್ಚರು ನೋಡ್ತಾರಂತೆ. ನಾವು ಸಂಘ ಮಾಡುವ. ಓ, ಹೆಂಗಸರು ಸಂಘ ಸಾಹಸ ಮಾಡೋ ಶುರು ಮಾಡ್ಕೊಂಡಾರ. ಯಪ್ಪ, ಕಾಲ ಕೆಟ್ಟೋಯ್ತು. ಥು. ಅಯ್ಯೋ, ಹಂಗಲ್ಲ ಕಣ ಭಾಗ್ಯ. ಸಂಘ ಅಂದ್ರೆ ಹೆಂಗಸ್ರಯ್ಯ ಕಷ್ಟ ಕಾರ್ಪಾಡಿಕ್ ಮಾಡ್ಕೊಂಡಿರ್ತಾರಲ್ಲ ಅದಂತೆ. ಅದ್ರಲ್ಲಿ ಗಂಡಸ್ರು ಇರಕಲ್ವಂತೆ. ಸಂಘ ಮಾಡಿದ್ರೆ ದುಡ್ಡು ಬರ್ತದಂತೆ. ನಮ್ಮ ಅಕ್ಕಪಕ್ಕ ಹಳ್ಳಿ ಹೆಂಗಸ್ರೆಲ್ಲವ ಸಂಘ ಮಾಡಿ ಅದ್ರಲ್ಲಿ ಬರ್ತದಲ್ಲ ದುಡ್ಡು. ಅದ್ರಲ್ಲಿ ಸಣ್ಣ ಪುಟ್ಟ ಒಡವೆನು ಮಾಡಿಸ್ಕೊಂಡವ್ರಂತೆ. ಬ್ಯಾಂಕಿಗೆ ಅಂತ ಪ್ಯಾಟ್ಗೆ ಹೋಗಿ ಪ್ಯಾಟೆ ಎಲ್ಲ ಸುತ್ತಾಡ್ಕ ಬರ್ತಾರಂತೆ. ಓ ಹಂಗ, ನಾವೇನ ಅನ್ಕೊಂಡಕ್ಕನ. ಸರಿ ಆಯ್ತು ಕಣಕ್ಕ, ಯಾಕೆ ಕೊಡ್ತಾರ, ಎಂತ ಕೊಡ್ತಾರಕ್ಕ? ನೀನ್ ಹೇಳ ಕೆಂಪಿ. ಏ ಸಣ್ಣಿ, ನಮ್ ಕಷ್ಟ ನೋಡಕ್ ಆಗ್ದಲೆ ಸರ್ಕಾರದವ್ರು ಕೊಡೋದು. ಓ ಹಂಗ, ಸರ್ಕಾರದವ್ರು ಕೊಡೋದಾ? ಹಂಗಾದ್ರೆ ವಾಪಸ್ ಕೊಡಂಗಿಲ್ಲ ಅಲ್ವಾ? ಕಷ್ಟ ಕೊಟ್ಟವ್ರು ಯಾರಾದ್ರೂ ವಾಪಸ್ ಕೇಳ್ತಾರಾ? ಇರ್ಬೋದು, ವಾಪಸ್ ಯಾಕೆ ಕೇಳ್ತಾರೆ? ಸರ್ಕಾರದಾಗ ಏನ್ ದುಡ್ಡಿಲ್ವಾ? ನಮ್ಮಂತ ಬಡವ್ರಿಗೆ ಕೊಡ್ಲಿ ಬಿಡು. ಓ, ನಾವೇನು ಓಟ್ ಹಾಕಲ್ವಾ? ಕೊಡ್ಲಿ ಬಿಡು. ಅವ್ರ ಮನ್ನಾ ಮಾಡ್ಲಿ ಬಿಡ್ಲಿ, ನಾವ್ ದುಡ್ಡು ತಗೊಂಡು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡು ನಾವು 4 ಜನರಾಗ ಮರ್ವಾದಿಯಾಗಿ ಬದುಕೋದ್ ಬೇಡ್ವಾ? ಮಕ್ಳು ಭವಿಷ್ಯ ಚೆನ್ನಾಗಿರ್ಬೇಕೋ ಬೇಡ್ವಾ? ನಮ್ ಕಷ್ಟ ನಮ್ಗೆ ಸಾಕಣವ. ಹಂಗಾದ್ರೆ ನಮ್ ಊರಿಗೆ ದುಡ್ಡು ಕೊಡೋರು ಯಾವಾಗ ಬರ್ತಾರಂತೆ? ನಂಗೂ ಗೊತ್ತಿಲ್ಲ ಕಣಕ್ಕ. ಪಕ್ದೂರ್ನಾಗೆ ಸಂಘ ಮಾಡಿರೋದ್ನ ನನ್ ಗಂಡ ಬಂದ್ ನನ್ಗೆ ಹೇಳ್ದ. ಅಯ್ಯೋ, ಪಕ್ತೂರಿಗೆ ಬಂದವ್ರೆ ಅಂದ್ರೆ ನಮ್ಮೂರ್ಗೂ ಬರ್ತಾರ ಕೂಡ. ಜಯಕ್ಕೂ ನನ್ ಮಾತ್ ಕೇಳವ. ದಿಟ್ಟ. ಸಂಘ ಅಂದ್ರೆ ಹೆಂಗೋ ಏನೋ. ಜಯಕ್ಕೂ ನನ್ ಮಾತ್ ಕೇಳಣ. ಅದ್ಕಿನ್ನ ಮೊದ್ಲು ಎಲೆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲ್ಸ ಮುಗಿಸ್ಕೊಂಡು ಹೋಗ್ಬೇಕಾರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಚನ್ನಿ ಎಲ್ಲಾರ್ನು ಕರ್ಕೊಂಡು ಜಯಕ್ಕರ್ ಮನ್ಗ್ ಹೋದ್ರಾಯ್ತದೆ. ನಡೀರಿ, ಓದ್ತಾಯ್ತದೆ, ನಡೀರಿ. ಓ, ಕರೆಂಟ್ ಹೋಗ್ಬಿಟ್ಟಿದ್ಯೇನ್ರಮ್ಮ? ನೋಡಿ, ತುಂಬ ಸಂತೋಷದ ವಿಚಾರ. ನನಗೆ ಒಳ್ಳೆ ಆರ್ಡ್ರ್ ಬಂದಿದೆ. ತಿಂಗಳಿಗೆ 30,000 ಪ್ಲೇಟ್ ಕೊಡೋ ಆರ್ಡ್ರ್ ಬಂದಿದೆ. ನೀವೆಲ್ಲ ಒಪ್ಪಿದ್ರೆ ನಾನು ಆ ಆರ್ಡ್ರನ್ನ ತಗೊಂತೀನಿ. ಏನಂತೀರಮ್ಮ? ಕಣ್ರಣ್ಣ, ಹೆಂಗೋ ನಿಮ್ಮಿಂದ ನಮ್ಮನೆದು ಉಪ್ಪು ಮೆಣಸು ನಡೀತದೆ ಕಣ್ರಣ್ಣ. ನೀವು ಈ ಆರ್ಡ್ರನ್ನ ಸಕ್ಸಸ್ ಮಾಡಿದ್ರೆ ಒಳ್ಳೆ ಫ್ಯಾಕ್ಟ್ರಿ ಕಟ್ತೀನಿ, ಇನ್ನೂ ದೊಡ್ಡ ಫ್ಯಾಕ್ಟ್ರಿ ಕಟ್ತೀನಿ ಕಣ್ರಮ್ಮ. ನಿಮ್ ಮಗ ಹುಟ್ಟಿದ ದೆಸೆ ನಿಮ್ ಮೊದಲಷ್ಟುವೇ ಚೇಂಜ್ ಆಗೋಯ್ತು ನೋಡಿ. ನಮ್ಗೂ ಅದೇ ಆಸೆ ಕಣ್ರಣ್ಣ, ನೀವು ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೇಕು. ಇದು ನನ್ನ ಮರ್ಯಾದೆ ಪ್ರಶ್ನೆ ಕಣ್ರಮ್ಮ. ಅಣ್ಣ, ಒಂದಿನೂ ಕೆಲ್ಸಕ್ಕೆ ತಪ್ಪಿಸ್ಕೊಳಲ್ಲ, ಕರೆಕ್ಟ್ ಆಗಿ ಬರ್ತೀನಿ. ಈ ಆರ್ಡ್ರಿಂದ ನನ್ಗೆ ಒಳ್ಳೆ ಭವಿಷ್ಯ ಇದೆ ಕಣ್ರಮ್ಮ. ನಿಮ್ಮಿಂದ ನಮ್ ಮಕ್ಳು ಮರಿ ಹೆಂಗೋ ಬದುಕೊಂತವಣ್ಣ, ತಗೊಳ್ರಿ. ನೋಡ್ರಮ್ಮ, ನಿಮ್ಮನ್ನೇ ನಂಬಿದ್ದೀನಮ್ಮ. ಸರಿಯಾಗಿ ಕೆಲ್ಸಕ್ಕೆ ಬಂದು ಕೆಲಸ ಮಾಡ್ರಮ್ಮ. ಅಣ್ಣ, ನಾನೇ ಬತ್ತೀನಿ ಕಣ, ಖಂಡಿತವಾಗ್ಲೂ ನಾನೇ ಬತ್ತೀನಿ. ಹಂಗೇನೆ ಅಣ್ಣ, ಎಲೆ ಖಾಲಿ ಆಗವೆ, ಒಂಚೂರು ಕವರ್ ಎಲ್ಲ ಖಾಲಿ ಆಗವೆ, ತಂದ್ಕೊಡೋಣ. ಉಂಕರಣ, ಎಲೆಗಳೆಲ್ಲ ಖಾಲಿ ಆಗ್ಬಿಟ್ಟವೆ. ಆಯ್ತ್ರಮ್ಮ, ಎಲ್ಲ ತಂದಾಕ್ತೀನಿ ಕಣ್ರಮ್ಮ. ಕೆಲ್ಸಕ್ಕೆ ಮಾತ್ರ ಯಾರು ತಪ್ಪಿಸ್ಕೊಂಬಾರ್ದು. ಇಲ್ಲ ಹಾ, ಬರ್ತೀನಿ ರಮ್ಮ, ಬರ್ತೀನಿ. ಕೆಲ್ಸಕ್ಕೆ ಬರ್ತೀನಿ. ಆಯ್ತಣ್ಣ, ನಮಸ್ಕಾರ. ನಮಸ್ಕಾರ.
ಈಗ ಹೋಗ್ತಿರೋದು ಯಾವ ಊರಿಗೆ ಮೇಡಮ್? ಕೋಡಳ್ಳಿ ಗ್ರಾಮಕ್ಕೆ. ಓ ತೊಂದ್ ಬಂದಿರೋ ಕಪ್ ಚರ್ಮ. ಅಲ್ಲಪ್ಪ ಚಪಾತಿ ತಗೋ. ಒಳ್ಳೆ ಮಗ, ನನ್ ಬಂಗಾರ. ಅಮ್ಮ ಸಾಕು. ಆಯ್ತು ಕಣಪ್ಪ. ಮೇಡಮ್ ನೀವು ಆ ಕಡೆ ಹೋಗಿ, ನಾನು ಈ ಕಡೆ ನೋಡ್ಕೊತೀನಿ. ಬತ್ತೀನಮ್ಮ. ಸ್ಕೂಲಾಗ ಏನಾರು ತಿನ್ಕೋ ಮಗ. ಆಯ್ತಮ್ಮ, ಥ್ಯಾಂಕ್ಸ್ ಅಮ್ಮ. ನನ್ ಮಗ ಏಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಲೇ, ಸ್ಕೂಲ್ಗೆ ಹೋಯ್ತಾ ಇದೆಯಾ? ಯೂನಿಫಾರ್ಮ್ ಹಾಕೊಂಡಿಲ್ಲ? ಕಲರ್ ಡ್ರೆಸ್ಸು. ಯಾರದು? ಯಾರೋ ಗೊತ್ತಿಲ್ಲ, ಊರ್ಗ್ ಹೊಸಬ್ರು ಅನ್ಸುತ್ತೆ. ಅಮ್ಮ ನಮಸ್ತೆ, ನಾನು ಕಬ್ಬಾಳಮ್ಮ ಗ್ರಾಮೀಣ ಅಭಿವೃದ್ಧಿ ಸಂಘದ ಸಂಸ್ಥೆಯಿಂದ ಬಂದಿದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಸಂಘದ ಬಗ್ಗೆ ಮಾತಾಡಬೇಕು. ಬನ್ನಿ ಅಮ್ಮ. ಬತ್ತಾಳೆ ಬತ್ತಾಳೆ. ನೀವು ಕರೆದ್ರೆ ಬರ್ದೇ ಇರ್ತಾಳ? ಸಂಘದವ್ರ? ಬತ್ತೀನಿ. ಸರಿ ಅಮ್ಮ, ಬನ್ನಿ. ಯೋ ಮನೆ ತಕ್ಕೆ ಇರು, ಹೋಗ್ ಬರ್ತೀನಿ. ಹೋಗ್ಬಿಟ್ ಬಾ. ನಮಸ್ಕಾರ ಮೇಡಮ್. ನಾವು ಕಬ್ಬಾಳಮ್ಮ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಬಂದಿದ್ದೀವಿ. ಸಂಘದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಬೀದಿ ಕೊನೆಗೆ ಬರ್ತೀರಾ ಸ್ವಲ್ಪ? ನಾನು ಕರಿಯಕ್ಕ. ಓ, ವಯಸ್ಸಾದವ್ರಿಗೂ ಸಾಲ ಕೊಟ್ಟಿರಾ? ಹಾ ಕೊಡ್ತೀವಿ. 60 ವರ್ಷ ಆಗಿರ್ಬಾರ್ದಷ್ಟೇ. ಅಯ್ಯೋ, ನಮ್ಮ ಅತ್ತೆಗವೆ ಸರ್ಕಾರದವರು ಮುದಿ ದುಡ್ಡು ಕೊಡ್ತಾರಕಂತ ಹೇಳಿ ತಿಂಗಳವ. ಹಂಗಂದ್ರೆ ಪೆನ್ಷನ್ ತಿಂಗಳಿಗೆ 200 ಬರ್ತದೆ ಅಷ್ಟೇ. ಇಂಥವ್ರನ್ನ ಸಂಘಕ್ಕೆ ಸೇರಿಸ್ಕೊಳಕಲ್ಲ ಅಲ್ವೇ? ಹಂಗೇನಿಲ್ಲ, ಹೆಂಗೋ ಮಾಡೋಣ ಬನ್ನಿ. ಅವರು ಸೇರ್ಕೋಬಹುದು. ಆ ಮನೇಲಿ ಯಾರಾದ್ರೂ ಇದ್ದಾರಾ? ಇಲ್ಲ, ಆ ಮನೆ ಖಾಲಿ ಬಿದ್ದಿದೆ ಕಂತ ಹೇಳಿ. ಹೌದಾ? ನೀವು ಬನ್ನಿ ಮೇಡಮ್. ಬತ್ತಿ. ಪಿತ್ತ ನೆತ್ತಿಗೆರ್ದವ್ರದ್ದು ಒಂಥರ ಆದ್ರೆ ಕೊಬ್ಬು ನೆತ್ತಿಗೆರ್ದವ್ರದ್ದು ಇನ್ನೊಂಥರ. ಇಲ್ಲಿ ಹೋಗ್ತಲ್ ನನ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳಿ. ಮುತ್ಕಿ ನೀನ್ ಸೊಲ್ಲ ಅಡಗಿಸ್ತೀನಿ ಕಣೆ. ಯಾರಿದ್ದೀರಾ ಮನೇಲಿ? ಯಾರಪ್ಪ? ಅಮ್ಮ, ನಾವು ಕಬ್ಬಾಳಮ್ಮ ಗ್ರಾಮೀಣ ಸಂಸ್ಥೆಯಿಂದ ಬಂದಿದ್ದೀವಿ. ಸಂಘದ ಬಗ್ಗೆ ಮಾತಾಡ್ಬೇಕಿತ್ತು. ಓ ಸ್ವಾಮಿ, ಸ್ನಾನ ಮಾಡ್ತಿದ್ದೀನಿ. ಬಂದೆ. ಓ ಸರಿ ಮುಗಿಸ್ಕೊಂಡ್ ಬನ್ನಿ ಅಮ್ಮ. ಅಜ್ಜಿ, ಏನಪ್ಪ? ನೀವು ಬನ್ನಿ. ಯಾಕಪ್ಪ? ಅಲ್ಲಿ ಸಂಘ ಮಾಡ್ತಾ ಇದೀವಿ, ಬನ್ನಿ. ಪಾನ್ಕ ಪಲಾರ ಏನಾರ ಕೊಡ್ತೀರೇನಪ್ಪ? ಓ ಕೊಡ್ತೀವಿ, ಬನ್ನಿ. ಓ ಆಯ್ತಪ್ಪ, ಬತ್ತೀನಿ. ಒಳಗಡೆ ಯಾರಿದ್ದೀರಾ? ನಾನು ಮೇಡಮ್. ಲೇಡೀಸ್ ಯಾರು ಇಲ್ವಾ? ಓ ಬನ್ನಿ ಮೇಡಮ್, ಬನ್ನಿ. ನನ್ನ ಬಾಗಿನ ಮೇಡಮ್, ಕೂಲಿಗೆ ಹೋಗಿದ್ದಾಳೆ ಮೇಡಮ್. ಬನ್ನಿ ಮೇಡಮ್, ಒಳಗಡೆ ಬನ್ನಿ ಮೇಡಮ್. ಇರ್ಲಿ, ಪರವಾಗಿಲ್ಲ. ಸಂಘದ ಮೀಟಿಂಗ್ ಇದೆ, ಬಂದ್ರೆ ಕಳಿಸ್ಕೊಟ್ಬಿಡಿ. ಓಕೆನಾ? ಕೇಳಿಸ್ತೀನಿ. ನಮಸ್ಕಾರ ಅಕ್ಕ. ನಾವು ಕಬ್ಬಾಳಮ್ಮ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಬರ್ತಾ ಇದ್ದೀವಿ. ನಿಮ್ಮೂರಲ್ಲಿ ಸ್ತ್ರೀ ಶಕ್ತಿ ಸಂಘ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ, ಬನ್ನಿ. ಎಷ್ಟು ಕೊಡ್ತೀರಾ ಸಾಲನ? ಬನ್ನಿ ಅಮ್ಮ, ಮಾತಾಡೋಣ. ಸರಿ, ನಡೀರಿ, ಬರ್ತೀವಿ. ಸರಿ ಅಕ್ಕ. ಎಲ್ಲ ಮುಂದೆ ಬನ್ರೆ. ಜಯಕ್ಕ, ಓ ಜಯಕ್ಕ. ಓ ಮನೇಲಿ ಅವರಲ್ಲ. ಎಲ್ಲರೂ ಬಂದ್ರಾ? ಹೊಸ ಜನ ಕೂಲಿಗೆ ಹೋಗವ್ರೆ, ಸಂಜೆಗೆ ಬರ್ತಾರೆ. ಬಂದರಕಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮೈತ್ರಿ ಅಂತ. ನಮ್ಮ ಕಬ್ಬಾಳಮ್ಮ ಗ್ರಾಮೀಣ ಅಭಿವೃದ್ಧಿ ಸಂಘದ ಸಂಸ್ಥೆಯಿಂದ ನಿಮ್ಗೆ ಅನುಕೂಲ ಆಗ್ಲಿ ಅಂತ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ಒಂದು 20ರಿಂದ 25 ಜನ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಳ್ರು. ಗಂಡ್ಸ್ರು ಇರ್ತಾರೇನವ?
ಇಲ್ಲ ಕಣ್ರು, ಬರೀ ಹೆಂಗಸ್ರೆ. ನೀವು ವಾರಕ್ಕೊಂದಿನ ಎಲ್ರೂ ಸೇರ್ಕೊಂಡು ತಲಾ 220 ರೂಪಾಯಿ ಕಟ್ಟಿದ್ರೆ ಅದನ್ನೇ ಉಳಿತಾಯ ಅಂತಾರೆ. ಓ ಅಲ್ಲ ಕಣೆ, ಸಂಘ ಏನ್ ಮಾಡೋದು ಮಧ್ಯದಲ್ಲಿ ಯಾರಿಗಾದ್ರೂ ದುಡ್ಡು ಬೇಕಾದ್ರೆ ಅವ್ರು ಉಳಿತಾಯದಲ್ಲೇ ಎತ್ಕೋಬಹುದು. ತಲಾ 10,000 ರೂಪಾಯಿಗೆ ಸಾಲ ಕೊಡ್ತೀವಿ. ಓ 10,000, ಸರಿ ಸರಿ. ಅದನ್ನೇ ನೀವು ವಾಪಸ್ ಕೇಳಲ್ಲ ಅಲ್ವೇನವ? ಅಯ್ಯೋ, ಅದಂಗಲ್ಲ ಕಣ್ರು. ನೀವು ವಾರಕ್ಕೆ 220 ರೂಪಾಯಿಗೆ 50 ವಾರ ಕಟ್ಟಿದ್ರೆ 10,000 ತೀರೋಯ್ತದೆ. ತಿರ್ಗಾ ನಿಮ್ಗೆ 25,000 ಕೊಡ್ತೀವಿ. ಅದು ತೀರ್ಸಿದ್ಮೇಲೆ ನಿಮ್ಗೆ 50,000 ತರ ಹೆಚ್ಚಿಸ್ತಾ ಹೋಗ್ತೀವಿ. ಆದ್ರೆ ಮುಖ್ಯ ನೀವು ನಂಬಿಕೆ ಉಳಿಸ್ಕೋಬೇಕು ಕಣ್ರು. ಹಂಗಾರೆ ಸಾಲ ಮನ್ನಾ ಆಯ್ತದೋ? ಏ, ಅದ ಆ ಸ್ಕೀಮ್ ಅಲ್ಲ ಕಣೋ. ಮನ್ನಾ ಆಗಲ್ವಂತ. ಸಾಲ ತಗೊಂಡು ತೀರ್ಸಕ್ಕಾಗ್ದಿರಾ? ಮರ್ಯಾದೆ ಕಳ್ಕೊತೀರಾ ನೀವು? ಇವೆಲ್ಲ ಬೇಕಾಗಿತ್ತಾ? ಕಾಸಿನ ಕಡ್ಲೆನೂ ಬೇಡ, ಉಸಿನ ನಾತನೂ ಬೇಡ, ಎಲ್ರೆ ಮ್ಯಾಕೆ? ಪಾಪ ಇವ್ರ ಕೈಲಿ ಅದೆಲ್ಲ ಆಗಲ್ಲ. ಸಂಘನೂ ಬೇಡ, ಏನು ಬೇಡ. ಎದಳ್ರೆ ಏಯ್ ಬಿಡೆ. ಓ, ಹಿಂಗಾದ್ರೆ ಯಾಕೋ ಕೆಲಸ ಕೆಡುತ್ತೆ. ತಾಳಿ ತಾಳಿ ತಾಳಿ. ನೋಡಿ, ನಿಮ್ಮಲ್ಲಿ ಎಷ್ಟೋ ಜನರ ಮನೆ ಮಳೆ ಬಂದ್ರೆ ಸೋರ್ತದೆ ಅಲ್ವಾ? ಮದುವೆ ಮುಂಜಿ ಅಂತೆಲ್ಲಾದ್ರೂ ಹೋದ್ರೆ ಹಾಕೊಳ್ಳೋದಕ್ಕೊಂದು ಒಡವೆ ಬೇಡವಾ? ಮನೇಲಿ ನೋಡೋದಕ್ಕೊಂದು ಟಿವಿ ಬೇಡವಾ? ಇದೆಲ್ಲ ನೀವು ಕೂಲಿ ಮಾಡೋದ್ರಲ್ಲಿ ಉಳಿಸಿ ದುಡ್ಡು ಸೇರಿಸಿ ತಗೋತೀವಿ ಅಂದ್ರೆ ಈ ಜನ್ಮಕ್ಕೆ ಆಗೋ ಮಾತಾ ಇಲ್ಲ ಕಣಪ್ಪ ಅಲ್ವಾ? ನಾವು ಕೂಲಿ ಮಾಡೋ ಅಷ್ಟೆಲ್ಲ ಅದ್ರ ಬದಲು ನಾವು ಮೊದಲು ದುಡ್ಡು ಕೊಡ್ತೀವಿ, ನಿಮಗ್ ಬೇಕಾದ್ ತಗೊಳ್ಳಿ, ಆಮೇಲೆ ನಮ್ ಸಾಲ ತೀರ್ಸಿ, ಪರವಾಗಿಲ್ಲ. ನೀವೆಲ್ಲ ಇವಾಗ ದಿನಕ್ಕೆ 150ರಿಂದ 200 ರೂಪಾಯಿ ದುಡಿತೀರಾ? ವಾರದಲ್ಲಿ 3 ದಿನದ ದುಡ್ಡನ್ನ ಎತ್ತಿಟ್ರೆ ಸಾಲದ ಕಂತಗೂ ಆಯ್ತು, ಉಳಿತಾಯಕ್ಕೂ ಆಯ್ತು. ಇನ್ನು ಉಳಿದಿದ್ 3 ದಿನದ ದುಡ್ಡನ್ನ ನಿಮ್ ಸಂಸಾರಕ್ಕೆ ಸಾಕಾಗಲ್ವಾ? ಯೋಚನೆ ಮಾಡಿ. ಹಿಂಗಂತವ್ರಲ್ಲ ಏನೇ ಮಾಡೋದು? ಹೆಂಗೋ ಪಾಠ ಒಪ್ಪಿಸ್ಬಿಟ್ಟಿದೀನಿ. ಈ ಲೆಕ್ಕ ಬರ್ದವೋ ಅದೇನ್ ಲೆಕ್ಕ ಆಗ್ತಾವೋ ನೋಡೋಣ. ಹೇಳಿದ ಅರ್ಥ ಮಾಡ್ಕೊಳ್ರೆ. ಯಾಕೆ ಬೇಕು ನಿಮ್ಗೆ ಈ ಸಂಘ? ಅಷ್ಟೊಂದ್ ಸಲ ಏನಕ್ಕೆ ಬೇಕು ನಿಮ್ಗೆ? ಮುಗಿತೇನ್ರೆ ನಿಮ್ದು, ಸುಮ್ಕಿರ್ರೆ. ನೋಡ್ರೆ, ಸಂಕ್ರಪ್ಪ ಹೇಳೋರೆ ನಾನಿದ್ದೀನಿ ಅಂತ. ಹೆಂಗೋ ಆಯ್ತದೆ ಅಲ್ಲ ಕಣ್ರೆ. ಆ ಭಾಗ್ಯಂಗ್ ಒಂದ್ ಜೊತೆ ಸಣ್ಣದಾಗಿರೋ ಓಲೆ ಬೇಡ್ವಾ? ಪಾರ್ವತಿ ಅವಳ ಅಡ ಇಟ್ಟಿರೋ ಒಲವ ಬಿಡ್ಸ್ಕೊಳದ್ ಬೇಡ್ವಾ? ಆ ಸಣ್ಣಿಗೆ ಒಂದ್ ಸೀಟ್ ಹಾಕಿಸ್ಕೊಳ್ಳೋದ್ ಬೇಡವೇನ್ರಿ ಅವ್ರು? ಹ್ಞೂ ಕಣಕ್ಕ. ಏ ಸುಮ್ಕಿರ್ರೆ, ಹೇಳತಕ್ಕ. ಶಂಕ್ರಪ್ಪ ಹೇಳ್ದಂಗೆ ಮೊದ್ಲಿಗೆ ಹೆಂಗೋ 10,000 ತಾನೆ, ಜಾಸ್ತಿ ಏನಲ್ವಲ್ಲ. ಒಂದ್ಸಲ ತಕೊಂಡ್ ನೋಡೋದು. ಏನಾದ್ರೂ ಕಷ್ಟವಾದ್ರೆ ಹೆಂಗಾನ ಮಾಡೋದನ್ನ ತೀರ್ಸಿ ಆಮೇಲೆ ತಕೊಳ್ಳೋದ್ ಬೇಡ. ಏನಂತೀರಾ? ಕಣಕ್ಕ, ಏನ್ ಮಾಡ್ಬೇಕು? ಅಯ್ಯೋ, ಅವ್ರು ಹೇಳ್ತಾರ ಬಿಡೆ. ಸರಿ. ಏಯ್ ಇರ್ರೆ ಸುಮ್ನ. ಅವ್ರು ಹೇಳಿ ಏನಂತೀರವ್ವ? ಸರಳ ಸರ್ಸ. ಆಯ್ತು ಬಿಡಕ್ಕ, ಆಗದಿಕ್ಕೆ ನಾವ್ ಯಾಕೆ ಇದ್ ಮಾಡೋಣ? ಏನೋ 4 ಜನಕ್ಕೆ ಒಳ್ಳೇದೈತೆ ಅಂದ್ರೆ ಆಗ್ಲಿ ಬಿಡ್ರಕ್ಕ, ಮಾಡ್ರಕ್ಕ. ಏನೋ ನೋಡೆ ಏ ಎಲ್ಲಾರ್ಗೂ ಒಪ್ಕೆನಾ? ಒಪ್ಕೆ ಮಾಡ್ಕೋಬಹುದಾ? ಹ್ಞೂ ಕಣಕ್ಕ, ಒಪ್ಗೆ ಅಲ್ವೇನೆ? ಹಾಗಾದ್ರೆ ಫೋನ್ ಮಾಡಿ ಹೇಳ್ತೀನಿ. ಈಗ ಒತ್ತಾಗೋಗದೆ, ಕೋಳಿ ಕೂಗೋ ಟೇಮ್ ಆಯ್ತು. ಎದ್ ನಡಿರವ. ಹೆಂಗೋ ಸಾಲ ಕಾಲ್ ನೋವು. ಹೌದು, ನೀನ್ ಹೇಳೋದು ಸರಿನೇ. ಅದೇ ಹೌದು. ಹೊರಡೋಣ ನಡಿ. ಸಂಘಕ್ ಬೇರೆ ಒತ್ತಾಯ್ತು. ಈ ಕನ್ನಡಿ ಎಲ್ಲೋಯ್ತೋ? ಎಲ್ಲ ಮುತ್ಕೋಬೆ. ಕನ್ನಡಿನ ನೀನ್ ತಾಂಕುತ್ತಿದ್ಯಾ? ಲೋ ಮಹೇಶ, ಒಸಿ ಸ್ನೋ ಪೌಡ್ರ್ ತಂದ್ಕೊಡ. ಸಂಘದಲ್ಲಿ ಹಂಗೆಯ ಎತ್ಕಾಣ್ಲಿ. ಹಂಗೆಯ ಹಂಗೆ ಹಾಕೊಳಕ್ ಗೋರಂಟಿ, ಚಿನ್ನದ ವಾಲೆ, ಜುಮ್ಕಿ, ಜರ್ತಾರಿ ಸೀರೆ ಎಲ್ಲ ತಂದ್ಕೊಡು. ಹಾಕೊಂಡು ಸಂಘದಲ್ಲಿ ಒಲಾಡ್ಲಿ. ಎಂತೆಂತವ್ರಿಗೋ ಬಂತು. ಈ ಹಾಳಾದ್ ನಾಯಿ ಬಾಯಿಗೆ ಏನು ಬರ್ಲಿಲ್ಲ.
ಅಚ್ಚ ಥೂ ಹೋಗತ್ತಾಗ. ಎಲ್ಲ ಮುತ್ಕಿ ನೀನ್ ನನ್ಗೆ ಹೇಳ್ತಾ ಇದೀಯ ಅಂತ ಗೊತ್ತು ನನ್ಗೆ. ನೋಡು ನಂದೊಂದೇ ಒಂದ್ ಮಾತಿಗೆ ಆ ನಾಯಿ ಬಾಯಿ ಸೊಲ್ಲು ಅಡಕ್ತು. ಎಲ್ಲ ಮುತ್ಕೋಬೆ. ಅಯ್ಯೋ ಅಷ್ಟೊಂದ್ ಹಸ್ವಾಗಿದ್ದತ್ತ. ತಡಿ ಇಷ್ಟ್ರಲ್ಲೇ ಹಿಡ್ತೀನಿ ಪಿಂಡವ. ಬಂದು ವಾಡ್ ತುಂಬಾ ತಿನ್ಕೊಂಡು ಹೋಗಿವಂತೆ. ಹಂಗೆ ಬರ್ಬೇಕಾರೆ ನಿನ್ ಕುಟುಂಬದವ್ರನ್ನೆಲ್ಲ ಕರ್ಕ ಬಂದ್ಬಿಡು. ಸಾಲ ಹೆಚ್ಚಾದ್ರೂ ಪರವಾಗಿಲ್ಲ, ಒಸಿ ಜಾಸ್ತಿನೇ ಮಾಡಿ ಇಟ್ಟಿರ್ತೀನಿ ಪಿಂಡವ. ಎಲ್ಲ ಬಂದು ವಾಡ್ ತುಂಬಾ ತಿನ್ಕೊಂಡು ಹೋಗಿರಂತೆ. ಜಯಕ್ಕ ಹೇಳ್ದಂಗೆ ನೀವೆಲ್ಲ ಸಂಘ ಮಾಡೋಕ್ ಒಪ್ಕೊಂಡಿದ್ದು ತುಂಬಾನೇ ಖುಷಿ ವಿಚಾರ. ಈ ಸಂಘದಿಂದ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಮೊನ್ನೆ ಮೇಡಮ್ ಹೇಳ್ದಂಗೆ ನೀವೆಲ್ಲ ಸೇರಿ 4 ವಾರ ಸಂಘ ನಡೆಸಿದ್ರೆ ಅದಕ್ಕೆ ನಮ್ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಿಮಗ್ ಕೊಡ್ತೀವಿ. ಅದನ್ನ ನಿಮ್ ಕಷ್ಟಗಳಿಗೆ ಉಪಯೋಗಿಸ್ಕೋಬಹುದು. ಇನ್ನು ಸಂಘ ಅಂದ್ರೆ ದೇವ್ರಿದ್ದಂಗೆ. ದೇವ್ರಿಗೆ ಯಾರಾದ್ರೂ ಮೋಸ ಮಾಡ್ತಾರಾ? ದೇವ್ರಿಗೆ ಮೋಸ ಮಾಡಿದ್ರೆ ಸಂಘ ಅಂದ್ರೆ ಸಂಘಕ್ ಬರ್ದೇ ಹೋದ್ರೆ ಸಂಘದ ಸಭೆ, ಸಂಘದ ದುಡ್ಡು, ವಾರದ ಸಭೆ ವಾರನೂ ಬರ್ತಾ ಇರ್ಬೇಕು. ಸಂಘ ಅಂದ್ರೆ ಸಂಘ 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 ಸಂಘ. ಸರಳ ಅಂತ. ಸರಿ ಇದೆಯಲ್ಲ? ಸರಿ ಇದೆ. ಭಾಗ್ಯ ಭಾಗ್ಯ ಸಾಹೇಬ್ರ ಕುಡ್ಕೊಂಬಂದವ್ರೆ. ಏನಯ್ಯ ಬೆಳಗ್ಗೆ ಬೆಳಗ್ಗೆ ಹೆಂಗ್ ಬಡ್ಕೋತಾ ಇದೀಯಾ? ಊಟ ಕೊಡೆ. ಹಾಕೊಂಡ್ ತಿನ್ನು, ಸಂಘ ಗೊತ್ತಾಯ್ತು. ಗಂಡು ಊಟ ಕೊಡ್ದಿರೋ ಪುಡ್ಸೋತಿಲ್ಲ ನಿನ್ಗೆ. ಕಲೆಕ್ಟ್ರಮ್ಮ ಆಗ್ಬಿಟ್ಟೋಳ, ಕಲೆಕ್ಟ್ರಮ್ಮ. ಅಪ್ಪು ಏನ ಹಿಂಗ್ ನೋಡ್ತೀಯ? ಗಂಡ ಕಡೆ ಗಂಡ ಗಂಡ ನಿನ್ಗೇನೇ ಕಡಿಮೆ ಮಾಡಿದ್ದೀನಿ ಭಾಗ್ಯ. ನೋಡಲೇ ನೋಡ ಅಂತ ಒಳ್ಳೆ ಮನೆ ಕಟ್ತಿದ್ದೀನಿ ನೋಡಲೇ. ಒಳ್ಳೆ ಅರಮನೆ ಕಟ್ಟಿದೀಯಾ. ಭಾಗ್ಯ ನಿಂಗೆ ಅಂತಂತ ಬಟ್ಟೆ ಕೊಡಿಸ್ತೆ, ನನಗ್ ನೋಡೆ. ನಾನ್ ದುಡ್ಡು ತಂದಾಕ್ಲಿಲ್ಲ ಅಂತ ಸಂಘಕ್ಕೆ ಸೇರ್ಕೊಂಡು ನನ್ನ ಮಾನ ಮರ್ಯಾದೆ ಕಳೆ ಕೊಟ್ಟಿದ್ದೇನೆ ಭಾಗ್ಯ. ನಾನು ಊರಲ್ಲಂತ ಗೌರವಿಸ್ತಾ ಗೊತ್ತೇನೆ ನಿನಗೆ? ನೋಡಿದ್ರೆ ಗೊತ್ತಾಗುತ್ತೆ ಬಿಡು ಗರ್ತ. ನನ್ನ ಮಾನನ ಈ ಊರು ತುಂಬಾ ಹರಾಜಾಕ್ಬೇಕು ಅಂತಿದ್ದೇನೆ. ಭಾಗ್ಯ ಹೋಗ್ ಕೂಡ್. ಭಾಗ್ಯ ಏನ್ ಮಾಡಕ್ ಹೊಟ್ಟಿದ್ಯಾ? ಹೋಗ್ ಕೂಡ್. ತೆಗೀಯ. ಭಾಗ್ಯ ಅದ್ ಹೆಂಗ್ ಸಂಘ ಮಾಡ್ತೀಯ ನಾನು ನೋಡ್ತೀನಿ ಕಣೆ. ಇಷ್ಟು ಕಡೆಯಿಂದ ಫೋನ್ ಮಾಡಿಸ್ತೀನಿ. ನಡಿಯ ನಡಿಯ. ಎಂತ ಒಳ್ಳೆ ಮನೆ ಕಟ್ತಿದ್ದೀನಿ. ಮಿಕ್ಸ್ ಕೊಟ್ಬಿಟ್ಟವನೆ. ಎಂತ ಒಳ್ಳೆ ಮನೆ ಕಟ್ತಿದ್ದೀನಿ.
ಏನ್ ಮಾಡೋದಕ್ಕ ಸಾಲನೇ ತೀರಂಗಿಲ್ಲ. ಇವಳ್ದು ಯಾವಾಗ್ಲೂ ಇದ್ದಿದ್ದೆ ಕಣೆ. ಅಯ್ಯ, ನಿಮ್ಮ ಹೆಸರು? ಯಾಕೆ ಲೇಟ್ ಆಯ್ತು? ಜಯಕ್ಕ. ಈ ವಾರದ ಮುಗೀತು ಸರ್. ಈ ವಾರದ ಮುಗೀತು. ಅಕ್ಕ ಈ ವಾರ ಕಟ್ಟಕ್ ದುಡ್ಡೇ ಇಲ್ಲ ಕಣಕ್ಕ. ಅಯ್ಯೋ ಕಟ್ಟದ್ರ ಆಯ್ತು ಬಿಡ್ಭಾಗ್ಯ. ಆಯ್ತು ಕಣಕ್ಕ. ಇವ್ರು ದುಡ್ಡು ಕಟ್ದೇನೆ ಸಂಘ ಗಿಂಗ ನಿಂತೋಗ್ಬಿಟ್ರೆ? ಓಹೋ, ಏನೇ ಮಾದೇವಿ ಇಟ್ಟೊಂದ್ ಮಿಂಚ್ತಾ ಇದೀಯೇ? ಅಯ್ಯೋ ಇರು ಗಂಟ ಸೋಕೆ ಮಾಡ್ಬೇಕು ಬಿಡ ಕಣಕ. ಉಂಕನ್ ಬಿಡು ಬಾ, ಆ ಶಂಕರಪ್ಪ ಬಂದ್ ಕಾಯ್ತಾವ್ನೆ. ನಡಿ. ಬಾ. ಅವರೇ ತಕೊಳ್ಳಿ. ಗೌರಿ ಸಾ ಕೊಟ್ಟಿದ್ದೀನಿ, ಬರ್ಕೊಳ್ಳಿ ಸಾ. ಶಂಕರಪ್ಪ ದುಡ್ಡು ಕೊಟ್ಟಿದ್ದೀನಿ, ನಮಸ್ತೆ. ಹಾ ಆಯ್ತು. ನೋಡಿ, ಈ ವಾರಕ್ಕೆ 4 ವಾರ ಆಯ್ತು. ಎಲ್ಲರೂ ಸೇರಿ ಸಂಘನ ತುಂಬಾ ಯಶಸ್ವಿಯಾಗಿ ನಡೆಸಿದೀರಾ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ತಲಾ 10,000 ರೂಪಾಯಿ ಕೊಡ್ತಾ ಇದೀವಿ. ಎಲ್ರು ಖುಷಿಯಾಗಿದ್ದಾರಲ್ಲ? ಆದ್ರೆ ಒಬ್ರಿಗೊಬ್ರು ಜಾಮೀನ್ದಾರರಾಗಿ ಸಹಿ ಮಾಡ್ಬೇಕು. ಅಯ್ಯೋ, ಏನಕ್ಕೆ ಜಾಮೀನ್ ಗಿಮೀನ್ ಕೊಡ್ಬೇಕು ಅಂತವ್ರೆ? ನೋಡ್ರು, ದುಡ್ಡನ್ನ ಕಷ್ಟಕ್ಕೆ ಉಪಯೋಗಿಸ್ಕೊಳ್ರು. ನಿಮ್ಗೇನೇ ತಗೋಬೇಕಂದ್ರೂ ದುಡ್ಡು ಬೇಕು. ನೀವು ಬಹಳ ಕಷ್ಟ ಪಡ್ತಾ ಇದ್ದೀರಾ. ನಿಮ್ ಕಷ್ಟ ಎಲ್ಲ ಕಳೆದು ಒಳ್ಳೇದಾಗ್ಲಿ. ನೋಡಪ್ಪ, ನಮ್ಗೆ ಸಂಘ ಇಷ್ಟ ಇಲ್ಲ. ನಾವು ಸಂಘ ಬಿಟ್ಟು ಹೋಗ್ತಾ ಇದೀವಿ. ಯಾಕೆ ಸಂಘಕ್ಕೆ ಸೇರ್ಬೇಕಾದ್ರೆ ಎಲ್ಲೋಗಿತ್ತು ಬುದ್ಧಿ? ಏಯ್, ಸುಮ್ನೆ ಕೂತ್ಕೊಳ್ರೆ. ಈಗ್ಲೇನೆ 3 ವಾರದಿಂದ ನೋಡ್ತಾ ಇಲ್ವಾ? ಇನ್ನೇನ್ ಬೇಕು? ಸಂಘ ಗಿಂಗ ಎಲ್ಲ ಬೇಕು. ಯಾಕೆ ಏನ್ ಮಾಡ್ತಿದ್ದೆ? ಅಷ್ಟಿನಿಂದ ಹೊಟ್ಟೆಗೆ ಅನ್ನ ತಿಂತಿದ್ರು. ಏನ್ ತಿಂತಿದ್ದೆ ನೀನು? ಬುದ್ಧಿ ಬೇಡವಾ ನಿನ್ಗೆ? ಮೊದ್ಲು ಬುದ್ಧಿ ಕಲಿ. ಸಂಘಕ್ಕೆ ನಿನ್ನ ಸೇರು ಅಂತ ಹೇಳಿದ್ವಾ ನಾವು? ಏನಕ್ಕೆ ಸೇರ್ದೆ ನೀನು? ಎಲ್ಲೋಗಿತ್ತು ನಿನ್ ಬುದ್ಧಿ? ನೀನ್ ಒಬ್ಳೆ ಅಲ್ಲ ದುಡ್ಡು ಮಡಗಿರೋದು, ನಾವು ಮಡಗಿವಿ. ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ನೀನು. ಏಯ್ ಮುಚ್ಚು ಬಾಯಿ. ಎಲ್ಲರೂ ಸೇರಿ ಇಲ್ಲಿ ಕೂತಿಲ್ವಾ ನಾವು? ಬಂದ್ಬಿಟ್ಲು ಎದ್ದೋಯ್ತೀನಿ ಎದ್ದೋಯ್ತೀನಿ ಅಂತ ಹೇಳ್ಕೊಂಡು. ಎಷ್ಟ್ ಸಲ ಹೇಳಿದ್ರು ಜಗಳ ನಿಲ್ಸಲ್ಲ ಇವು. ಸಾಕು, ಸುಮ್ನಿರಿ. ಪಡ್ಕೋತೀರಾ ಇಂತ ಬಜಾರಿರ ಸ್ವಾಮಿ ಇಲ್ಲಿರೋರೆಲ್ಲ. ನನ್ನ ಹೇಳ್ತೀಯ ಟಿವಿ ಬೇಕು ಅಂತ ಕೇಳ್ತಿದ್ದಲ್ಲ, ಕೇಳು. ಮುಚ್ಕೊಂಡ್ ಕೂತ್ಕೊಳ್ಳೆ ಬಾಯ್ನ. ಕೂತ್ಕೊಳ್ರಿ ಸುಮ್ನೆ. ನೋಡು ಹೆಂಗ್ ಮಾತಾಡ್ತಾರೆ. ಸುಮ್ನಿರಿ. ಇರ್ಬೇಕಂತೆ ಬಂದ್ಬಿಟ್ಲು. ನೀನ್ ಕಂಡಿದ್ಯಾ? ಮುಚ್ಚು ಬಾಯಿ. ಈಗ ಆ ಅಂತ ಹೇಳು. ಮುಚ್ಕೊಂಡ್ ಕುತ್ಕೋ ಬಾಯ. ಅಯ್ಯೋ, ನಮ್ಮ ಒಳ್ಳೇದಕ್ಕೆ ಇವ್ರು ಸಂಘ ಮಾಡಿದ್ರೆ ಇವ್ರು ನೋಡಿದ್ರೆ ಹೆಂಗ್ ಮಾತಾಡ್ತಾರೆ. ಇವ್ರಿಗೆ ಸುಮ್ನೆ ಬಿಟ್ಬಿಡ್ತೀನ ನಾನು. ಏನ್ರೆ ಏನ್ ಮಾತಾಡ್ತೀರಾ? ಬಿಡಲ್ಲ ನಾನು. ಸಂಘದ ಬಗ್ಗೆ ಮಾತಾಡ್ತೀರಾ ಏನೇ? ನೋಡ್ರೆ ಹೆಂಗ್ ಮಾತಾಡ್ತಾರೆ ಅಂತ. ಸಂಘ ಕಟ್ಬೇಕಾದ್ರೆ ಎಲ್ಲೋಗಿದ್ದಂತ ಬುದ್ಧಿ ಮಾತಾಡ್ಬೇಡಿ. ಸುಮ್ಕಿರಿ, ಕೂತ್ಕೋ. ಅಯ್ಯೋ, ಎಷ್ಟೇ ನಿಂಗ್ ಗೊತ್ತಾಗಲ್ಲಕ್ಕ. ನೋಡಕ್ಕ ಹೆಂಗ್ ಮಾತಾಡ್ತಾರೆ. ಇವ್ರನ್ನ ಸುಮ್ಕೆ ಬಿಟ್ರೆ ಮತ್ತೆ ಅಷ್ಟೇ. ಸುಮ್ನೆ ಇರು. ಆಯ್ತಾಯ್ತು, ಸುಮ್ನೆ ರೀ. ಏಯ್, ಸುಮ್ಮನ್ ಕೂತ್ಕೊಳ್ರೆ ಸಾಕು. ಅವತ್ ಸಂಘಕ್ಕೆ ನೀವೇ ಅಲ್ವೇನ್ರೆ ಒಪ್ಕೊಂಡಿದ್ದು? ಇವತ್ ಬೇಡ ಅನ್ಬಿಟ್ರೆ ಹೆಂಗೆ? 4 ವಾರ ಸಂಘ ಮಾಡಿ ಈಗ ಬೇಡ ಅಂದ್ರೆ ಹೆಂಗೆ? ನಾವ್ ಹೊಸ್ದಾಗ್ ಸಂಘ ಮಾಡಕ್ಕಾಯ್ತದ? ಉಗಿರೆ ಮಕ್ಕೆ. ಥು. ನೋಡಕ್ಕ, ಇವ್ರ 3 ಜನದ್ದು 4 ವಾರದಿಂದ ನೋಡ್ತಾನೆ ಇಲ್ವಾ? ಅಯ್ಯೋ, ಅವತ್ತೇನೋ ಕಷ್ಟ ಇತ್ತು. ಯಾವಾಗ್ಲೂ ಇರ್ತದೋ? ಸರ್ಸಕ್ಕ, ಸರ್ಲಕ್ಕ, ಅವತ್ ಸಂಘದ ವಿಚಾರವಾಗಿ ಎದ್ದೋಗಿ ಮೇಲೆ ಅನ್ನಲ್ಲ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾಡ್ಬೇಡಿ ಕಣ್ರಕ್ಕ. ನನ್ನಿಂದ ಇವ್ರಿಗೆಲ್ಲ ತೊಂದ್ರೆ ಆಗದ್ ಬೇಡ, ಒಪ್ಕೊಳ್ರಕ್ಕ. ಅಯ್ಯೋ ಗೌರಿ, ನಿನ್ ಮೇಲೆ ಎಂತದವ ಕೋಪ? ಇವ್ರು 3 ವಾರದಿಂದ ಎಷ್ಟ್ ಕಷ್ಟ ಪಡ್ತಾ ಇದಾರೆ ಅಂತ ನೋಡಿಲ್ವಾ? ಸಂಘನು ಬೇಡ ಏನು ಬೇಡ, ಸುಮ್ ಕೂತ್ಕೊಳವ. ಇನ್ಮೇಲೆ ಹಂಗ ಆಗಲ್ಲ ಕಣ್ರಕ್ಕ. ಸಂಘಕ್ಕೆ ಸರಿಯಾಗಿ ದುಡ್ಡು ಕಟ್ಕೊಂಡು ಹೋಗ್ತಾರಕ್ಕ. ನೋಡ್ರಕ್ಕ, ನನ್ನಿಂದ ಏನಾದ್ರು ತಪ್ಪಾಗಿರೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಾ, ಸುಮ್ನೆ ನಮಗ್ ಕಷ್ಟದೆ, ಸಂಘ ಮಾಡಕ್ ಒಪ್ಕೊಳ್ರಕ್ಕ. ಅಂತೂ ಸಮಾಧಾನ ಆದ್ರಲ್ಲ. ಇಷ್ಟೊಂದ್ ಕೇಳ್ಕೊಬೇಕೇನೆ ಎಲ್ಲ, ಬಾಯಿ ಮುಚ್ಚಿ ಒಪ್ಕೊಳೆ. ಆಯ್ತು ಬಿಡ್ಜಯಕ್ಕ, ನೀನ್ ಹೇಳದ್ಮೇಲೆ ಎಲ್ಲ ಒಪ್ಕೊಂಡಂಗೆ. ನೋಡ್ದ ಈಗ? ಶಂಕರಪ್ಪ, ಅವ್ರಿಬ್ರು ಒಪ್ಕೊಂಡವ್ರೆ. ಒಬ್ರಿಗೊಬ್ರು ಜಾಮೀನ್ ಹಾಕ್ಬೇಕು, ಸಹಿ ಹಾಕ್ಬಿಡಿ. ಅಯ್ಯೋ, ಇಷ್ಟೇನಾ ದುಡ್ಡು? ದೇವ್ರೇ,
200 ಕೊಡೆ ಭಾಗ್ಯ ನಂದು. ಕೊಡ್ತೀನಿ ಬಾರೆ. ನೋಡೋಯ್ತೀನಾ? ಅಲ್ಲ ಇಸ್ಕೋ ಗಂಟ ಮಳಿ ಹಂಗಿದ್ಲು, ಈಗ ಯಾಕೆ ಹಿಂಗಾಡ್ತಾಳೆ? ಓಹೋ, ಏನ್ ಮಹಾರಾಜ್ರು ಒಬ್ರೇ ಅರಮನೆ ಕಾಯ್ಕೊಂಡ್ ಕುಂತವ್ರೆ. ಸೇವಕರು ಸಖಿಯರು ಒಬ್ರು ಕಾಣ್ತಿಲ್ಲ. ಸುಮ್ನಿರ್ ಬಗ್ಗೆ ಇಷ್ಟೊಂದು ಒಡವೆ ಜರಿ ಸೀರೆ ಹಾಕೊಂಡು ನಿಂತ್ಕೊಳಕ್ಕೆ ಆಯ್ತಿಲ್ಲ. ಮಹಾರಾಜ್ರು ನನ್ಗೇನ್ ಕಡಿಮೆ ಮಾಡವ್ರಲ್ವಾ? ಓ, ಮಹಾರಾಜ್ರಿಗೆ ಕಮ್ಮಿ ಆದಂಗದೆ? ಏನು ಆದಂಗೆ ಇಲ್ಲ. ಪೂರ್ತಿ ಲಾಸ. ಯಾಕೆ ಬಗ್ಗೆ ಆಡ್ಕೊಂತೀಯಾ? ಮಹಾರಾಜ್ರನ್ನ ಆಡ್ಕೊಳಕ್ ಆಯ್ತದ? ನನ್ಗೇನ್ ಕಡಿಮೆ ಮಾಡವ್ರೆ ಮಹಾರಾಜ್ರು? ವಾ, ದಣಿಗ್ ಕೋಪ ಬಂದಿರಗಿದೆ. ಮಕ ನೋಡು ಮಕವ ಹೆಂಗಾಗದೆ. ತಗೊಂಡಿಲ್ವಾ? ತಗ ಹೋಗಿ 3 ಬಾಟ್ಲಿ ಎಣ್ಣೆ ಹೊಡ್ಕೊಂಡು 2 kg ಕುರಿ ಮಾಂಸ ತಗೊಂಬಾ. ಅಯ್ಯೋ ಬಾಗಿ, ಬೇಗ ಬಾ, ಬೇಗ ಹಬ್ಬ ಮಾಡವ. ಗರಂ ಮಸಾಲ ರೆಡಿ ಮಾಡಿದೆ, ಹಿಂಗೋಗಂಗ್ ಬರ್ತೀನಿ. ನೀನ್ ಮಾಡಿದ್ದೆ ನಾನು ಹೇಳಿದ್ದು. ನನ್ ಗಂಡ ಓಡೋಗಕ್ಕೆ ನಾನೇ ಕಾರಣ. ನಿನ್ ಬಾಯಿಗೆ ಹುಳ ಬೀಳ, ಬಾಳ್ಸಕ್ ತಾಕತ್ತಿಲ್ದಾನೆ ಓಡೋದ ನಿನ್ ಮಗ. ನಿನ್ ಜಲ್ಮುಕೆ ಎಂತ ಮಗನೆತ್ತಿದಿ ಬಾ ನೀನು. ನನ್ನ ಬಾಯಿಗೆ ಯಾಕೆ ಹುಳ ಬೀಳ್ತವೆ? ನಿನ್ ಬಾಯಿಗೆ ಬೀಳ್ಲಿ ಬಿಡು. ಬೀಳ್ತವೆ ಮುದ್ಗೂಬೆ. ಸುಮ್ನೆ ರವ, ಅದೇನ್ ಮಾತು ಅಂತ ಆಡ್ತೀಯಾ? ನಾ ಏನ್ ಮಾತಾಡಿದ್ನ ರಮೇಶ? ನೋಡಪ್ಪ ನಿಮ್ಮ ಅವ್ವಾಡ ಮಾತಾ. ಈಗ ಇಬ್ರು ಸುಮ್ನೆ ಸಮಾಧಾನವಾಗಿರಿ. ನಾವು ಬೇರೆಯವ್ರ ಮನೆ ಟಿವಿ ನೋಡಕ್ ಹೋದ್ರೆ ತಾನೇ ಇವೆಲ್ಲ. ಹಳೆ ಟಿವಿ ರಿಪೇರಿಗೆ 5,000 ರೂಪಾಯಿ ಕೇಳಿದ್ರು. ನಮ್ಮನೆಗೆ ಒಂದು ಹೊಸ ಟಿವಿ ತಂದ್ರ ಆಯ್ತು. ಅಯ್ಯೋ, ಈ ಮನೆಗೆ ಯಜಮಾನಿ ಹಿರಿ ಮನ್ಸೆ, ನಿಮ್ಮ ಅವನೇ ತರ್ಲಿ ಬಿಡು. ಅಯ್ಯ, ನಾನೆಂತ ಹಿರಿ ಮನುಷ್ಯನಪ್ಪ, ಮುದಿ ಗೂಬೆ, ಅವಳೇ ತರ್ಲಿ ಬಿಡು. ನಾನ್ ತರಕ್ಕೆ ಮನೆ ಖರ್ಚು ಯಾರ್ ಮಾಡ್ತಾರೆ? ನಿಮ್ಮ ಅವ್ವೇನ್ ಕೂಲಿಗೆ ಹೋದಾಳೆ? ನಾನು ಕೂಲಿ ನಾಲಿ ಮಾಡಿ ಮನೆ ಖರ್ಚು ನೋಡ್ಕೊತಾ ಇದ್ದೀನಿ. ನಿಮ್ಮ ಅವ್ವಂಗೆ ತರ ಕೇಳು. ಕಡ್ಗಾಲಕ್ಕೆ ಅಂತ ಔಷಧಿಗೆ ಇಟ್ಕೊಂಡಿದೀನಿ, ನಾನೇ ಯಾಕೆ ಕೊಡ್ಲಿ? ಅಯ್ಯೋ, ಗಂಟಿಟ್ಟು ಏನ್ ಗುಡಿ ಕಟ್ತೀಯ? ತಗಬ ಟಿವಿಯ. ನಿನ್ ಕಡೆಗಾಲಕ್ಕೆ ನಾನೇ ನೋಡ್ಕೋಬೇಕು, ತಿಳ್ಕೊ. ನಿನ್ನ ಟಿವಿ ಬೇರೆ ತರ್ತೀನಿ. ಓ ಇಲ್ಲ. ಈಗ ಇಬ್ರತ್ರನು ದುಡ್ಡು ಐತಲ್ವಾ? ಅವ್ವ ಟಿವಿ ತಡ್ಲಿ, ಅಜ್ಜಿ ಡಿಸ್ ತಡ್ಲಿ. ತಿಂಗಳು ಒಬ್ರು ತಪ್ಪ ಒಬ್ರು ಡಿಶ್ಗೆ ದುಡ್ಡು ಹಾಕಿದ್ರೆ ಆಯ್ತಪ್ಪ. ಏನವ, ನೀವೇನಂತೀರಾ? ಆಗ್ಲಿ ಬಿಡಪ್ಪ, ನೀನ್ ಹೇಳ್ದಂಗೆ ಆಗ್ಲಿ. ಏನದ್ಕೆ? ಹೋಗ್ಲಿ ಬಿಡಪ್ಪ, ನನ್ ಮಗಿಗೋಸ್ಕರ ಒಪ್ಕತೀನಿ. ಟಿವಿ ಬಂತು. ಅಮ್ಮ ಏನು ಹುಡುಕ್ತೋಳಲ್ಲ? ಏನಮ್ಮ ಅದು? ಏನ್ ಮಾಡ್ತಾ ಇದ್ಯಮ್ಮ? ಇದ್ರಲ್ಲಿ ದುಡ್ಡದೆ ಮಗ, ದುಡ್ಡದೆ. ಸಂಘದಾಗೆ ದುಡ್ಡು ಕೊಟ್ಟಿದ್ರು ಮಗ. ನಿಮ್ಮಪ್ಪ ಕುಡುಕ್ ನನ್ ಮಗ ಇದಾನಲ್ಲ, ಅವ್ನ್ ಕಣ್ಣಿಗೆ ಕಾಣ್ತಿದ್ದಂಗೆ ಎತ್ತಿರೋಣ ಅಂತ. ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಯಾ? ಇಲ್ಲ ಅಮ್ಮ, ಹೇಳಲ್ಲ. ಈ ಸಾಲ ಎಲ್ಲ ಬೇಕಿತ್ತೇನಮ್ಮ? ಹೆಂಗಮ್ಮ ತೀರಿಸ್ತ್ಯಾ? ಹೆಂಗಾದ್ರೂ ತೀರ್ಸ್ಲೇಬೇಕಲ್ಲಪ್ಪ, ತಪ್ಸೋಕಾಯ್ತದ? ಮರ್ವಾದೆ ಮುಖ್ಯ ಅಲ್ವಾ? ತೀರ್ಸ್ಲಿಲ್ಲ ಅಂದ್ರೆ 4 ಜನ ಆಡ್ಕೊಳಲ್ವಾ? ನಿಮ್ಮಪ್ಪ ಅಂತೂ ಮರ್ವಾದೆ ಇಲ್ದಿರೋನು. ನಾವು ಹಂಗೆ ಬಾಳಕಾಯ್ತದ? ಇದಂತ ಜನ್ಮ ಅಲ್ಲ. ಏನಮ್ಮ, ಈ ದುಡ್ಡನ್ನ ಏನ್ ಮಾಡ್ತೀಯಮ್ಮ? ನೋಡಪ್ಪ, ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿರೋ ವಾಲೆ ಬಿಟ್ರೆ ಮದ್ವೆ ಆದಾಗಿಂದ ನಿಮ್ಮಪ್ಪ ಅನ್ಸ್ಕೊಂಡಿರೋನು 3 ಬಟ್ಟು ಮಾಡಿಸ್ಕೊಟ್ಟಿಲ್ಲ. ವಾಲೆ ಜೊತೆಗೆ 1 ಜುಮ್ಕಿ ತಗೊಳ್ಳೋಣ ಅಂತಿದ್ದೀನಿ. ಬೇಕಿತ್ತಮ್ಮ ಇದೆಲ್ಲ? ವಾಲೆ ಜುಮ್ಕಿ ಅಂದ್ರೆ ನಂಗೊಂಥರ ಲವ್ವು ಮಗ, ಲವ್ವು. ವಾಲೆ ಜುಮ್ಕಿ ಮೇಲೆ ಯಾರಾದ್ರೂ ಲವ್ ಇಟ್ಕೊತಾರ? ಅಯ್ಯೋ. ಹೂ ಕಣಪ್ಪ, ಜುಮ್ಕಿ ಅಂದ್ರೆ ನಂಗೊಂಥರ ಲವ್ವು ಮಗ. ಚಂದ ಅರೆ ಏನಾನಂದ, ಏನು ಚಂದ ಏನಾನಂದ, ಸಿಕ್ದಾಗ ಸಾಲ ಶುರುವಾಯ್ತಂದ್ರೆ ನಿಲ್ಲೋದಿಲ್ಲ ಹನುಮಂತನ್ ಬಾಲ.
ಅರೆ ಏನು ಚಂದ ಏನಾನಂದ ಸಿಕ್ದಾಗ ಸಾಲ ಶುರುವಾಯ್ತಂದ್ರೆ ನಿಲ್ಲೋದಿಲ್ಲ ಹನುಮಂತನ್ ಬಾಲ. ಸಾಲ ಮಾಡಾದ್ರೂ ತುಪ್ಪ ತಿನ್ನಬೇಕು ಹಸ್ಕಂದಿರೋಕೆ ಇಲ್ಲಿ 100 ವರ್ಷ ಟೈಮು ಇಲ್ಲ. ಕಷ್ಟದಲ್ಲಿದ್ದಾಗ ಸಾಲ ಮಾಡ್ಬೋದು ದುಡ್ಡಿದ್ದಾಗ ನೀಡು ವಾಪಸ್ ಅದ್ರಲ್ಲೇನು ತಪ್ಪೈತಂತ. ಅದಕ್ಕಾಗಿ ಸಾಲ ಮಾಡ ಜೀವನ ಹೇಳ್ಕೊಡ್ತು ತಿಳ್ಕ, ನಮ್ ಜೀವನ ಹೇಳ್ಕೊಡ್ತು ತಿಳ್ಕ. ಅರೆ ಏನ್ ಚಂದ ಏನಾನಂದ ಸಿಕ್ದಾಗ ಸಾಲ ಶುರುವಾಯ್ತಂದ್ರೆ ನಿಲ್ಲೋದಿಲ್ಲ ಹನುಮಂತನ್ ಬಾಲ. ಸಾಲ ಕೊಟ್ಟೋರು ಕೆಟ್ಟೋರೇನಲ್ಲ ತಿಂಗಳ ಬಡ್ಡಿ ಕೊಟ್ರೆ ಅಂತೋರಂತ ಒಳ್ಳೆಯವ್ರಿಲ್ಲ. ಸಾಲ ಮಾಡ್ದೋರು ಯಾರು ಇಲ್ರಪ್ಪ ಮುಚ್ಕಾಳಕ್ಕೆ ಮಾನ ಅಲ್ಲ ಹೇಳ್ಕಾಳಕ್ಕೆ ಹೆಮ್ಮೆ ಅಲ್ವಾ. ಸಂಬಂಧಿಕರ ಭಿಕ್ಷೆಗಿಂತ ಸಾಲ ಮಾಡಿದ್ರಾಯ್ತು ತಿಳ್ಕ, ನಮ್ ವೀರಭದ್ರ ಆಯ್ತೀಯ ತಿಳ್ಕ. ಅರೆ ಏನ್ ಚಂದ ಏನಾನಂದ ಸಿಕ್ದಾಗ ಸಾಲ ಶುರುವಾಯ್ತಂದ್ರೆ ನಿಲ್ಲೋದಿಲ್ಲ ಹನುಮಂತನ್ ಬಾಲ. ಶುರುವಾಯ್ತಂದ್ರೆ ನಿಲ್ಲೋದಿಲ್ಲ ಅದು ಹನುಮಂತನ್ ಬಾಲ. ಏನೇ ಪಾರ್ವತಿ ಬಲ್ ಖುಷಿಯಾಗಿದ್ಯಾ? ಅಡ ಇಟ್ಟಿರೋ ಜಮೀನ್ ಬಿಡ್ಸ್ಕೊಂಡೆ, ಅಡ ಇಟ್ಟಿರೋ ಬಾಲೆ ಬಿಡ್ಸ್ಕೊಂಡೆ. ಲೇ ಸಂಘದಿಂದ ಸಾಲ ತಗೊಂಡು ನನ್ಗೆ ಒಳ್ಳೇದೇ ಆಯ್ತು. ಆಯ್ತು. ಹಾಲಿದ್ದಂಗೆ ಹಬ್ಬ ಮಾಡು, ನೀರಿದ್ದಂಗೆ ಸ್ನಾನ ಮಾಡು ಅಂತಾರೆ. ನಡಿ ನೋಡ್ತೀನಿ. ಗೌರಿ ಏನ್ರೇ ಈಟೋನ್ ಮಿಂಚ್ತಾ ಇದೀರಿ? ನೀನು ಇಟೊಂದ್ ಮಿಚ್ತಿದ್ಯಲ್ಲ ಗೌರಿ. ನಿಮ್ಮಷ್ಟಿಲ್ಲ ಬಿಡಕ್ಕೆ. ಬಾರಿ ಸಂಘಕ್ಕೆ ಹೋಗೋಣ. ಹೋಗುಮ ನಡ್ರಿ. ಬಾ ಗೊತ್ತಾಯ್ತದೆ. ಹಾಕ್ತೀನಿ ನಡ್ರಿ. ಅಯ್ಯೋ ಇನ್ನ ಯಾರು ಬಂದಿಲ್ಲ. ಇನ್ನು ಯಾರು ಬಂದಿಲ್ಲ. ಅಲ್ಲೇ ಕುತ್ಕೊಂಡು ಯಾರು ಬಂದೇ ಇಲ್ವಲ್ಲ. ಇಲ್ಲೇ ಕುತ್ಕೊಳ್ಳಿ ಇಲ್ಲೇ. ನೋಡಿ ಯಪ್ಪ. ಟಿಫನ್ ಆಯ್ತಾ? ಹಿಂಗ ಆಡಕ್ಕೆ ಕಡಕ ಗಂಡ ಒದ್ದೋಡ್ಸಿರೋದ್ ಇವಳನ್ನ. ಇಲ್ಲ ಕಣೆ, ಇವಳಿಂಗ ಆಡ್ಬೇಕು ಅಂತ ಇವಳೆ ಗಂಡು ಬಿಟ್ಕೊಂಡವಳೆ ಬಿನ್ನಾಣ್ಗಿತ್ತಿ. ಓ ಗಿಲೀಟ್ಗೆ ಆಗ್ಬಿಟ್ಲು ರಾಣಿ. ಬಾರೆ ಚೆನ್ನಿ. ಯಾಕೆ ಹೊಂಟೋದ್ಲು?
ಏನ್ ಸಮಸ್ಯೆನೋ ಏನೋ ಬಿಡೆ. ಇನ್ನು ಸಂಕ್ರಪ್ಪ ಬಂದಿಲ್ವಾ? ಸಂಕ್ರಪ್ಪ ಅವ್ರು ಹೇಳ್ತಾರೆ ಸಂಘ ಅಂದ್ರೆ ದೇವ್ರು, ಸಂಘ ಅಂದ್ರೆ ಊರು, ಸಂಘ ಅಂದ್ರೆ ಹಂಗೆ, ಸಂಘ ಅಂದ್ರೆ ಹಿಂಗೆ ಅಂತಾರೆ. ಶಂಕರಪ್ಪನ ಮೇಡಮ್ ಅವರು ಬಂದ್ರು ಬಂದ್ ಕುಕ್ಕುರ್ ಪಾಡಿ. ಓ ನಿಮ್ಮ ಹತ್ಲು ಬಂದ್ಲಲ್ಲವಾ? ಓ ಏನಿವತ್ತು ಎಲ್ರು ಬೇಗ ಬಂದ್ಬಿಟ್ಟಿದ್ದೀರಾ? ಎಲ್ರೂ ಸಂಘದಲ್ಲಿ ಸಾಲ ತಗೊಂಡ್ರಲ್ಲ, ನಿಮ್ಗೆಲ್ಲ ಅನುಕೂಲ ಆಯ್ತನ್ರಪ್ಪ. ನಮ್ ಸಂಘದ ಉದ್ದೇಶ ಏನಂದ್ರೆ ಈ ಸಮಾಜನ ಉದ್ಧಾರ ಮಾಡೋದು. ಬಾಗಿ ಬಂದ ನೋಡೆ ನಿನ್ ಗಂಡ. ಬಗ್ಗೆ ಊಟ ಕೊಡ್ ಬಾಲ. ತಗೋ ತೊಲ್ಗು. ಪಾಠ ಮಾಡೋಳಕಂದ್ ಬಾ. ಓಲೆ ಎಲ್ಲ ಹಾಕೊಂಡಿದ್ದೀರಾ, ಸಂಘದಿಂದ ನಿಮ್ಗೆಲ್ಲ ಒಳ್ಳೇದಾಗಿದೆ. ಆಯ್ಕಳೆ ನೀನೊಂಚೂರ ಊಟ ಮಾಡ್ದೇನಪ್ಪ? ಅಮ್ಮ ನಾನ್ ಟಿವಿ ನೋಡಕ್ ಹೋಯ್ತೀನಿ. ಆಯ್ತು ಮಗ. ಮಹೇಶನು ಮಲ್ಲ ಅನ್ಕತ್ ಹೋಗಪ್ಪ. ಆಯ್ತು. ಅಲ್ಲ ಕಣೆ ಕೆಂಪಿ, ಮಾದೇವಿ ಸಂಘದ ದುಡ್ಡು ಎತ್ಕೊಂಡೇನೋ ಒಡವೆ ಮಾಡಿಸ್ಕೊಂಡ್ಲಂತಲ್ಲ ದಿಟ್ವಾ? ಏ ಅವಳೆಲ್ಲಿ ನಿಜವಾದ ಒಡವೆ ಮಾಡಿಸ್ಕೊಂಡವಳೆ, ಗಿಲಿಟ್ ಒಡವೆ ಮಾಡಿಸ್ಕೊಂಡು ನ್ಯಾ ತಕೊಂಡವಳೆ. ತಗೋ. ಓ ಹಂಗ. ಚಪ್ಲಿಗೂ ಮೇಕಪ್ಗೂ ಸಾಲಲ್ಲ ಆಕಿಗೆ, ಇನ್ನೆಲ್ಲ ಒಡವೆ ಮಾಡ್ಸ್ಕೊತಾಳ ತಗೋ. ಅದು ನಿಜವೇ ಬಾ. ಪಾಪ ಸಣ್ಣಿ ಸೀಟ್ ಹಾಕಿಸ್ಲಿಲ್ವಂತೆ, ಅವ್ರ ಮಾವಂಗ್ ಹುಷಾರಿರ್ಲಿಲ್ವಂತೆ, ಅದಕ್ಕೆ ಖರ್ಚು ಮಾಡೋದ್ಲಂತೆ. ಅಯ್ಯೋ ಪಾಪ. ಚೆನ್ನಿ ಅವಳು ಒಡವೆ ಮಾಡಿಸ್ಕೊಂಡು ಅವ್ರ ಅತ್ತೆಗೆ ರೇಷ್ಮೆ ಸೀರೆ ಕೊಡ್ಸವಳಂತೆ. ಸುಮ್ಕೂರು, ಯಾರು ಹೇಳ್ದಾರ ನಿಂಗೆ? ನೀನ್ ತಿಳ್ಕೊಂಡಿರೋದು ತಪ್ಪು ಕಣೆ. ಅದ ಹಂಗಲ್ಲ ಕಣೆ. ಸಂಘದ ದುಡ್ಡಲ್ಲಿ ಚೆನ್ನಿ ಒಡವೆ ಮಾಡಿಸ್ಕೊಂಡವಳಂತೆ. ಅವಳ ಗಂಡಂಗೆ ತಲೆ ಸವ್ರಿ ಅವಳ ಗಂಡನ್ ದುಡ್ಡಲ್ಲಿ ಅವ್ರ ಅತ್ತೆಗೆ ರೇಷ್ಮೆ ಸೀರೆ ತಕೊಟ್ಟವಳಂತೆ. ಹಂಗೆಳ್ಕೊಂಡ್ ತಿರುಗ್ತಾವಳ ಸುಪ್ನಾತಿ. ಹಾ ಚೆನ್ನಿ ಕಣವ. ಒಡವೆ ಇಟ್ ಸಿಗಾಕೊಂಡು ಬೈಕ್ ತಗೊಂಡು ತಿರುಗ್ತಾವಳೆ. ಅದ ಹಂಗಲ್ಲ ಕಣೆ. ಅದ್ ಹಾಕೊಂಡ್ ಹೆಂಗ್ ಬಂದು ನೋಡ್ದಲ್ಲ. ಬಂದ ನೋಡವ. ಬಂದ ನೀನು ಮೊದ್ಲು. ಕೆಂಪಿ ಗೌರಿ ಬರ್ತೀನಿ ಕಣ್ರೆ. ಕರಿತಾವ್ ಹೋಗ್. ಇವನೊಬ್ಬ ಗಂಡ, ಇವಳೊಬ್ಬ ಹೇಳ್ತಿ. ಬಾಡು ಬಳ್ಳೆ ಅಂದ್ರೆ ಬಾಯ್ ಬಿಡ್ತಾವ್ ಕನೆ ಕೆಂಪಿ. ಮದ್ವೆ ಊಟ ಹಾಕ್ತೀನಂತ ಕರ್ಕೊಂಡ್ ಹೋಗಿದ್ನಲ್ಲಕ್ಕ. ನೋಡ್ನಿಲ್ವವ ನೀನು? ವಾರಕ್ಕೆ ಮೂರ್ ಸಲ ಕುರಿ ಮಾಂಸ ತಂದ್ ತಿಂತಾರಂತೆ. ವಾರಕ್ 3 ಸಲ ತಿಂತವೆ, ವಾರಕ್ 6 ಸಲ ತಿಂತವೆ. ಇವಕ್ಕೇನು ಬಾ ಮಕ್ಳ ಮರ್ಯ ಸವಾಸಲ್ಲ ಇವ್ರದ್ದು. ಭಾಗ್ಯ ಭಾಗ್ಯ ಏ ಬಂದೆ ಇರ್ರೆ. ಬಾರೆ ಕೆಲ್ಸಕ್ಕೆ ಹೋಗಣ. ಜೀವನ ಪೂರ್ತಿ ದುಡಿಬೇಕಾ? ಹೆಂಗೋ ಸಂಘದ ದುಡ್ಡು ಬಂದದೆ, 3 ದಿನ ಖರ್ಚಾಗ ಗಂಟ ನೆಮ್ಮದಿಯಿಂದ ಮನೇಲಿ ಇರೋಣ. ಸುಮ್ನಿರೇ. ಅಲ್ಲ ಕಣ್ರೆ, ಎಲೆ ಫ್ಯಾಕ್ಟ್ರಿ ಯಜಮಾನ್ರು ತಿಂಗ್ಳಿಗೆ 30,000 ಎಲೆ ಕೊಡ್ತೀನಿ ಅಂತ ಆರ್ಡ್ರ್ ಬೇರೆ ಒಪ್ಕೊಂಡವ್ರೆ. ನಾವ್ ಹಿಂಗ್ ಮಾಡಿದ್ರೆ ಹೆಂಗೆ? ನಾವೆಲ್ಲ ಒಪ್ಗೆ ಕೊಟ್ಮೇಲೆ ತಾನೇ ಅವ್ರ ಆರ್ಡರ್ ತಗೊಂಡಿದ್ದು. 30,000 ಆರ್ಡರ್ ತಗೊಂಡ್ರೆ ನಮ್ಗೇನು? ನಮ್ಗೆ 2,000 ಕೂಲಿ ಜಾಸ್ತಿ ಕೊಡ್ತಾರ? ಹೆಂಗೂ ನಾಳೆ ಹಬ್ಬ, ಮನೆ ಕೆಲಸ ಮಾಡ್ಕೋಬೇಕು. ನಾನಂತೂ ಬರಲ್ಲಪ್ಪ. ಭಾಗ್ಯ ಹೇಳೋದು ಸರಿನೇ ಐತೆ. ಹೆಂಗೂ ಹಬ್ಬದ ಸಾಮಾನ್ ತಗೊಳಕ್ ಹೋಗ್ಬೇಕು. 3 ದಿನ ಬಿಟ್ಕೊಂಡು ಹೋದ್ರೆ ಆಯ್ತು ಬಿಡು. ಫ್ಯಾಕ್ಟ್ರಿ ಯಜಮಾನ್ರ ಕೇಳಿದ್ರೆ ಏನ್ ಹೇಳೋದು? ಏನೋ ಒಂದ್ ಹೇಳಿದ್ರ ತಗೋ. ಏನ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀವಾ? ಅಯ್ಯೋ ಹೆಂಗೋ ಅಪ್ಪ, ಸಂಘದಿಂದವ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ. ಏನೇ ಭಾಗ್ಯ, ಬಾಡ್ನೆಸ್ರು ಗಮ್ಮನ್ನಂಗದೆ. ನೆನ್ನೆ 3 kg ಕುರಿ ಮಾಂಸ ತಂದಿದ್ದೆ, ಇನ್ನು ಮಿಕ್ಕದೆ. ಬಂದ್ರೆ ರೊಟ್ಟಿ ಹಾಕೊಡ್ತೀನಿ, ತಿನ್ನಿವ್ರಾ? ಬಾಡ್ನೆಸ್ರು ರೊಟ್ಟಿ? ಯವ್ವ ನಂಗ್ ನಳ್ಳಿ ಮುಳೆ ಜಾಸ್ತಿ ಹಾಕೊಡ್ಬೇಕು ನೀನು. ನನ್ ಗಂಡ ಎಲ್ಲ ತಿನ್ಕೊಂಡವನೆ, ಇಷ್ಟು ಮಿಕ್ಕಿರೋದೇ ಹೆಚ್ಚು. ಅಯ್ಯೋ ಅದೇನ್ ತಿಂತಾನ ಅವನು. ನಡಿ ನಡ್ರಿ ನಡ್ರಿ. ಗಂಗಾ
ಏ ಗಂಗಾ 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 ಏ ಗಂಗಾ. ಯಾಕಣ ಎಲ್ಲಮ್ಮ ನಿನ್ ಗಂಡ? ಒತ್ತಾರೆ ಎದ್ದೋದನ್ ಬಂದಿಲ್ಲ ಕಣಣ್ಣ. ವಾರ ಆಯ್ತಲ್ಲಮ್ಮ ಕೆಲ್ಸಕ್ ಬಂದು. ಸಂಘದಲ್ಲಿ ತಗೊಂಡಿರೋ ದುಡ್ಡು ತೀರಾ ಗಂಟ ಹಂಗ ಆಡ್ತವೆ. ಬಂದಾದ್ಮೇಲೆ ಕಳ್ಸಮ್ಮ. ಆಯ್ತಣ್ಣ. ಭಾಗ್ಯ ಯಾರವನು? ಏ ನಡಿ ಒಳಗೆ. ತಿಳ್ಬೇಡ ಕಣೆ. ರಮೇಶ, ಏ ರಮೇಶ, ಹೆಂಗ್ತಾ ಏ ಹೆಂಗ್ತಾ. ಹಾಳಾದ ಸಂಘದವ್ರು ಸಾಲ ಕೊಟ್ಬಿಟ್ಟು ಒಬ್ನನ್ ಮಕ್ಳು ಕೆಲ್ಸಕ್ ಬರ್ತಿಲ್ಲ. ನಿಂಗ ನಿಂಗ ಎಲ್ಲೋದ್ನಮ್ಮ ನಿಂಗ? ಮನೇಲಿಲ್ಲ ಅಣ್ಣ. ಎಲ್ಲೋಗವ್ನೆ? ಗೊತ್ತಿಲ್ಲ ಅಣ್ಣ, ಅವ್ರ ಮನೆಗ್ ಬಂದ್ 3 ದಿನ ಆಯ್ತು. ಎಲ್ಲೋ ನವ್ಲಿ ಹಿಡಿಯಕ್ ಹೋಗ್ಬಿಟ್ಟವ್ನೆ ಬಡ್ಡಿ ಮಗ. ಹೋದ್ವಾರ ಕೆಲ್ಸಕ್ ಬರ್ತೀನಿ ಅಂತ 1,000 ರೂಪಾಯಿ ಇಸ್ಕೊಂಡ್ ಹೋಗವ್ನೆ. ಬರ್ಲಿ ಬರ್ಲಿ, ಬಂದ್ಮೇಲೆ ಕಳ್ಸಮ್ಮ. ಆಯ್ತು ಅಣ್ಣ. 1,000 ರೂಪಾಯಿ ಸಾಲ ಇಸ್ಕೊಂಡಿದಾನಂತಲ್ಲ, ಮನಿಗೇನಾದ್ರೂ ತಂದಾಕಿದಾನ? ಮಾಡ್ತೀನಿ ಅವನ್ಗೆ. ಅಯ್ಯೋ ತಗೋ ಮಗ್ನೆ. ಇದ್ ಬೇರೆ ಕೇಡು ಮೂದೇವಿ. ಗೌರಿ ರೀ ಗೌರಮ್ಮವ್ರೆ, ಅಣ್ಣ ಇವತ್ ಬರಕ್ಕಿಲ್ಲ ಕಣಣ್ಣ, ಹುಷಾರಿಲ್ಲ. ಇದು ಒಳ್ಳೆ ಕಥೆ ಐತಲ್ರಮ್ಮ. ನಿಮ್ ನಂಬ್ಕೊಂಡು 1 ತಿಂಗಳಾಯ್ತು. ಇವ್ರದ್ದು ಒಳ್ಳೆ ಗೋಳಾಯ್ತು ನಮ್ಗೆ. ಕೆಂಪಿ, ಓ ಕೆಂಪಿ. ಅಣ್ಣ ಹುಷಾರಿಲ್ಲ ಕಣಣ್ಣ, ಕೆಲ್ಸಕ್ ಬರಕ್ಕಾಗಲ್ಲ ಇವತ್ತ. ಯಾವಾಗ್ಲೂ ಇದೇ ನಾಟಕ ಆಯ್ತು ಕಣ್ರಮ್ಮ ನಿಮ್ದು. ನಂದು ಇದೇ ಒಂದು ಕರ್ಮ ಆಗೋಯ್ತು ನನಗೆ. ಎಲ್ಗೆ ಭಾಗ್ಯ ಹೊಟ್ಟಿದ್ಯಾ ಬ್ಯಾಗ್ ತಗ್ಲಾಕೊಂಡು? ನಮ್ಮ ಅಪ್ಪನ ಮನೆಗೆ ಹೋಗೋ 1 ವರ್ಷ ಆಗಿತ್ತು. ಹೆಂಗೋ ಸಂಘದ ದುಡ್ಡು ಬಂದಿದೆ, 1 ವಾರ ಇದ್ಬಿಟ್ಟು ಬರ್ತೀನಿ. ಅಯ್ಯೋ ಬಲ್ರೆ, ಸಾವ್ಕಾರ ಇಲ್ಲಿ ಅವ್ರು ಬನ್ನಿ. ಆಯ್ತು ಆ ಕಡೆ ಆ ಕಡೆ ಬಾ. ಅಯ್ಯೋ ಈ ಸಂಘಕ್ಕೆ ಬೇರೆ ದುಡ್ಡು ಕಟ್ಟಕ್ಕೆ ಏನ್ ಮಾಡೋದು ಈ ವಾರ? ಅಯ್ಯೋ ಹಾಳಾದ್ದು ವಾರ, ಅದು ಎಷ್ಟು ಬಿಲ್ಲು ಗೊತ್ತದೆ ಭಾಗ್ಯ. ನೋಡಂಗ ಆಗ್ಬಿಡ್ತಲ್ಲ ಸಣ್ಣಿ. ನಮಸ್ಕಾರ ಸಾ. ಈ ವಾರ ಸಂಘಕ್ ದುಡ್ಡು ಕಟ್ಬೇಕು ಸ್ವಾಮಿ. 200 ರೂಪಾಯಿ ಇದ್ರೆ ಕೊಡಿ. ನಿಂಗ್ ಸಂಘಕ್ಕೆ ಸೇರ್ಕೊಂತ ನಾನು ಹೇಳಿದ್ನಮ್ಮ ನಿಂಗೆ. ಕೂಲಿಗೂ ಬರ್ತಿಲ್ಲ, ಎಂತದ್ದು ಇಲ್ಲ. ದುಡ್ಡು ಕೊಡ್ಬೇಕೇನಮ್ಮ ನಿಂಗೆ? ಇಲ್ಲ ಹೋಗಮ್ಮ. ಇನ್ಮೇಲೆ ತಪ್ಪಿಸ್ಕೊಳಲ್ಲ, ಕೊಡಿ ಸ್ವಾಮಿ. ಯಾವ್ದು ಇಲ್ಲ ಕಣಮ್ಮ. ಅಯ್ಯೋ ಭಾಗ್ಯ ಏನಾಯ್ತೆ? ಭಾಗ್ಯ ಏನಾಯ್ತು? ಅಯ್ಯೋ ಭಾಗ್ಯ ಹೇಳಿ ಮಾತಾಡ. ಅಣ್ಣ ಏನಾಯ್ತು ನೋಡ್ಬರೋಣ. ಭಾಗ್ಯ ಮಾತಾಡ. ಭಾಗ್ಯ ಹೋಗಿ ಸಣ್ಣ ನೀರು ತರೋಣ. ಭಾಗ್ಯ ಏನಾಯ್ತೆ? ಭಾಗ್ಯ ಕಣ್ಬಿಡು. ಭಾಗ್ಯ ಮಾತಾಡು. ತಗೊಂಡ್ರಮ್ಮ, ಆಸ್ಪತ್ರೆಗೆ ಹೋಗ್ರಮ್ಮ ಬೇಗ. ನೀರ್ ತಗೊಂಬರೋಗೆ ಸಣ್ಣಿ. ಅಯ್ಯೋ ಕಣ್ಬಿಡೆ. ಅಯ್ಯೋ ದುಡ್ಡು ನಂದು ಕಣೆ. ಹಿಂಗೆ ಯಜಮಾನ್ರ ಹತ್ರ ಈಸ್ಕೊಳ್ಳೋದು. ಹೆಂಗೋ ನನಗ್ ಸಂಘ ಕಟ್ಟಕ್ ದುಡ್ಡು ಆಯ್ತು ಕಣಪ್ಪ. ಏನ್ ನಾಟಕ ಮಾಡ್ತಾಳಕ್ಕ ಇವಳು? ಅಲ್ಲಮ್ಮ, ಈ ತರ ನಾಟಕ ಆಡ್ಕೊಂಡು ನೀವು ನಮ್ಮ ಹತ್ರನೇ ದುಡ್ಡು ಕೇಳಂಗಾಗಿದ್ದೀರಾ? ಕೊಡ್ರಮ್ಮ ಇಲ್ಲಿ. ಯಾರು ಕೆಲ್ಸಕ್ಕೆ ಬರ್ಬೇಡ್ರಿ, ಹೋಗ್ರಮ್ಮ. ಅಯ್ಯೋ ಸಣ್ಣಿ ಏನ್ ಮಾಡೋದೇ? ಕೆಲಸನೇ ಇಲ್ದಂಗ್ ಮಾಡ್ಲಲ್ಲೇ. ಅಣ್ಣ 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 ಏನ್ರಮ್ಮ ಏನು? ಕೆಲ್ಸಕ್ ಬಂದ ಕನ್ನಡ. ಹೋಗ್ರಮ್ಮ ಹೋಗಿ. ನಿಮ್ಮಿಂದ ನನ್ನ ಭವಿಷ್ಯನೇ ಹಾಳಾಗೋಯ್ತು. ಎಂತ ಒಳ್ಳೆ ಆರ್ಡರ್ ತಗೊಂಡಿದ್ದೆ ನಾನು. 4 ತಿಂಗಳಾಯ್ತಲ್ರಮ್ಮ ಕೆಲಸ ಮಾಡಿ. ಈಗ ಬಂದಿದೆ ನಮ್ಮ ಕೆಲಸ ಅಂತ. ನಿಮ್ಗೆಲ್ಲೂ ಕೆಲಸ ಸಿಗ್ಬಾರ್ದು. ಹಂಗ್ ಮಾಡ್ತೀನಿ.
1 ರೂಪಾಯಿ ಕೂಲಿ ಊಟ ಕೊಡ್ದು ಹಂಗ್ ಮಾಡ್ತೀನಿ ಕಣ್ರಮ್ಮ. ಹಂಗೆಲ್ಲ ಮಾಡ್ಬೇಡಿ ಅಣ್ಣ ಕೆಲ್ಸಕ್ಕೆ ಬರ್ತೀವಿ ಅಣ್ಣ. ಅಣ್ಣ ಇನ್ ರಜಾ ಹಾಕಲ್ಲ ಅಣ್ಣ. ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ಅಣ್ಣ. ಏನ್ರಮ್ಮ ಮನೆ ಕಡೆ ಹುಡುಕೊಂಡ್ ಬಂದಿದ್ದೀನಿ, 1 ತಿಂಗಳಾಯ್ತು. ಜ್ವರ ಬಂತು ಅಂತ ಕಳ್ಳಾಡ್ತೀರಾ? ಹೋಗ್ರಮ್ಮ ಹೋಗಿ. ಅಣ್ಣ ಸಂಘಕ್ಕೆ ಕಟ್ಟಕ್ ದುಡ್ಡಿಲ್ಲ, 200 ರೂಪಾಯಿ ದುಡ್ಡು. ಅಯ್ಯೋ ನಮ್ಮ ಹತ್ರ ಎಲ್ಲಿ ಬರ್ತದೆ, ಹೋಗಮ್ಮ. ಅಣ್ಣ ಸಂಘಕ್ಕೆ ಕಟ್ಟಕ್ಕೆ ದುಡ್ಡು ಬೇಕಾಗಿತ್ತು, 200 ರೂಪಾಯಿ ದುಡ್ಡು ಕೊಟ್ಬಿಡೋಣ. ಕೊಟ್ಬಿಡ್ತೀನಿ. ನಾಳೆ ಬಾ. ನನ್ನ ಹತ್ರ ಎಲ್ಲಿ ಬರ್ತದಕ್ಕ ದುಡ್ಡು? ಹೋದ್ ತಿಂಗ್ಳೆ ಕೊಟ್ಟಿಲ್ವಲ್ರಮ್ಮ, ನಡೀರಿ. ಅಮ್ಮ ಊರಲ್ಲಿಲ್ಲ. ಸಂಘಕ್ಕೆ ದುಡ್ಡು ಕಟ್ಬೇಕು, 500 ರೂಪಾಯಿ ದುಡ್ಡಿದ್ರೆ ಕೊಡಿ ಅಣ್ಣ. ಇವತ್ತು ಶುಕ್ರವಾರ. ಬೆಳ್ಬೆಳ್ಗೆನೆ ಬಂದಿದ್ಯಾ, ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಹೋಗು. ಹಬ್ಬದ ದಿನ ಬಂದಿದ್ಯಾ? ದುಡ್ಡಿದ್ದಾಗ ಬೇಕಾ ಬಿಟ್ಟು ಖರ್ಚು ಮಾಡ್ಬಿಡ್ತೀರಾ, ಹೋಗ್ರಮ್ಮ ಕೆಲಸ ನೋಡಿ. ಶುಕ್ರವಾರ ಬಂದಿದ್ಯಲ್ಲ. ಎಲ್ಲ ಹೊಂಟಿದೀನಿ, ಒಳ್ಳೆ ಕೆಲ್ಸಕ್ಕೆ ಬಂದ್ ಕೊಡ್ತೀನಿ. ಬೆಳಿಗ್ಗೆ ಎದ್ರಿದಾಗೋಯ್ತು, ನೀವ್ ಕೆಲ್ಸ ನೋಡೋಗ್ರಿ. ಅಯ್ಯೋ ನಿಮ್ಗೆ ಇಲ್ಲ ಅಂತಿನ, ನಮ್ಮ ಮನೆಯವರು ಬೀರು ಕೀ ತಗೊಂಡುಂಟೋಗೋರೆ. ನಂಗೆ ಇದ್ರೆ ಕೊಡೋ. ಸಂಜೆ ಟೈಮ್ ಕೊಡಕ್ಕಾಗತ್ತಾ? ಇವತ್ತಿಲ್ಲ ನಾಳೆ ಕೊಡ್ಲಾ? ಅವಾಗಲೇ ಕೇಳೋದಲ್ರೇ. ತಿಂಗಳ ಇದೇ ಆಯ್ತು ನೋಡಿ. ನನಗೆ ಬಿಡಿ ಕಾಸಿಲ್ಲ. ಈಗ ರೇಷನ್ ತಂದ್ಬಿಟ್ಟಿದೀನಿ. ಬೆಳಗ್ಗೆನೆ ಬಂದಿದ್ಲು, ಸಂಘಕ್ಕೆ 500 ರೂಪಾಯಿ ಕಟ್ಬೇಕು, ಕೊಡಕ್ಕಾಗ್ಲು ಇಲ್ಲ, ಹೋಗಿಲ್ಲ ಅಂದೆ. ನನ್ನ ಹತ್ರನೂ ಬಂದಿದ್ಲು, ಎಲ್ತರ ನಾ ಇಲ್ಲ ಅಂದೆ, ಹೋದ್ಲು. ಇವತ್ತ ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ಜುಮ್ಕಿನ ಅಡ ಇಟ್ಟಂಗಾತು. ಓ ನಾನೊಬ್ಳೆ ಅನ್ಕೊಂಡಿದ್ದೆ, ಸುಮಾರು ಜನ ಅಡ ಇಟ್ಟವ್ರೆ. ಅಪ್ಪ ಈಗ ಸಮಾಧಾನ ಆಯ್ತು. ಅಲ್ಲಕ್ಕನ ಮಾದೇವಿ, ರಾತ್ರಿ ಎಲ್ಲ ಇಸ್ಕೂಲ್ಗೆ ಹೋಗಿ ಹೆಸರು ಬರೆಯೋದ್ ಕಲ್ತ್ಕೊಂಡು ಮಾದೇವಿ ಅಂತ ಬರೆಯೋದ್ ಬಿಟ್ಟು ಮೂದೇವಿ ಅಂತ ಬರ್ದಿಯಲ್ಲಿ. ನಿನ್ನ ಹೋಗು, ಏನ್ ಬಂದಿದ್ದದ್ ನಿಂಗೆ? ಅದೇನಾಯ್ತು ಗೊತ್ತದೇನೆ? ಹಾ, ಸಂಘಕ್ ಲೋನ್ ಮಾಡ್ಸವ್ರೆ ಬ್ಯಾಂಕ್ ಅಲ್ಲಿ. ಯಾವ್ದೋ ಜ್ಞಾನದಲ್ಲಿ ಮೂದೇವಿ ಅಂತ ಬರ್ದ್ಬಿಟ್ಟೆ. ಯಾವಾಗ್ಲೇ ಚೆಕ್ ತಗೊಂಡೋದ್ರು, ಮಾದೇವಿ ಅಂತ ಬರ್ದಿದ್ದನ್ನ ಹೊಡ್ದಾಕ್ಬಿಟ್ಟು ಮೂದೇವಿ ಅಂತ ಬರ್ದಿದ್ದಾರೆ. ಹಂಗಾರೆ ಬ್ಯಾಂಕಲ್ಲಿ ಮೂದೇವಿಗಿರೋ ಬೆಲೆ ಮಾದೇವಿಗಿಲ್ಲ ಅನ್ನೋ. ಅಯ್ಯೋ ನನ್ನ ಆಡ್ಕೊಳ್ಳೋದೇ ಆಯ್ತು ಏನೋ. ಭಾಗ್ಯ, ಸಂಘಕ್ ದುಡ್ಡು ಕಟ್ಟು. ಈ ವಾರ ನನ್ ಕಟ್ಟಕ್ ದುಡ್ಡಿಲ್ಲ. ಹಂಗಂದ್ರೆ ಹೆಂಗೆ? ನಾನು ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಸಂಘಕ್ ದುಡ್ಡು ಕಟ್ಟಿಲ್ವೇನೋ? ನೀನು ಕಟ್ಟು. ನೀನ್ ಏನ್ ಹೇಳಿದ್ರು ಅಟೆಯ, ನನ್ ಸಂಘಕ್ ದುಡ್ಡು ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ ಅಷ್ಟೇ. ಇವಾಗ ದುಡ್ಡು ಕಟ್ಟಲ್ಲ ಅಂದ್ರೆ ಹೆಂಗೆ? ದುಡ್ಡು ಕಟ್ಟು, ಕಟ್ಟು. ಹಿಂಗಂದ್ರೆ ಹೆಂಗೆ? ಕಟ್ಟು. ಅಯ್ಯೋ ನೋಡೆ, ಇಲ್ಲಿ ಕಟ್ತಾ ಇಲ್ಲ. ಸರ್ ಬಂದ್ರು ನೋಡು. ಸುಮ್ನಿರು, ಸರ್ ಬಂದ್ರು. ಇರ್ರೋ, ಯಾಕಿಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಇರ್ರೋ 1 ನಿಮಿಷ. ಯಾಕೋ ಗಲಾಟೆ? ಸಂಘದಲ್ಲಿ ದುಡ್ಡು ಎತ್ಕೊಂಡ್ಬಿಟ್ಟು ಕಟ್ಟಲ್ಲ ಅಂತಾರೆ ಮೇಡಮ್ ಅವರೇ. ಯಾಕೋ ಭಾಗ್ಯ, ತಪ್ಪಲ್ವೇನೋ? ಸಂಘ ಅಂದರೆ ದೇವ್ರಿದ್ದಂಗೆ ತಾನೆ, ಎಲ್ಲರೂ ಕಟ್ಟೋರೆ. ನೀನು ಯಾರ ಹತ್ರನಾರು ಇಸ್ಕೊಂಡು ಕಟ್ಟಬೇಕಲ್ವಾ? ತಗೊಳ್ಳಿ ಭಾಗ್ಯ, ಇನ್ನು ಮುಂದೆ ಹಂಗೆಲ್ಲ ಮಾಡಬಾರ್ದು. ನೀವೆಲ್ಲರೂ ಸೇರಿಕೊಂಡು ಸಂಘನ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. 3/4 ಭಾಗ ಮುಗ್ದೋಗಿದೆ. 20 ಕಂತಿಂದು ನೀವು ಒಂದೇ ಸಲ ಕಟ್ಟಿದ್ರೆ ತಿರ್ಗಾ ನಿಮ್ಗೆ ಹೊಸ ಸಾಲ ಸಿಗುತ್ತೆ. ಓ ಹೌದಾ? 20 ಕಂತು ಅಂದ್ರೆ ಎಷ್ಟು? ಕೊಟ್ಟು 200 ರೂಪಾಯಿಗೆ ಒದ್ದಾಡ್ತಾವಳೆ. 20 ಕಂತು ಕಟ್ತೇನೆ, ಕೂತ್ಕೊಳ್ಳೆ. ಕೇಳ್ದೆ ಅಟೆಯ. ಆಹಾ, ಏನ್ ಸುಳ್ಳು ಹೇಳ್ತಾಳೆ. 20 ಕಂತಂದ್ರೆ ಇನ್ನು 4,000 ಅಷ್ಟೇ ಕಣ್ರೋ. ಖುಷಿಯೇನ ಆಯ್ತು. ಇನ್ 4,000 ನಾನ್ ಕಟ್ತೀನಿ. ಮನೆಗೆ 1 ರೂಪಾಯಿ ಖರ್ಚು ಮಾಡೋಳು, ದುಡ್ಡೆಲ್ಲ ಕೂಡಿಕ್ತಾವಳೆ ಮುದ್ಗೂಬೆ. ಇವಳ್ದಿದ್ದೆ. ಯಾವ ಸಾಲನೂ ಬೇಡ, ಎದ್ ನಡೀರೆ. ಯಾಕೆ ಬೇಡ ಸಾಲ? ಸಂಘದಲ್ಲಿ ಸಾಲ ತಗೊಂಡು ಎಲ್ಲಾರ್ಗು ಒಳ್ಳೇದಾಗೈತಾನೆ. ಯಾರಾದ್ರೂ ಹಾಳಾಗೋದ್ರಾ? ನೋಡಿದ್ರಾ ಈ ಭಾಗ್ಯ ಮಾಡೋದನ್ನ? ದುಡ್ಡು ಕಟ್ಟಕ್ಕೆ ಎಷ್ಟೊಂದು ಇದು ಮಾಡಿದ್ಲು. ಅದಕ್ಕೆ ಸಂಘನೂ ಬೇಡ, ಏನು ಬೇಡ, ಎದ್ ನಡೀರಿ ಅಂತ ಹೇಳೋದು. ಸಂಘಕ್ಕೆ ಸಾಲ ಡಾಕ್ಟರ್ ಶಬ್ದಿ ಅಂತ ಮಡಿಕೊಂಡಿದ್ದೆ. ಬೇಡ ಬೇಡ ಸಂಘ ಅಂತ ಹೇಳ್ತಾರಲ್ಲ, ಅವ್ರಿಗೆ $2 kg ಸಂಘಕ್ಕೆ ಸಾಲ ಕಟ್ಟಕ್ಕಾಗುದಿಲ್ಲ. ಮಾಂಸ ಈಗ ಇದೆಲ್ಲ ಬೇಕಿತ್ತ ಮೇಡಮ್? ನೋಡಿ ಅವರೆಲ್ಲ ಕಿತ್ತಾಡಂಗಾಯ್ತು. ಶಂಕರ್, ನಾನು ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ದೆ. ಸಾಲ ತಗೊಂಡು ಸುಮ್ನೆ ಕೂತ್ಕೊಳ್ರೆ.
ಅದ್ ಯಾಕಂಗ್ ಬೊಗಳ್ತಿದ್ದೀರಾ? ನನ್ಗೂ ನೋಡಿ ನೋಡಿ ಸಾಕಾಯ್ತು ನಿಮ್ ಬಂಡವಾಳನ. ಏನ್ರೇ ಸರಳ ಸರ್ಸ, ನಿಮ್ಗೆ ಒಪ್ಕೆ ಏನ್ರೇ? ಅಲ್ಲ ಕಣಕ, ನಮ್ಗೇನ್ ಇವ್ರ ಮೇಲೆ ದುಶ್ಮನ್ನ ಇಲ್ಲ, ನಮ್ಗೇನ್ ಇವ್ರ ಮೇಲೆ ಶತ್ರುತ್ವ ಇದೆಯಾ? ಎಲ್ಲಾರು ನಮ್ ತರ ಸಂಘದಲ್ಲಿ ದುಡ್ಡು ತಗೊಂಡು ನಮ್ ತರನೇ ಇರ್ಬೇಕು ಅಂತ ಅಲ್ವೇ? ನೋಡ್ರವ, ನಿಮ್ ಸಪೋರ್ಟ್ಗೆ ನಾವು ಇರ್ತೀವಿ. ಇನ್ಮೇಲೆ ಎಲ್ಲರೂ ಸೇರಿ ಸಂಘವ ಚೆನ್ನಾಗ್ ಬೆಳೆಸ್ಕೊಂಡು ಹೋಗೋಣ ಕಣ್ರವ. ಕಂತ್ಕಣ್ಣ ಚೆನ್ನಾಗ್ ಕಟ್ಕೊಂಡು ಸಂಘವ ಬೆಳೆಸಿ. ಎಲ್ರಿಗೂ ದುಡ್ಡು ತಗೊಳಕ್ ಇಷ್ಟ ಇದೆ, ಆದ್ರೆ ನಮ್ ಸಂಸ್ಥೆ ಮ್ಯಾನೇಜರ್ ಒಂದ್ಸರಿ ಕೇಳ್ಬೇಕು. ಅವರು ಇಲ್ಲೇ ಪಕ್ಕದ ಹಳ್ಳಿಲಿದ್ದಾರೆ, ಅವ್ರನ್ನೊಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ. ಫೋನ್ ಮಾಡಿ ಕೇಳಿ ಬರ್ತಾರಂತ. ಹೇಳ್ತೀನಿ. ಇನ್ 20,000 ತಗೊಂಡ್ರೆ ನಿಜವಾಗ್ಲೂ ಕಟ್ಟಾರ ಇವರು? ಸರ್ ನಮಸ್ಕಾರ ಸರ್. ಇಲ್ಲೇ ಇದೀವಿ ಸರ್, ಊರಲ್ಲಿ ಇದೀವಿ. ಸುಮ್ಮನೆ ಕುತ್ಕೋತ. ಎಲ್ಲರಿಗೂ ನಮಸ್ಕಾರ. ಈ ಸಂಸ್ಥೆಯ ಮ್ಯಾನೇಜರ್ ನಾನು. ಶಂಕರು ಮತ್ತೆ ಮೇಡಮ್ ನನ್ಗಾಗ್ಲೇ ಎಲ್ಲ ಹೇಳಿದ್ದಾರೆ. ನೀವು ಈಗಾಗ್ಲೇ 3/4 ಭಾಗ ಸಾಲ ತೀರ್ಸಿದೀರಾ, ಇನ್ನೇನೊಂದು 4,000 ಮಾತ್ರ ಬಾಕಿ ಇದೆ ಅಂತ ಗೊತ್ತಾಯ್ತು. ನೀವೆಲ್ಲರೂ ನಿಯತ್ತಾಗಿ ಸಾಲ ತೀರಿಸ್ಕೊಂಡು ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ಸಂಘಕ್ಕೂ ಎಲ್ಲರೂ ಸರಿಯಾಗಿ ಬರ್ತಿದ್ದೀರಾ. ಹಾಗಾಗಿ ನನ್ನ ಕಡೆಯಿಂದ ನಿಮಗೆ 10,000 ರೂಪಾಯಿ ಗ್ರ್ಯಾಂಡ್ ಮಾಡ್ತಿದ್ದೀನಿ. ಉಳ್ದಿರೋ 4,000 ರೂಪಾಯಿ ಸಾಲ ಏನಿದೆ ಅದನ್ನ ಕಟ್ ಮಾಡಿ ಮಿಕ್ಕಿದ 6,000 ರೂಪಾಯಿನ ನಿಮ್ಗೆ ಕೊಡಕ್ ಒಪ್ಕೊಂಡಿದ್ದೀನಿ. ನಿಮ್ಗೆಲ್ಲ ಒಪ್ಕೆ ತಾನೆ? 6,000 ಕೊಡ್ಸಕ್ ಒಪ್ಕೊಂಡಿಲ್ವ ನಾವು? ಹೆಂಗಾರ ಬದ್ದಿ ಕಳ್ಳಿ ನಮಗೆ ನೋಡೋಣ, ಈ ಸಲಿನಾದ್ರೂ ಸರಿಯಾಗಿ ಕಂತು ಕಟ್ಬೋದೇನೋ ಅಂತ. ಶಂಕರ್ ಹೊರಡನ್ವಾ? ಸರಿ, ಬರ್ತೀನಮ್ಮ. ಅಯ್ಯೋ, ಹೆಂಗೋ ಎಲ್ರಿಗೂ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಒಳ್ಳೇದ್ ಮಾಡಿದ್ರು. 48, 49. ಹಾಯ್, ಗುಡ್ ಮಾರ್ನಿಂಗ್. ವರುಣ್, ಈ ತಿಂಗಳು ಗಾಡಿ ಕಂತ್ ಕಟ್ಟಿಲ್ಲ, ನೆನ್ಪಿದ್ಯಾ? ನಾನೇನ್ ಮಾಡ್ಲಿ? ಆಷಾಢ, ಮದುವೆ ಟ್ರಿಪ್ಪು ಇಲ್ಲ, ಬಾಡಿಗೆನೂ ಇಲ್ಲ. ಆಷಾಢ ಅಂತ ಬ್ಯಾಂಕ್ನವ್ರು ಸುಮ್ಮನೆ ಇರ್ತಾರಾ? ಗಾಡಿ ಕಂತ್ ಕಟ್ಲೇಬೇಕು ತಾನೆ, ಇಲ್ಲಾಂದ್ರೆ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಓದಿರೋರ್ನ, ಒಳ್ಳೆ ಜಾಬಲ್ಲಿ ಇರೋರ್ನ ಮದ್ವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಹುಡುಗನ್ ನೋಡ್ತಾ ಇದ್ರು. ನಾನು ಹೋಗಿ ನಿನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ದೆ. ಅದು ಬೇರೆ, ಜೊತೆಗೆ ಸಾಲದಲ್ಲಿ ಗಾಡಿ ಕೊಡ್ಸಿ ದೊಡ್ಡ ತಪ್ಪು ಮಾಡ್ದೆ. ಛೀ, ಏನ್ ಮಾಡ್ಲಿ ಡಿಯರ್, ಗಾಡಿ ಅಂದ್ರೆ ನನಗೆ ಪಂಚ ಪ್ರಾಣ. ಜೊತೆಗೆ ನಿನ್ ಲವ್ ಮಾಡೋ ಮೂಡಲ್ಲಿ ಏನು ತಲೆಗತ್ಲಿಲ್ಲ. ಏನ್ ಮಾಡೋದು, ಅಮೃತೂರು ಕುಣಿಗಲ್ಲು. ಎಷ್ಟೇ ಟ್ರಿಪ್ ಹೊಡೆದ್ರು ಕಲೆಕ್ಷನ್ನೇ ಇಲ್ಲ. ಬರೋ ಕಲೆಕ್ಷನ್ ಎಲ್ಲ ಡೀಸೆಲ್ಗೆ, ಕ್ಲೀನರ್ಗೆ. ಏನ್ ಮಾಡಕ್ಕಾಗತ್ತೆ? ಆಷಾಢ ಅಂತ ಜನ ಈಚೆಗೆ ಬರ್ತಾ ಇಲ್ಲ. ಏನ್ ಮಾಡೋದು? ವಾಟ್ ಐ ಡೂ? ನೋಡು, ಕೋಡಳ್ಳಿಲಿ ಈ ವಾರ ಸಂಘಕ್ಕೆ ಸಾಲ ಕೊಡ್ತಾ ಇದ್ದೀನಿ. ನೀನು ಹೋಗಿ ಅವನ್ನ ಹೇಗಾದ್ರೂ ಮಾಡಿ ಟ್ರಿಪ್ ಹೋಗೋ ಥರ ಒಪ್ಸು. ಈ ತಿಂಗಳು ಮುಂದಿನ ತಿಂಗಳು ಗಾಡಿ ಕಂತಿಗೆ ಕಾಸು ಮಾಡ್ಕೋ. ಅವು ಮೂದೇವಿಗಳು ಏನು ಹಿಡಿದ್ರು ಒಪ್ಕೊಳ್ತವೆ. ಮೋಸ ಮಾಡೋದು ತಪ್ಪಲ್ವಾ? ಏನು ತಪ್ಪು? ನೀನು ಟ್ರಿಪ್ ಕರ್ಕೊಂಡು ಹೋಗು, ಒಳ್ಳೊಳ್ಳೆ ಜಾಗ ತೋರಿಸು, ಅವ್ರಿಗೂ ಸಂತೋಷ ಆಗುತ್ತೆ. ಅದ್ರಲ್ಲಿ ಮೋಸ ಏನು? ಓ ಶಬಾಷ್! ಈ ತರ ಅಂದ್ರೆ ನಾಳೆನೆ ಹೋಗಿ ಅವ್ರನ್ನೆಲ್ಲ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ನೋಡು, ಮಾದೇವಿ ಅಂತ ಸಂಘದ ಅಧ್ಯಕ್ಷರಿದ್ದಾರೆ, ನಾನು ಅವರಿಗೆ ಫೋನ್ ಮಾಡ್ತೀನಿ. ನೀನು ಹೋಗಿ ಮಾತಾಡು. ಓಕೆ, ಗುಡ್ ಟೈಮ್ ಬ್ಯಾಡ್ ಟೈಮ್. ಕೋಡಳ್ಳಿ ಸಂಘ, ಬಾಯ್. ಹಲೋ, ನಮಸ್ಕಾರ. ಇವ್ರು ಮೇಡಮ್ ಅವ್ರ ಗಂಡ. ಅದೇ ಟೂರ್ ಹೋಗೋದ್ರ ಬಗ್ಗೆ ಮಾತಾಡಕ್ ಬಂದವ್ರೆ. ನಮಸ್ಕಾರ. ಆ ತೆಂಗಿನ ಮರದ ಟಾಪ್ ಹೊಡಿತಾ ಇರ್ತದೆ. ಏನಪ್ಪ? ಅಲೆಗಳು, ಸಮುದ್ರದ ಅಲೆಗಳು. ಅಷ್ಟೆತ್ರದ ಅಲೆಗಳು ಬಂದ್ರೆ ನಾವು ಮುಳುಗೋಗೋದಿಲ್ವೋ? ಓ ನೋ, ಆ ಅಲೆ ದಡಕ್ ಬರೋಷ್ಟ್ರಲ್ಲಿ ಇಷ್ಟು ಓ ಸಾರಿ ಇಷ್ಟು ಬಂದು ಬಿಟ್ಟಿರ್ತದೆ. ಬೀಳ್ತದೆ 1,000 ಅಡಿ ಎತ್ತರದಿಂದ ಬೀಳ್ತದೆ. ಏನ್ ಬೀಳ್ತದೆ? ನೀರು, ಜಲಪಾತ, ದೊಡ್ಡ ಜಲಪಾತ. ಆ ಜಲಪಾತದಲ್ಲಿ ಸ್ನಾನ ಮಾಡ್ತಾ ಇದ್ರೆ ಮೈ ಕೈ ನೋವೆಲ್ಲ ಒಯ್ತದೆ.
ಜೊತೆಗೆ ಚರ್ಮದ ಕಾಯಿಲೆ ಇದ್ರೂ ಒಟ್ಟಾಗ್ತದೆ, ಡಾಕ್ಟ್ರು ಫೀಸು ಉಳಿತದೆ ನೋಡಿ. ಆ ನಮ್ಮಪ್ಪ ವೆಂಕಟೇಶ್ವರ, ಧರ್ಮಸ್ಥಳದ ಮಂಜುನಾಥ, ವರ್ನಾಡು ಅನ್ನಪೂರ್ಣೇಶ್ವರಿ, ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಬಂದ್ರೆ ಮಾಡಿರೋ ಕರ್ಮ ಎಲ್ಲ ಹೋಗಿ ಮನೆ ತುಂಬಾ ದುಡ್ಡು. ಹೌದು ಕಣ, ನಾನ್ ರಾತ್ರಿ 10 ಗಂಟೆಲಿ ನೋಡ್ದೆ ಟಿವಿ ಕರೆಕ್ಟ್ ಅಲ್ವಾ? ತೋರ್ಸಿದ್ರು ಅದ್ನ. ನೋಡಿದ್ರ ನಾನೇನ್ ಸುಳ್ಳು ಹೇಳದ್ನ? ನಿಜ ತಾನೆ. ಆ ಬೆಟ್ಟ ತುದಿ ಮೇಲೆ ನಿಂತು ನೋಡ್ತಾ ಇದ್ರೆ ಸ್ವರ್ಗ. ಆ ದೇವ್ರುಗಳಿಗೆ ಒಡವೆಗಳಾಕಿ ಅಲಂಕಾರ ಮಾಡಿರ್ತಾರೆ, ಅದನ್ನೆಲ್ಲ ನೋಡಕ್ಕೆ ಪುಣ್ಯ ಬೇಕು, ಪುಣ್ಯ. ನೋಡಿದ್ರೆ ಒಪ್ಕೊಳ್ಳೋದು ಕಾಣ್ತಾ ಇಲ್ಲ. ನೋಡಪ್ಪ, ಟೂರ್ಗೆ ಎಷ್ಟು ಕೊಡ್ಬೇಕಪ್ಪ? ಓ ಶಬಾಷ್, ಬರೀ 3,000. ಏಟ್ ಒಳ್ಳೆ ಮನಸ್ನಪ್ಪ ನೀನು. ನೀರವತ್ಕೆ ಊರಲ್ಲಿ ಮಳೆ ಬೆಳೆ ಚೆನ್ನಾಗ್ ಆಯ್ತಾ ಇರೋದು. 3,000 ರೂಪಾಯಿ ಯಾಕೆ, ಅದ್ರ ಜೊತೆ 100 ರೂಪಾಯಿ ತಗೋ. ಕೆಂಪಿ, 3,000 ರೂಪಾಯಿಲಿ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬದದ್ ಲೆಕ್ಕ ಹಾಕವ? ಅಕ್ಕವ್ ಒಬ್ಬೊಬ್ರು 3,000 ಕಣಕ್ಕವ್. ಏನ್ ಇಷ್ಟೊಂದು ಹೇಳ್ತವನ್ ಬಗ್ಗೆ? ಏ 3,000 ಅಂತೆ, 3,000 ಇದ್ರೆ ಇವರೆಲ್ಲ 3 ತಿಂಗಳು ಜೀವನ ಮಾಡ್ತಾರೆ. ಯಾವ್ದು ಬೇಡ, ಹೋಗು. ಹಂಗಲ್ಲ ಕಣಕ, ಊಟ ತಿಂಡಿ ಬಾಡಿಗೆ ರೂಮು ಎಲ್ಲ ಸೇರಿ 3,000 ಅಷ್ಟೇ. ಇವತ್ತು ಕೋಡಳ್ಳಿಗೂ ಕುಣ್ಗಲ್ಗೂ ಹೋಗ್ ಬತ್ತೀನಂದ್ರೆ 200 ರೂಪಾಯಿ ಖರ್ಚಾಗ್ತದೆ ಅಲ್ವೇನಕ್ಕ? ಅಲ್ವಾ ಮತ್ತೆ? ಒಂದ್ ದೇವ್ರ ದರ್ಶನ ಮಾಡದೆ ತಗೊಳ್ಳಿ, ಒಳ್ಳೇದಾಯ್ತದೆ. ಅಯ್ಯ, ವಯಸ್ಸಾದ್ಮೇಲೆ ಹೋಗಕ್ಕಾಯ್ತದ? ಅಲ್ವಾ? ಜಿಜ್ಬಿ ಹೋಗ್ ಬಂದ್ರಾಯ್ತು. ವಾಷಿಂಗ್ ಮಿಷಿನು ಫ್ರಿಜ್ಜು ಎಲ್ಲ ತಗೊಂಡ್ ನಾನೇ ಬರ್ತಾ ಇಲ್ವಾ? ಹೋಗಣ. ಇವ್ನ್ 3,000 ಹೇಳ್ತಾವನಲ್ಲ, ಇವನೇನ್ ನಮ್ಮ ಡೆಲ್ಲಿ ಕರ್ಕೊಂಡ್ ಹೋಯ್ತಾನ? ಜಾಸ್ತಿ ಆಗ್ಲಿಲ್ವಾ? ಸುಮ್ನಿರು. ನೋಡಪ್ಪ, ತಲಾ 1,000 ರೂಪಾಯಿ ಕೊಡ್ತೀವಿ. ಚಿನ್ನದ ದೇವಸ್ಥಾನ, ಜಲಪಾತ, ಸಮುದ್ರ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಡಪ್ಪ. ಅಯ್ಯೋ, ಅಷ್ಟಾಗಲ್ಲ ಕಣಕ, 2,000 ಕಿಲೋಮೀಟರ್ ಅದೇ. ಅಯ್ಯೋ, ಇವನೇನೆ ಹಿಂಗೆ ಹೇಳ್ತಾವನಿ, ಎಷ್ಟು ಹೇಳಿದ್ರು ಹೋಗ್ತಾ ಇಲ್ಲ. ಆಯ್ತು ನೋಡು, 2,000 ಕೊಡ್ತೀವಿ. ಒಪ್ಕೊಂಡ್ರೆ ಒಪ್ಕೊ, ಬಿಟ್ರೆ ಬಿಡು. ಏನ್ರೆ? ಆಯ್ತು ಕಣ್ಬಿಡಕ. 20 ರೂಪಾಯಿ ಇದ್ರೆ ಕೊಡಕ್ಕ. ಅವತ್ ಇಸ್ಕೊಂಡಿದ್ 200 ರೂಪಾಯಿ ಕೊಡದೆ ನಾಟಕ ಆಡ್ದಿ, ಹೋಗು. ಅಕ್ಕ 200 ರೂಪಾಯಿ ಕೊಡಕ್ಕ, ನಾಳೆನೆ ತಂದ್ಕೊಡ್ತೀನಿ. ಎದ್ದೋಗೆ, ನನ್ನ ಹತ್ರ ಎಲ್ಲ ಐತೆ. ನಿಂತೋದ್ರೆ ನಿಂತೋಯ್ತದೆ ಸಂಘ. ಏ ಕೊಳ್ಳೆ, ನಾನೇ ಕೊಡ್ತೀನಿ, ಕಟ್ಟಿವಿ. ಅಕ್ಕ 100 ರೂಪಾಯಿ ಇದ್ರೆ ಕೊಡಕ್ಕ. ಸರಿ ಆಯ್ತು, ಈ ವಾರ ನಾನ್ ಕಟ್ತೀನಿ, ಮುಂದಿನ ವಾರ ನಾನ್ ಕಟ್ಬಿಡು. ಕೊಡಕ್ಕ, ಹಂಗೆ ಮಾಡ್ತೀನಿ. ನೋಡಿ, ನಿಮ್ಗೆಲ್ಲ 2ನೇ ಸಲ 10,000 ಮತ್ತೆ ಗ್ರಾಂಟ್ ಆಗಿದೆ. ಮೊದ್ಲು ಹೇಳ್ದಂಗೆ ಒಬ್ರಿಗೊಬ್ರು ಜಾಮೀನ್ದಾರಾಗಿ ಸಹಿ ಮಾಡ್ಬೇಕು, ಸರಿನಾ? ಸರಿ, ಇಲ್ಲಿ ನೋಡ್ರೋ, ಹಳೆ ಸಾಲದಲ್ಲಿ 4,000 ರೂಪಾಯಿ ತಗೊಳ್ತಾ ಇದ್ದೀವಿ. ಆಮೇಲೆ ಟೂರಿಗಂತ 2,000 ರೂಪಾಯಿ ತಗೊಂಡಿದೀವಿ. ಉಳ್ದಿದ್ 4,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ಆಯ್ತು. ಇನ್ನು ಎಷ್ಟು ಕಟ್ಬೇಕಕ್ಕ ಸಾಲ? ಇವತ್ತಿಂದ ಇನ್ನ 1 ವರ್ಷ ಕಟ್ಬೇಕನವ. ಹೋದ್ ವಾರ ಬರೀ 4 ತಿಂಗಳದೇ ಅಂದ್ರು. ಯಾಕೆ, ಹೊಸ್ದಾಗ್ ತಗೊಂಡಿಲ್ವಾ ಸಾಲವ? ಹೌದಾ? ಓ, ಮತ್ತೆ 10,000ಕ್ಕೆ ಬೆಳ್ಕೋತೇನಕ್ಕ? ವರ್ಷ ಪೂರ್ತಿ ಕಟ್ಟಂಗಾತೇನಕ್ಕ? ಪಾರ್ವತಿ, ಪಾರ್ವತಿ, ಏನೇ ಭಾಗ್ಯ ಇದು? ಏಯ್ತಾಳೆ ಪಾತ್ರೆ, ನಾವು ಟೂರ್ಗೆ ಹೋಗ್ತಿದೀವಲ್ಲ, ನಾವಿಲ್ಲ ಅಂದ್ರೆ ನನ್ ಗಂಡ ಎಲ್ಲ ತಗೊಂಡೋಗಿ ಕುಡಿಯಕ್ ಮಾರ್ಕೊಂಡ್ಬಿಡ್ತಾನೆ. ಅದಕ್ಕೆ ಕಣೆ. ಓ ಹಂಗ? ಹೋದ ವರ್ಷ ಏನಾಗಿತ್ತು ಅಂದ್ರೆ, ಕುಡಿಯಕ್ ಕಾಸಿಲ್ಲ, ಏನ್ ಮಾಡೋದು? ಕೂದ್ಲಮ್ಮ ಕೂದ್ಲು, 100 ಗ್ರಾಮ್ 1,000 ರೂಪಾಯಿ. ಕೂದ್ಲಮ್ಮ ಕೂದ್ಲು, ಕೂದ್ಲಮ್ಮ ಕೂದ್ಲು, 100 ಗ್ರಾಮ್ 1,000 ರೂಪಾಯಿ. ಕೂದ್ಲಮ್ಮ ಕೂದ್ಲು.
ಸರಿ ಎತ್ಕೊಂಬರೆ. ಹತ್ತಿ 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 ಹುಷಾರ್ ಕಣಪ್ಪ ಡ್ರೈವರು ಬಾಕಿ. ಟಾಟಾ ಬರ್ತೀವಿ. ಬರ್ತೀವಿ ಟಾಟಾ. ಡ್ರೈವರ್ ಅಣ್ಣ ಒಂದ್ ಆಡಕ್ಕೂ ಡ್ರೈವರ್ ಅಣ್ಣ. ಅಕ್ಕ ವೈರ್ ಕಿತ್ತಾಗೈತೆ, ಪೇಟೆಗೆ ಹೋಗಿ ಹಾಕ್ಸ್ತೀನಿ ಬರ್ರಿ. ಅಜ್ಜಿ ಯಾರಾದ್ರೂ ಒಂದ್ ಆಡಾಡಿ. ಬನ್ನಿ ಬನ್ನಿ ಬನ್ನಿ, ಊಟ ನಿದ್ದೆ ಎಲ್ಲ ಇಲ್ಲೇ. ಇಲ್ಲೇ ಹತ್ರದಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇತ್ತು, ಹೋಗ್ಬೋದಾಗಿತ್ತಲ್ಲಿ. ಬಂತು, ಇಳಿರಿ 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 ಎಲ್ಲ. ಸಾಕಾಗೋಯ್ತು. ಏನಪ್ಪ ಒಂದ್ ತೊಟ್ಟು ಇಲ್ಲಲ್ಲ. ಅಯ್ಯೋ ಈಗ ಬಂದ್ರಾ? ಸಾಕಾಗೋಯ್ತು. ಅದ್ಯಾಕ ಕಾಲುತ್ತೀಯ? ಅಯ್ಯೋ ಇದ್ರಾಗ ಏನ್ ತಪ್ಪದೆ ಬಿಡು. ನಿನ್ಗೆ ಅಂತ ಒಂದ್ ಶರ್ಟ್ ತಂದಿದ್ದೀನಿ, ತಗೋ. 3 ದಿನದಿಂದ ತಲೆ ಕೆಟ್ಟೋಗದೆ, ನೀನ್ ಬೇರೆ ಊರಲ್ಲಿರ್ಲಿಲ್ಲ. 50 ರೂಪಾಯಿ ಇದ್ರೆ ಕೊಡೆ ಕೆಂಪಿ. ಅಯ್ಯೋ ಕೊಡೆ. ಎಲ್ಲಿಂದ ಬಂದಾತು? ಟೂರ್ನಾಗೆ ಎಲ್ಲ ಖರ್ಚಾಯ್ತು. 4 ಜನದಾಗ ನಾವು ಖರ್ಚು ಮಾಡೋದ್ ಬೇಡ್ವಾ? ಕೊಡೆ ಕೆಂಪಿ. ಈ ವಾರ 1 ರೂಪಾಯಿನೂ ಇಲ್ದಂಗ ಆಗೈತೆ ಸಂಘ ಕಟ್ಟೋಕೆ. ಕೊಡು ಕೆಂಪಿ 50. ಇಲ್ಲ ವಾಲೆ ಫುಲ್ ಬಾಟ್ಲು ನವ್ವಾಲೆ. ಚೆನ್ನಾಗಿ ಆಡ್ತಿದ್ದೀರೇನಪ್ಪ. ಪ್ರಸಾದು, ಬಾರೋ ನಿಂಗೂ ಮಕ ತೊಳಸ್ತೀನಿ.
ನಿಮ್ಮಪ್ಪ ಎಲ್ಲೋಯ್ತಪ್ಪ? ಗೊತ್ತಿಲ್ಲಮ್ಮ. ಈ ಬಾಚಣ್ಗೆ ಎಲ್ಲಿದೆ ನೋಡೋಣ. ಬಾಚಣ್ಗೆ ನಿಮ್ಮಪ್ಪ ವಾಲೆ ಎತ್ಕೊಂಡು ಹೋಗೈತ್ ಕಣಪ್ಪ. ಅಪ್ಪ ವಾಲೆ ಕತ್ಕೊಂಡು ಹೊಂಟೋದ್ರ? ನಾವು 4 ಜನದಂಗ್ ಬದುಕೋಣ ಅಂದ್ರೆ ಈ ಕಳ್ಳನ್ ಮಗ ನನ್ ಗಂಡಿಂದ ಏನೂ ಆಗ್ತಿಲ್ಲ. ಈ ಕುಡಕ್ ನನ್ ಮಗನಿಂದ ನಾವು ಉದ್ಧಾರ ಆಗಕ್ಕಾಯ್ತದ? ಅಮ್ಮ, ನಾನ್ ಚೆನ್ನಾಗ್ ಓದಿ ಕೆಲ್ಸಕ್ ಸೇರಿ ನಿನ್ನ ರಾಣಿ ತರ ನೋಡ್ಕೊಂತೀನಮ್ಮ. ಬಡ್ವೇನ ಸಾಕು ಸಾಕು ಅನ್ನಷ್ಟು ಕೊಡಿಸ್ತೀನಮ್ಮ, ಸುಮ್ನಿರು. ಅಮ್ಮ, ನಮ್ ಪಾಠದಲ್ಲಿ ಹೇಳವ್ರೆ, ಸುಖವಾಗಿರ್ಬೇಕಂದ್ರೆ ದುಡ್ಡು ಬೇಕಂತೆ, ಸಂತೋಷವಾಗಿರ್ಬೇಕಂದ್ರೆ ದುಡ್ಡು ಬೇಡವಂತೆ ಕಣಮ್ಮ. ಅಯ್ಯೋ ನನ್ ಕಂದ. ಈಗ ತೋಡುವೇನೋ ಹೋಯ್ತು, ಸಂಘ ಕಟ್ಟಕ್ ದುಡ್ಡು ಇಲ್ಲ, ಏನ್ ಮಾಡೋದಪ್ಪ ಈಗ? ಏನಿವತ್ತು ಇಷ್ಟೊಂದ್ ಜನ ಕಮ್ಮಿ ಬಂದಿದ್ದೀರಾ? ದುಡ್ಡು ತಗೋಬೇಕಾರಂಗ ಆಡಿದ್ರು, ಈಗ ಸಂಘಕ್ಕೆ ದುಡ್ಡು ಕಟ್ಬೇಕಲ್ಲ, ಅದಕ್ಕೆ ಹಿಂಗ್ ಮಾಡ್ತಾವ್ರೆ. ಹಿಂಗಾದ್ರೆ ಸಂಘ ನಡ್ಸೋದ್ ಕಷ್ಟ ಆಗುತ್ತೆ ನೋಡಿ. ಅವರೆಲ್ಲ ಸಂಘಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಅವ್ರ ಸಾಲದ ಕಂತನ್ನ ನೀವೆಲ್ಲ ಕಟ್ಬೇಕಾಗುತ್ತೆ. ಅಯ್ಯ, ಅವ್ರ ದುಡ್ಡೆಲ್ಲ ಕಟ್ಟಕ್ ನಮ್ಗೇನ್ ಕರ್ಮನ? ಅನ್ಬೋಗೋಸ್ರಿ ನಮ್ ದುಡ್ಡು ನಮಗ್ ಕಟ್ಕೊಳಕ್ಕೆ ಕಷ್ಟ ಆಗದೆ, ಅವಳ ದುಡ್ಡು ಎಲ್ಲಿಂದ ಕಟ್ಟನೆ ಅಕ್ಕ? ಎದ್ ನಡಿಯೇ, ಅದೇನ್ ಕೇಳಣ? ಎದ್ ನಡ್ರಿ ಹೋಗೋಣ. ಕುತ್ಕೊಳ ಇಲ್ಲಿ, ಕರಿಯ ಅವಳನ್ನ. ಭಾಗ್ಯ, ಭಾಗ್ಯ ತೆಗೆ ಬಾಕ್ಲಾ. ತೆಗೆ ಬಾಕ್ಲಾ ಭಾಗ್ಯ. ಅಯ್ಯೋ, ನೋಡ್ದ ಇವಳನ್ನ ಮಲ್ಗಿದೀಗ ಎದ್ ಬತ್ತಾವಳೆ. ನಿದ್ದೆ ಮಾಡ್ತಾ ಇದ್ದೆ. ಚಿಂತಿಲ್ದವ್ರಿಗೆ ಸಂತೆಲು ನಿದ್ದೆ ಅನ್ನಂಗೆ ನೋಡ್ದ ಮಲ್ಗಿರದ. ನಾವ್ ಒಂದ್ ದಿವಸನು ತಪ್ಪಿಸ್ಕೊಳ್ದಂಗೆ ವಾರ ಕರೆಕ್ಟ್ ಸಂಘಕ್ಕೆ ಹೋಯ್ತಿವಿ. ನೋಡ್ದ ದಿಮಾಕು ಗಿಮಾಕು ಅಂತ ಮಾತಾಡ್ಬೇಡ ನೀನು. ಸುಮ್ನಿರು, ಇಲ್ಲಕ್ಕಂತಂಗ ಅನ್ನಕ್ಕಲ್ಲ. ಅಯ್ಯ ನೋಡಿ ಭಾಗ್ಯ ಅವ್ರೆ, ಇತ್ತೀಚೆಗೆ ನೀವು ಸಂಘಕ್ಕೂ ಸರಿಯಾಗಿ ಬರ್ತಿಲ್ಲ. ಹೋಗ್ಲಿ, ಕಂತು ಸರಿಯಾಗಿ ಕಟ್ಲಿಲ್ಲ ಅಂದ್ರೆ ನೀವೇ ಹೇಳಿ. ಸರ್, ನನ್ನ ಹತ್ರ ಸಂಘ ಕಟ್ಟಕ್ ದುಡ್ಡಿಲ್ಲ. ಏನಾದ್ರೂ ಮಾಡಿ ಮುಂದಿನ ಸಲ ಒಟ್ಟಿಗೆ ಸೇರ್ಸ್ಕೊಡ್ತೀನಿ ಸರ್. ನಮ್ಮಂತ ವಯಸ್ಸಾದವರು ಕೈಲಾಗ್ದವ್ರು ಸಂಘಕ್ಕೆ ಕಟ್ತಾ ಇದೀವಿ ಕಂತು. ನಿನಗೇನಾಯ್ತೆ ದಾಡಿ? ಹೋಗ್ಯಲೇ, ದೊಡ್ಡ ಮಗ ಓಡೋದ, ಇನ್ ಸೊಸೆನು ಬೇರೆ ಹೋದ್ರೆ ಇಟ್ಟಾಕವ್ರು ಯಾರು ಇಲ್ಲ ಅಂತ ಸೊಸೆನ ಕಿರಿ ಮಗನ್ ಕಟ್ಟಕ್ ನೋಡಿದ್ಯಾ? ನೋಡ್ದ ಇವಳ ಎಂತ ಮಾತಾಡ್ಬಿಟ್ಲು. ಅಪ್ಪ, ಎಂತ ಮಾತಾಡ್ಬಿಟ್ಲಪ್ಪ ಇವಳು. ಅಯ್ಯೋ, ನಿಂದಿನ್ ನೀನ್ ನೇರ್ಕ್ ಮಾಡ್ಕೊಂಡಿದ್ಯಾ, ನನಗ್ ಹೇಳಕ್ ಬಂದಿದ್ಯಲ್ಲ. ಹೋಗ್ಯಲೇ. ಅಯ್ಯೋ, ಬಿಡೋದ್ ಬೇಡ ಕಣ. ನೋಡ್ ಭಾಗ್ಯ, ಬಾಯಿಗ್ ಬಂದಂಗ್ ಮಾತಾಡೋದನ್ನ ಬಿಡು. ಯಾರಾದ್ರೂ ದೊಣ್ಣೆ ತಗೊಂಡ್ ಇಕ್ಕಾರ್ ನಿಂಗೆ. ಪಾಪ ಅತ್ಗೆ ಮೈದ್ನ ತಾಯಿ ಮಗ ಇದ್ದಂಗವ್ರೆ. ಇನ್ನೆಂತ ಬಚ್ಚಲ್ ಬಾಯೇ ನಿಂದು. ನಿನ್ನ ನೋಡೆ, ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡೋದಿಲ್ಲ. ಅಲ್ಲ ಕಣೆ, ನೀನ್ ದುಡ್ಡು ಎತ್ಕೊಳವಾಗ ಚೆನ್ನಾಗಿತ್ತೇನೆ. ಗಂಡನ್ ತಂದು ಬಾಡ ಎಣ್ಣೆ ಕೊಟ್ಬಿಟ್ಟಿಯಲ್ಲ, ಈಗ ದುಡ್ಡು ಕಟ್ಟಕ್ ಏನಾಗೈತೆ? ಎಲ್ಲ ಕೇಳ್ತಾವ್ರಲ್ಲ, ಬಾರೆ ದುಡ್ಡು ಕಟ್ಟೆ ನೀನಂತವಳು. ಇಲ್ಲ ಅಂದ್ರೆ ಅವನೆಲ್ಲ ಕರಿಯ ನಿನ್ ಗಂಡ. ಏನೇ ಹಂಗ್ ಮಾತಾಡ್ತೀಯಾ? ನಾವು ಸಂಘ ದುಡ್ಡು ಕೇಳಕ್ ಬಂದಿದೀವಿ, ಸಾಲ ಕೇಳಕ್ಕಲ್ಲ. ಸುಮ್ನೆ ಕಟ್ಬಿಡು ಬಾ ಅಷ್ಟೇ, ಇಲ್ಲ ಅಂದ್ರೆ ಸರಿ ಇರಲ್ಲ ಅಷ್ಟೇ. ಅಯ್ಯಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ನಮ್ಮನೆ ಅಂತ ಮಾಡಿ ಗಲಾಟೆ ಮಾಡೋದು. ಕುಡ್ದು ಹೆಂಗ್ ಅಯ್ಯೋ, ಏನಪ್ಪ ನಿನ್ ನೆಂಟ್ರು
ಅದಕ್ಕೆ ಬಂದಿದೀವಿ ಕೇಳಕ್ಕೆ. ಸುಮಾರು 6 ವಾರದಿಂದ ಸಂಘಕ್ಕೂ ಸರಿಯಾಗಿ ಬರ್ತಿಲ್ಲ, ಕಂತು ಕಟ್ತಿಲ್ಲ. ನೀವಾದ್ರೂ ಹೇಳಿ ಸರ್. ಅಯ್ಯೋ ಯಾರಿಗೆ ಹೇಳಿ ಎಲ್ಲ ಅವ್ರೆ. ನಿಮ್ಮ ಹೆಂಡತಿ ಭಾಗ್ಯನ್ಗೆ ಸರ್. ಅವಳಿಗೆ ಯಾಕೆ ಹೇಳ್ಬೇಕು? ನಾನು ಯಾಕೆ ಹೇಳಿ? ಅವಳೇನಾದ್ರು ನಿಮ್ಮ ಮನೆ ಬಾಗಿಲಿಗೆ ಸಾಲ ಕೊಡಿ ಅಂತ ಬಂದಿದ್ಲ? ಹೇಳ್ರಿ. ಅದಂಗಲ್ಲ ಸರ್, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಹಾ ಅಲ್ವಾ, ಮತ್ತೆ ನಮ್ಗೆ ಒಳ್ಳೇದಾಗ್ಬೇಕು ತಾನೆ. ನೀನು ಕೊಟ್ಟಾಗ ನಾನು ಇಸ್ಕೊಂಡಿದ್ದೀನಿ, ಹಂಗೆಯ ನಾವು ಕೊಟ್ಟಾಗ ನೀನು ಇಸ್ಕೊಬೇಕಷ್ಟೇ. ದುಡ್ಡೆಲ್ಲ ಖಾಲಿ ಮಾಡಿ ಏನಿವಾಗ ಬಾರೆ ಆಚೆ ಸರಿ. ಬಂದ್ಬಿಟ್ಟವಳಲ್ಲ ಹಂಗೆ. ಏನು ಜಾಸ್ತಿ ಮಡಿಗೆ ದುಡ್ಡು ಹೊರಡನ್ ಬನ್ರಿ. ಕಟ್ಟಲ್ಲ ಅಂತ ಕಟ್ತೀನಿ ಹೋಗು. ಬಾ ಬಾ, ಕತ್ಲಾದ್ಮೇಲೆ ಬರ್ತಾ ಇದೀಯಾ? ಕೋಪ ಕಡಿಮೆ ಆಗಿರ್ತದೆ ಅಂತವ. ನನ್ ಮುಂದೆ ಗಂಟ್ಲರ್ ಕತ್ತಿಲ್ಲ, ಅವಳ ಮುಂದೆ ಏನಾಗಿತ್ತು? ನಿನ್ ಗಂಟ್ಲನ್ ಹಿಂಗೋಗಿದ್ದ? ಅವಳು ಅಲಸ್ ಬಾಯಿಗೆ ಬಾಯಿ ಕೊಡಕ್ ಆಯ್ತದೇನೆ. ಕೆಸರ ಮೇಲೆ ಕಲ್ಲಾಕಿ ಮುಖದ ಮೇಲೆ ಯಾಕೆ ಸಿಡಿಸ್ಕೊಳ್ಳೋಣ? ಅಂತರ್ ಸವಾಸ ಬ್ಯಾಡ ಕಣೆ ನಮ್ಗೆ. ಅಂತವ್ರ ಸವಾಸ ಬ್ಯಾಡ ಸರಿ, ಹಂಗಂದ್ರೆ ನಿನ್ ಮಾತ್ನರ್ಥ ಉಗುದ್ರೆ ಉಗುಸ್ಕಂಬ, ಬೈದ್ರೆ ಬೈಸ್ಕಂಬ ಅಂತ ಅಲ್ವಾ? ಎಂತ ಮಾತಂದ್ಲೋಳ್ ಬಾಯ್ ಹುಳ ಬೀಳ. ನನ್ ಗಂಡ ನನ್ ಬಿಟ್ಟು ಓಡಾಗಿದ್ದಾಗಿಂದಲೇ ಕೂಲಿ ನಾಲಿ ಮಾಡಿ ನಿಮ್ಮನ್ನೆಲ್ಲ ಸಾಕಿ ನಿನ್ ಮಗನ ನನ್ ಮಗ ಅಂತ ಸಾಕಿದ್ನಲ್ಲೇ. ನನ್ನನ್ ತೊಳಗ್ ಹಿಂಗಂದ್ಬಿಟ್ಲಲ್ಲೇ ಕೆಂಪಿ ಅವಳು. ಹೋಗ್ಲಿ ಬಿಡೆ. ಊರು ಬಿಟ್ಟಳ್ ಕಡೆ ಅವಳು. ಅವಳ ಸಮಕ್ ನಾವ್ ನಿಲ್ಲಕ್ಕಾಯ್ತದ? ನೀನ್ ಮಾತಾಡ್ಬೇಕಾಗಿತ್ತು. ಹೆಂಗ್ ನನ್ ಸೊಸೆ ಬಗ್ಗೆ ಹಿಂಗೆಲ್ಲ ಮಾತಾಡ್ದೆ ಅಂತ ಜುಟ್ಟು ಹಿಡ್ಕೊಂಡ್ ಕೇಳಕ್ ಆಗ್ಲಿಲ್ವ? ನನ್ ಮುಂದೆ ಗಿಂಜಾಡ್ತೀಯಾ? ರಾಕ್ಷಸಿ ಕಡೆ ಅವಳು, ರಾಕ್ಷಸಿ ಆಡ್ದಂಗ್ ಆಡ್ತಾಳ ಅವಳು. ಎಲ್ಲಾದ್ರೂ ಹೊಡೆದ್ ಬಿಟ್ಟಳು ಅಂತ ನಾನು ಹಿಂದಕ್ ಸರ್ಕೊಂಡೆ, ಭಯ ಬಿದ್ದು. ಅದಕ್ಕಲ್ಲ, ನನಗೆ ಅವಮಾನ ಆಗ್ಲಿ ಅಂತಾನೆ ಕಾಯ್ಕೊಂಡಿದ್ದೇನೋ ನೀನು. ದಿನನಿತ್ಯ ನನ್ ಜೊತೆ ಜಗಳ ಆಡೋಳು. ಅವಳು ಅಷ್ಟೊಂದು ಬೈತಾ ಇದ್ರು ಯಾಕೆ ಸುಮ್ನಿದ್ದೆ? ನನ್ಗೆ ಉತ್ತರ ಬೇಕಷ್ಟೇ. ಅಯ್ಯೋ ಶಿವನೇ, ನೀನ್ ಯಾಕೆ ಸುಮ್ನಿದ್ದೆ ನಂಗೆ ಹೇಳ್ಬೇಕು. ನಿನ್ನಂಗೆ ಹೇಳಲೇಬೇಕೀಗ. ಸತ್ವಾಗ್ಲೂ ಏನು ಇಲ್ಲ ಕಣವ. ಅವಳು ನನ್ ಚರಂಡಿಗೆ ದೂಕ್ ಬಿಡ್ತಾಳೆ ಅಂತ ಭಯ ಬಿದ್ದು ಸುಮ್ನಿದ್ದೆ ಅಷ್ಟೇ. ಇವತ್ತು ಇವಳು ಅಂದ್ಲು, ನಾಳಿಗೆ ಇನ್ನೊಬ್ಳು ಅಂತಾಳೆ, ಆಗ್ಲೂ ಸುಮ್ನಿದ್ ಬಿಡು. ಅಲ್ಗೆ ನನ್ ಮಾನ ಮರ್ಯಾದೆ 3 ಕಾಸು ಕರ್ದಾಡ್ಲಿ ಅಲ್ವಾ? ಆಗ ನಿನಗ್ ಸಮಾಧಾನ ಆಯ್ತ ತಾನೆ? ಬಂದ್ರಪ್ಪ, ಬನ್ನಿ ಕೂತ್ಕೊಳ್ಳಿ. ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ಬೀದಿಲೋಗ ನಾಯಿ ಬೊಗಳಿದ್ರೆ ಸಂಸಾರ ಕುಟುಂಬನ ಹಾಳ್ ಮಾಡ್ಕೊಳಕಾಯ್ತದ? ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ನೋಡಪ್ಪ ರಮೇಶ, ನಿನ್ನ ನನ್ನ ಹೊಟ್ಟೆಲುಟ್ಟಿರೋ ಮಗ ಅಂತ ಅನ್ಕೊಂಡಿದೀನಿ. ಇವತ್ತು ಅವಳು ಆಡಿದ ಮಾತು ನಾಳೆ ಇನ್ನೂ ದೊಡ್ಡದಾಗಿ ಊರೆಲ್ಲ ಮಾತಾಡಂಗಾಗಿ ಜನ ನೋಡೋ ದೃಷ್ಟಿನೇ ಬದಲಾಯ್ತದೆ ಕಣಪ್ಪ. ನಿನ್ ಭವಿಷ್ಯನೂ ಹಾಳಾಯ್ತದೆ. ಇಲ್ಲೆಲ್ಲ ಸರಿಯಾಗಿರ್ಬೇಕು ಅಂದ್ರೆ ನಾನ್ ಮನೆ ಬಿಟ್ಟು ಹೋಗೋದೇ ಸರಿಯಾದ ದಾರಿ. ಬ್ಯಾಡ ಕಡೆ ಗೌರಿ, ಹೊಸಿ ಮಹಾನ್ ಕೇಳೆ ಬ್ಯಾಡ ಕಣವ. ಅಯ್ಯೋ ಸುಮ್ನಿರು ನೀನು. ಇಲ್ಲಿ ಬಂದ್ ಅಳದಲ್ಲ, ಅಲ್ಲೇ ಅವಳು ಕಪ್ಪಲ್ಲಿ ಕೆಡವಾಡ್ತು ಕೇಳಿದ್ರೆ ಒಪ್ಗಳಿವೆ. ಇಲ್ಲಿಗ್ ಬಂದ್ ನಾಟಕ ಆಡೋದಲ್ಲ ನೀನು. ನಾನ್ ಮನೆ ಬಿಟ್ಟು ಹೋಗಕ್ಕೆ ಅವಳು ಆಡಿದ ಮಾತ್ಕಿಂತ ನೀನೇನು ಮಾತಾಡ್ದಲ್ಲೇ ಬಂದಲ್ಲ, ಅದಕ್ಕನೆ ಕಾರಣ. ರಮೇಶ, ಏನಪ್ಪ ಮಾಡೋದು? ಈ ಕತ್ಲೆಯಲ್ಲಿ ಎಲ್ಗೆ ಹೋಯ್ತೀಯಾ? ನನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಕೆಂಪಿ. ಅಪ್ಪನ್ ಮನೆಗೆ ಹೋಗೋಣ ಅಂದ್ರೆ ಅಲ್ಲಿ ಅವ್ರ ಮಾನ ಮರ್ಯಾದಿನೂ ಹೋಯ್ತದೆ. ಇಲ್ಲಿ ಬ್ಯಾರೆ ಮನೆ ಮಾಡೋಣ ಅಂದ್ರೆ ನಂತಲ್ಲೂ ದುಡ್ಡಿಲ್ಲ. ಬೀದಿಲಿದ್ರು ಸರಿನೇ, ಈ ಮನೇಲಿ ಮಾತ್ರ ಇರಲ್ಲ. ಎಲ್ಗೂ ಹೋಗ್ಬೇಡ. ಹೆಂಗೂ ನನ್ ಗಂಡ ಊರ್ ಬಿಟ್ಟು ಹೋಗಿದ್ದಾನೆ. ಬಾ ನಮ್ಮನೆಗೆ ಹೋಗೋಣ. ಅಯ್ಯೋ, ಬೀದಿಲ್ ಬಿದ್ದವಳ ನಮ್ಮನೆ ಕರ್ಕೊಂಡೋಗಿ ಆಸರೆ ಕೊಡ್ತಾ ಇದೀಯ ಕೆಂಪಿ. ನಿನ್ನ ಉಪಕಾರ ಯಾವತ್ತೂ ಮರೆಯಕ್ಕಿಲ್ಲ. ಬ್ಯಾಡ. ಅದಕ್ಕೆ ನಾನಿರಕ್ಕಿಲ್ಲ ಅಂದ್ರೆ ಇರಕ್ಕಿಲ್ಲ. ಬ್ಯಾಡ ಕಣೆ, ನನ್ ಮಾತ್ ಕೇಳೆ. ಬೇಡ ಕಣೆ ಗೌರಿ, ಹೋಗ್ಬೇಡ. ತಗೊಳ್ಳೋ ಮಹೇಶ, ಹೋಗ್ಬೇಡ. ಬೇಡ ಕಣೆ, ಬೇಡ ಕಣೆ. ಸ್ವಲ್ಪ ಹಿಡ್ಕೊಳಪ್ಪ.
ಬೇಡ ಕಣೆ ರಮೇಶ, ಬೇಡ ಅಂತ ಹೇಳು. ಬೇಡ ಕಣವ, ಹೋಗ್ಬೇಡ ಕಣವ, ಬಾರವ. ಬೇಡ ಕಣವ, ನಾಳೆ ಬರ್ತೀನಿ, ಉಳ್ದವೆಲ್ಲ ಬೇಡವ. ನೀನು ಬೇಡ, ಹೋಗ್ತಾವಳ್ ಕಣವ. ಜಗತ್ತಲ್ಲಿ ಹೆಣ್ಣಂಗ್ ಮಾತ್ರ ಹುಟ್ಬಾರ್ದು ಕಣೆ, ಹುಟ್ಟಿದ್ರು ಕನಸ್ಗಳ್ ಮಾತ್ರ ಕಟ್ಕೋಬಾರ್ದು ಕಣೆ. ಅದ್ ಸರಿ, ನಮ್ಗ್ ಯಾವ ಮಹಾ ದೊಡ್ಡ ಕನ್ಸು ಅಂತ? ಜುಮ್ಕಿ ತಗೊಳ್ಳೋದು ಒಂದ್ ದೊಡ್ಡ ಕನ್ಸೇನೆ? ಟಿವಿ ತಗೊಳ್ಳೋದು ಒಂದ್ ದೊಡ್ಡ ಕನ್ಸಾ? ಪ್ರಪಂಚಕ್ಕೆ ಇದೇನೆ ದೊಡ್ಡ ಕನ್ಸು? ಕಟ್ಕೊಂಡ್ ಗಂಡ ಬಾಳ್ಸೋಕ್ ಯೋಗ್ಯತೆ ಇಲ್ದಾನೆ ಹೊಡೊಂಟೋದ. ನಿನ್ಗೆ ಕರುಣೆ ಇರೋದಕ್ಕೆ ಗಂಡ ಬಿಟ್ಟೋದ್ರುವ ನಿಮ್ಮತ್ತೆ ನಿಮ್ಮ ಮೈದ್ನನ್ನ ತಾಯಿ ಮಗನ್ ತರ ನೋಡ್ಕೋತಾ ಇದ್ಯಾ. ಆ ಭಾಗ್ಯ ನಮ್ ಜೊತೆ ಉಟ್ಕೊಂಡು ಎಂತ ಮಾತಾಡ್ಬಿಟ್ಲೆ ಆ ಭಾಗ್ಯ. ಅದೆಲ್ಲ ಟೈಮ್ ಬಿಡು. ಇಲ್ ನೋಡು, ನನ್ ಗಂಡ ಯಾವಾಗ್ಲೂ ಕಣ್ಕಂಡ್ ಹೆಣ್ಣಿಂದೆ ಹೋಗ್ತಿರ್ತಾನೆ. ನನ್ ಬಾಳ್ಗಿಂತ ನಿನ್ ಬಾಳ್ ಎಷ್ಟೋ ಉತ್ತಮ. ಕಡೆ ಪಕ್ಷ ನಿನ್ ಗಂಡ ಎಲ್ಲೋನಂತಾನೂ ಗೊತ್ತಿಲ್ಲ. ನನ್ ಗಂಡ ನನ್ ಜೊತೆಲೇ ಇಟ್ಕೊಂಡ್ ಹಲ್ಕ ಕೆಲ್ಸ ಮಾಡ್ತಾನೆ. ನಾನು ಮಕ್ಳಿಗೋಸ್ಕರ ಎಲ್ಲ ಸಹಿಸ್ಕೊಂಡಿದೀನಿ. ನಿಜ, ನಮ್ಮ ಮಕ್ಳನ್ನ ಅವ್ರ ಅಪ್ತಿರ್ತಾರ ಮಾತ್ರ ಬೆಳೆಸ್ಬಾರ್ದು ಕೆಂಪಿ. ಸಮಾಜದಲ್ಲಿ ಹೆಣ್ಣು ಅಂದ್ರೆ ಗೌರವ ಕೊಡೋ ರೀತಿಯಲ್ಲಿ ಬೆಳೆಸ್ಬೇಕು ಕಣೆ. ಹೆಣ್ಣು ಅಂದ್ರೇನೆ ಜೀವನ ಅನ್ನೋ ರೀತಿಯಲ್ಲಿ ಬೆಳೆಸ್ಬೇಕು ಕಣೆ. ಸಂಸಾರ ಅಂದ್ರೆ ಸಮಸ್ಯೆ ಅಲ್ಲ, ಸೌಭಾಗ್ಯ ಅನ್ನೋ ರೀತಿಯಲ್ಲಿ ಬೆಳೆಸ್ಬೇಕು ಕಣೆ ಇವ್ರನ್ನ. ಅಯ್ಯೋ ದೇವ್ರೆ, ಎಂತ ಕಷ್ಟ ಕೊಟ್ಬಿಟ್ಟಪ್ಪ. ಮಹೇಶ, ಬರ್ಲ ಇಲ್ಲಿ. ಏನವಾ? ಅಜ್ಜಿಗ್ ತಗೊಂಡೋಗ್ ಕೊಡು. ಜಲ್ದಿ ಹೋಗು, ಅಲ್ಲಿ ಕೂತೈತ್ ನೋಡು. ಅವ್ವ ಊಟ ಕೊಟ್ಟೈತಾಳಜ್ಜಿ. ಏ ಬೇಡ ಹೋಗ, ಯಾವ ಊಟನೂ ಬೇಡ, ತಿಂಡಿನೂ ಬೇಡ. ನಿಮ್ಮ ಅವ್ಗೆ ಅಷ್ಟು ಅಟ್ಯಾಚ್ ಇರ್ಬೇಕಂತ ನನಗಿರಲ್ವೇನೋ? ಹೋಗ ತಗೊಂಡು. ಏ ತಾಳಜ್ಜಿ, ತಾಳಿಲ್ಲ ಅಂದ್ರೆ ಅವ್ವ ಹೊಡಿತದೆ. ಇರೋ ಬರೋ ದುಡ್ಡೆಲ್ಲ ಆಸ್ಪತ್ರೆಗೆ ಔಷಧಿಗೆ ಖರ್ಚಾಗೋಯ್ತು. ಸಂಘಕ್ಕೆ ದುಡ್ಡು ಕಟ್ಟನಾದ್ರೆ ದುಡ್ಡೇ ಇಲ್ಲ. ಇವಾಗ ಸಂಘ ಬೇರೆ ಇದೆ. ದುಡ್ಡು ಕಟ್ಟಲಿಲ್ಲ ಅಂದ್ರೆ ಈ ಸಂಘದವ್ರು ಮನೆ ಬಾಗ್ಲಿಗೆ ಬರ್ತಾರೆ, ಮರ್ಯಾದೆ ಕಡಿತಾರೆ. ಏನ್ ಮಾಡೋದಪ್ಪ? ಹೆಂಗೂವೆ ನನ್ನ ಸೊಸೆ ಟಿವಿ ತಗೊಂಡು ಹೋಗವಳೆ. ಟಿವಿನೇ ಇಲ್ಲ ಅಂದಮೇಲೆ ಈ ಡಿಸ್ ತಕೊಂಡು ಏನ್ ಮಾಡ್ಲಿ? ಈ ಡಿಸ್ ತಕೊಂಡು ಸೊಸೆಗೆ ಹೋಗಿ ಕೊಟ್ಟು ದುಡ್ಡು ಇಸ್ಕೊಂಬಂದು ಸಂಘಕ್ಕೆ ಕಟ್ಟಪ್ಪ ಅಂತ ರಮೇಶನ್ ಕೈಗೆ ಹೇಳಿ ಕಳಿಸ್ಬೇಕು. ಅಜ್ಜಿ, ಯಾಕೋ ಮಹೇಶ ಕೂಗ್ತವನಲ್ಲ? ಏನೋ ಮಹೇಶ? ಅಜ್ಜಿ, ಈ ಟಿವಿ ನೀನೇ ಮಡಿಕೊಂಡು ಸಂಘಕ್ಕೆ ದುಡ್ಡು ಕಟ್ಟಕ್ಕೆ ದುಡ್ಡು ಕೊಡ್ಬೇಕಂತೆ. ಇಲ್ಲಿ ಗೌರಿ ಅಂದ್ರೆ ಯಾರಮ್ಮ? ನಾನೇ ಅಣ್ಣ. ಮನೆ ಹತ್ರ ಎಲ್ಲ ಹೋಗಿದ್ದಲ್ಲಮ್ಮ. ಏನ್ ಪೋಸ್ಟ್ ಮ್ಯಾನ್ ಅಣ್ಣ? ಲೆಟರ್ ಬಂದಿದೆ. ಯಾರ್ದಣ್ಣ? ಎಲ್ಲಿಂದ ಬಂದಿದತ್ತು? ಡೆಲ್ಲಿಯಿಂದ. ಡೆಲ್ಲಿನಾ? ಅದೇನು ಓದೇಳಣ್ಣ? ಟಿವಿ ತಗೊಂಡಿದ್ರೋ? ಹ್ಞೂ, ನಾನೇ ತಗೊಂಡಿದ್ದು. ಓ, 5 ಲಕ್ಷ ಬಹುಮಾನ ಬಂದೈತೆ. ಅಯ್ಯೋ ಕ್ಯಾಂಪಿ, ನೋಡಿ, ಇದನ್ ಪಡಿಬೇಕು ಅಂದ್ರೆ ಫೋನ್ ನಂಬರ್ ಕೊಟ್ಟಿದ್ದಾರೆ. ಫೋನ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ. ಈ ದುಡ್ಡು ಬರ್ಲಿ, ನಿನ್ ಬಾಯಿಗೆ 1 kg ಮೈಸೂರ್ ಪಾಕ್ನೆ ಹಾಕ್ತೀನಿ. ಹಾ ಸರಿ, ಬರ್ತೀನಿ ಕಣಮ್ಮ. 5 ಲಕ್ಷ? ಗೌರಿ, ನಿನ್ ಕಷ್ಟ ಎಲ್ಲ ತೀರೋಯ್ತಲ್ಲೇ. ರಾಣಿ ತರ ಇರ್ಬೋದಿನ್ನ.
ಫೋನ್ ನಂಬರ್ ಕೊಟ್ಟವ್ರಲ್ಲ, ಫೋನ್ ಮಾಡಿ ನೋಡು. ಇಲ್ಲಿ ತಗೋ ಮಾಡು. ಸಾರ್, ನಾನ್ ಮಾದೇವಿ ಅಂತ. ನಮಸ್ಕಾರ ಸರ್ ನಮಸ್ಕಾರ, ನಾನು ಮಾದೇವಿ ಅಂತ. ನಮ್ ಗೌರಿಗೆ ನಿಮ್ ಆಫೀಸಿಂದ 5 ಲಕ್ಷ ಬಂದದೆ ಅಂತ ಲೆಟರ್ ಬಂದದೆ ಸರ್. ಯಾವ ಊರ್ ನಿಮ್ದು? ಸರ್ ಕುಣಿಗಲು ಸರ್. ಹೌದು ಮೇಡಮ್, ಗೌರಿ ಅವ್ರಿಗೆ 5 ಲಕ್ಷ ಲಾಟ್ರಿ ದುಡ್ಡು ಬಂದಿದೆ. ನಿಜವಂತೆ ಕಣ್ರೆ, 5 ಲಕ್ಷ ಬಂದಿದೆ ಕಣೆ ನಿನ್ಗೆ ಗೌರಿ. ಕೊಡ ಇಲ್ಲಿ, ನಾನು ಮಾತಾಡ್ತೀನಿ. ಸಾ ನಮಸ್ಕಾರ ಸಾ, ನಾನು ಗೌರಿ ಅಂತ ಸಾ. ಹೇಳಿ ಗೌರಿ ನನ್ಗೆ 5 ಲಕ್ಷ ಬಂದಿರೋ ದಿಟನಾ? ಖಂಡಿತವಾಗ್ಲೂ ನಿಜ. ಲಕ್ಷ ಜನದಲ್ಲಿ ನೀವೇ ಅದೃಷ್ಟಶಾಲಿಗಳು. ಲಕ್ಕಿ ಡ್ರಾದಲ್ಲಿ ನೀವು ವಿಜೇತರಾಗಿದ್ದೀರಾ. ಸರಿ, ದುಡ್ಡು ಯಾವಾಗ ಕೊಟ್ಟಿರಿ? ನೀವು ಈ 5 ಲಕ್ಷನ ತಗೊಳ್ಳೋ ಮೊದಲು ಈ 5 ಲಕ್ಷಕ್ಕೆ 5% ಹಂಗೆ ನೀವು ನಮ್ಗೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ. ಅಂದ್ರೆ 25,000 ಟ್ಯಾಕ್ಸ್ ಕಟ್ಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ಗೆ 5 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಆ 25,000 ನಮ್ಗೋಸ್ಕರ ಅಲ್ಲ, ಸರ್ಕಾರಕ್ಕೆ ಹೋಗುತ್ತೆ. ನಾವು ಆ ಲೆಟರ್ ಕಳ್ಸಿದೀವಲ್ಲ, ಅದ್ರಲ್ಲಿ ಒಂದು ಅಕೌಂಟ್ ನಂಬರ್ ಇದೆ. ನಿಮ್ಮ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಬರುತ್ತೆ. 25,000ನಾ? ಅಷ್ಟೊಂದು ದುಡ್ಡ? ನೋಡಿ, 5 ಲಕ್ಷ ರೂಪಾಯಿ ನಿಮಗೆ ಸಿಗ್ತಾ ಇದೆ, ಅಂತದ್ರಲ್ಲಿ 25,000 ಯೋಚನೆ ಮಾಡ್ತಿದ್ದೀರಾ? ಆಯ್ತು, 5 ಲಕ್ಷದಲ್ಲಿ 25,000 ಮುರ್ಕೊಂಡು ಇನ್ನು ಉಳ್ದಿದ್ ಕೊಡಿ. ಕಂಪ್ನಿಲಿ ಎಲ್ಲ ಕಂಪ್ಯೂಟರ್ ಮುಖಾಂತರನೇ ಕೆಲಸ ಆಗೋದು. ಕಂಪ್ನಿ ಅಕೌಂಟ್ಗೆ 25,000 ಡೆಪಾಸಿಟ್ ಆದ್ಮೇಲೆನೆ ನಿಮ್ಮ 5 ಲಕ್ಷದ ಬಹುಮಾನದ ಫೈಲು ಇಲ್ಲಿಂದ ಅಪ್ರೂವಲ್ ಆಗೋದು. ಅರ್ಥ ಆಯ್ತಲ್ವಾ? ಆಮೇಲೆ ಅಕೌಂಟ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಕ್ರಾಸ್ ಚೆಕ್ ಆಗಿ, ಆಮೇಲೆ ಮ್ಯಾನೇಜರ್ ಸಹಿ ಆಗಿ ಅಲ್ಲಿಂದ ನಿಮ್ಮ ಅಕೌಂಟ್ಗೆ ಬರುತ್ತೆ. ವಾ, ಇದೆಲ್ಲ ಆಗಕ್ಕೆ ಇನ್ನ 6 ತಿಂಗಳು ಬೇಕಾ? ಇಲ್ಲ ಇಲ್ಲ, ಕೇವಲ 2 ದಿನ ಮಾತ್ರ ಸಾಕು. ನೀವು ಡೆಪಾಸಿಟ್ ಮಾಡಿದ ನಂತರ ಕೇವಲ 2 ದಿನದಲ್ಲಿ 5 ಲಕ್ಷ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸರಿ, ಸ್ವಲ್ಪ ತಾಳಿ ಅಷ್ಟೊತ್ತು ಬಿಟ್ಕೊಂಡು ಆಮೇಕಿಂದ ಫೋನ್ ಮಾಡಿಸ್ತೀನಿ. ತಕಳೆ. ಏನಂದ್ರು? ಅಲ್ಲ ಕಣ್ರೆ, 5 ಲಕ್ಷ ಕೊಡ್ಬೇಕು ಅಂದ್ರೆ 25,000 ಕಟ್ಟಿ ಅಂತಾರಲ್ಲ, ಎಲ್ಲಿಂದ ತರೋದು? ಸಂಗದ್ ಕಂತ್ ಕಟ್ಟಕ್ಕೆ ಒದ್ದಾಡ್ತಿದೀವಿ, ಇನ್ 25,000 ಅಂದ್ರೆ ಎಲ್ಲಿಂದ ತರೋದು? ಹಂಗಂದ್ಬಿಟ್ಟು 5 ಲಕ್ಷ ಬಿಟ್ಬಿಡಕ್ಕಾಗದೆ? ಹಂಗಾರೆ ಏನ್ರೆ ಮಾಡೋಣ? ಎಲ್ಲಾದ್ರೂ ಬಡ್ಡಿಗೆ ಸಾಲ ತಂದ್ರಾಯ್ತು ಬಿಡು. ಬಡ್ಡಿಗ? ನಾನು ಮೊದ್ಲು ಹಂಗೆ ಹೆದರ್ಕತ್ತಿದ್ದೆ, ಈಗ ಎಷ್ಟು ಬೇಕಾದ್ರೂ ತಗೋತೀನಿ. ಬಡ್ಡಿನ ವಾರಕ್ಕೆ ಕಟ್ಟೋದು, ತಿಂಗ್ಳು ಕಟ್ಟೋದು? ಅಲ್ಲಿ ಮಾತಾಡಮ್ಮ ನಡಿ. ಹಂಗಾರೆ ಡೆಲ್ಲಿಗೊಂದು ಫೋನ್ ಮಾಡು ನೋಡುಮ್ಮ. ಹೇಳಿ ಗೌರಿ ಅವರೇ. ಸಾರ್, ನಾನ್ ಮಾದೇವಿ ಮಾತಾಡ್ತೀವ್ನಿ. ಗೌರಿ ಕೊಡ್ತೀನಿ ತಾಳಿ ಸರ್. ತಗೊಳ್ಳೆ ಗೌರಿ. ಸಾ, ನಾನ್ ಗೌರಿ ಸಾ. ಹೇಳಿ ಗೌರಿ ಅವರೇ. ಸಾ, 4 ತಿಂಗಳು ಬಿಟ್ಕೊಂಡು 25,000 ಕಟ್ಟಿದ್ರೆ ಆಗಕ್ಕಿಲ್ವೇ? ಖಂಡಿತ ಇಲ್ಲಮ್ಮ, ಇನ್ನು ಕೇವಲ 6 ದಿನ ಇರೋದು. ಅಷ್ಟರಲ್ಲಿ ನೀವು ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ಈ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ. ನನ್ನನ್ನ ನಿಮ್ ಅಣ್ತಮ್ಮ ಅಂತ ಅನ್ಕೊಳ್ಳಿ. ಲಕ್ಷಕ್ಕೊಬ್ರಿಗೆ ಬರೋದು ಅಂತ ಅದೃಷ್ಟ. ನೋಡಿ, ಒತ್ತಾಯ ಇಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡಿ. ಸರಿ ಸರಿ, ನಾನು ಏನೋ ಮಾಡ್ತೀನಿ. ನಾನು ಒತ್ತರಿಕೆ ಫೋನ್ ಮಾಡಿ ಮಾತಾಡ್ತೀನಿ, ಆಯ್ತಾ? ತಗಳೆ. ಏನೇ ಮಾಡೋದು ಮಾದೇವಿ, ಅವನ್ ಬೇರೆ 5 ಲಕ್ಷ ಬರ್ತದೆ ಅಂತಾನೆ, ನಾನ್ ನಿಮ್ ಅಣ್ತಮ್ಮಿದ್ದಂಗೆ ಅಂತಾನೆ. ಈಗ ದುಡ್ಡು ಎಲ್ಲಿಂದ ತರೋದು? ಏನ್ ಮಾಡುಮ ಅಂದ್ರೆ, ನೀನ್ ಒಪ್ಪಿದ್ರೆ ಸಾಲ ಕೊಡಿಸ್ತೀನಿ. ಮಂಗಳೂರಿನಲ್ಲಿ ನಮಸ್ಕಾರ ಸಾ. ನಮಸ್ಕಾರ ಕಣಣ್ಣ. ಏನ್ ಸಮಾಚಾರ? ಇಷ್ಟು ದೂರ ಹೊಸಿ ವ್ಯವಹಾರ ಇತ್ತು ಸರ್. ಏನ್ ಹೇಳು? ಇವಳು ಗೌರಿ, ಇವಳು ಗಂಡ ಬಿಟ್ಟು ಓಡೋಗವನೆ. ಇವಳು ಕೆಂಪಿ, ಇವಳು ಗಂಡ ಕದ್ದು ಓಡೋಗವನೆ. ಹೇಳ ಗೌರಿ, ಏನ್ ಸಮಾಚಾರ? ಅದೇ ಸಾ, ನಂಗೆ ಡೆಲ್ಲಿಯಿಂದವ ಪ್ರೇಜ್ ಕೊಟ್ಟವ್ರೆ. ಫೋನ್ ಮಾಡಿದ್ರು, ಮಾತಾಡ್ದೆ. 25,000 ಕೊಟ್ರೆ 6 ದಿವಸದಲ್ಲಿ 5 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ ಸಾ. ಏನು? 25,000 ಕೊಟ್ರೆ 5 ಲಕ್ಷ ಕೊಡ್ತಾರಂತ? ನೋಡು, ಒಂದ್ ಕೆಲ್ಸ ಮಾಡು, ನಾನ್ ದಿನ ನಿಂಗೆ 25,000 ಕೊಡ್ತೀನಿ, ನನ್ಗೆ ದಿನ 1 ಲಕ್ಷ ಕೊಡ್ಸ್ಬಿಡು. ಅದ ಹಂಗಲ್ಲ ಸ್ವಾಮಿ, ಇವಳು ಟಿವಿ ತಗೊಂಡಿದ್ಲು, ಅದಕ್ಕೆಯಾ ಡೆಲ್ಲಿಂದ ಪ್ರೈಸ್ ಬಂದದೆ. ಓ,
ಕರೆಕ್ಟಾಗಿ ವಿಚಾರ ಮಾಡಿದ್ದೀರಾ? ಫೋನ್ ನಾನೇ ಮಾಡಿದ್ದು ಸರ್. ಸರಿ, 25,000 ಕೊಟ್ರೆ ಯಾವಾಗ ವಾಪಸ್ ಕೊಡ್ತೀರಾ? ಅದೇ ಈ ದುಡ್ಡು ಹಾಕಿ 2 ದಿವಸದಲ್ಲೇ 5 ಲಕ್ಷ ಕೊಡ್ತಾರಂತೆ. ಆಗ್ಲೇ ಕೊಟ್ಬಿಡ್ತೀನಿ. ನೋಡಮ್ಮ, 2 ದಿನ ತಗೊಂಡ್ರು ಅದೇ ಬಡ್ಡಿ, 30 ದಿನ ತಗೊಂಡ್ರು ಅದೇ ಬಡ್ಡಿ, 10%. ಅದು ಸರಿ, ಒಂದ್ ವೇಳೆ ಅವ್ರು ದುಡ್ಡು ಹಾಕಿಲ್ಲ ಅಂದ್ರೆ ನನಗೆ 25,000 ಹೆಂಗ್ ಕೊಡ್ತೀರಾ? ಹಂಗೇನಾರು ಆದ್ರೆ ನಮ್ ಸಂಘದಲ್ಲಿ ಎತ್ಕೊಡ್ತೀವಿ ದುಡ್ಡ. ಸಂಘದಲ್ಲಿ ಈಗಲೇ ಎತ್ಕೊಳ್ಬೋದಲ್ಲ? ಅದೆಂಗಾದತ್ತು? 1 ತಿಂಗ್ಳು ತಾನೇ 10,000 ತಗೊಂಡಿದೀವಿ, ಇನ್ನು 6 ತಿಂಗ್ಳಾಯ್ತ ದುಡ್ಡು ಕೊಡಕ್ಕೆ. ಓ ಹಂಗ. ಸರಿ, 25,000ಕ್ಕೆ ಜಾಮೀನ್ ಏನ್ ಕೊಡ್ತೀರಾ? ಇವಳೇನು ಊರ್ ಬಿಟ್ಟೋಯ್ತಾಳ, ಕೊಟ್ಬಿಡಿ ಅಣ್ಣ. ದುಡ್ಡು ಬತ್ತಿದಂಗೆ ಕೊಟ್ಬಿಡ್ತೀನಿ ಹ್ಞೂ ಸರ್. ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಾನ್ ಬಿಟ್ಬಿಡ್ತೀನ. ಸರಿಯಾದ ಅಸಲು ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಮನೆ ತನಕ ಬರ್ತೀವಿ, ಮನೆ ಹೊಸ್ಲಿಗೂ ಬರ್ತೀನಿ, ಮನೆ ಒಳಗಡೆನೂ ಬರ್ತೀನಿ. ಅದು ಬೆಳಿಗ್ಗೆ ಆಗಿರ್ಬೋದು, ಇಲ್ಲ ರಾತ್ರಿ ಆಗಿರ್ಬೋದು. ಯೋಚನೆ ಮಾಡಿ ಒಂದ್ಸಲ. ಹಂಗೆಲ್ಲ ಮಾಡಕ್ಕಿಲ್ಲ ನಿಮ್ ಬಡ್ಡಿ ಅಸ್ಲು ಸಮ್ಮಿಗ್ ಸರಿಯಾಗಿ ತಂದು ಕೊಟ್ಬಿಡ್ತೀನಿ ಸರಿ ನೋಡಿ, ಜಾಮೀನ್ ಇಲ್ದೆ ನಿಮ್ ಕಷ್ಟ ನೋಡಕ್ಕಾಗದೆ ಕೊಡ್ತಾ ಇದ್ದೀನಿ, ಅದು ನಿಮ್ಮೇಲಿರೋ ಪ್ರೀತಿಯಿಂದ. ಆಯ್ತಾ? ತಗೊಳ್ಳಿ, ಆಚೆಗೆ ಹೋಗಿ ಎನ್ಸ್ಕೊಳ್ಳಿ. ಸರ್, ಯಾಕೆ ಕೈಲಿ ಕೊಟ್ರೆ ಆಗತ್ತೆ, ಕವರಲ್ಲಿ ಕೊಟ್ಬಿಟ್ರಿ. ಐಟಿ CC ಕ್ಯಾಮ್ರಾ, ಟಿವಿ. ಓ ಸರಿ ಸರ್, ಬರ್ತೀವಿ. ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ನೀನು ಹಂಗ್ ಮಾತಾಡ್ತಾನೆ. ಬಾ ಬಿರ್ಬಿನ್ ದುಡ್ಡು ಕೊಟ್ಬಿಡಣ. ಇನ್ನೇ ಎಷ್ಟು ದಿವಸ ಬರ್ತದ? ಏನೇ 5 ಲಕ್ಷ ಬರ್ತದೆ ಅಂತ ಏನ್ ಕಳೆ ಕಾಣ್ತದೆ ಮುಖದಲ್ಲಿ? ಒಳ್ಳೆಯ ನನ್ಗೂ ಒಂಚೂರು ದುಡ್ಡು ಕೊಡ್ತೀಯೇನ? ಕೊಡ್ದವ್ರ ನೀನ್ ಬಿಟ್ಟಿಯಾ? ಬಾ ನಡ್ರೆ, ಬ್ಯಾಂಕಿಗೆ ಟೈಮ್ ಆಯ್ತು, ಬಿರ್ಬಿರ್ನೆ ಹೋಗೋಣ. ಫಸ್ಟ್ ಡೆಲ್ಲಿ ಫೋನ್ ಮಾಡು, ಬ್ಯಾಂಕ್ ಹೋಗಿ ದುಡ್ಡು ಹಾಕಣ. ಫಸ್ಟ್ 5 ಲಕ್ಷ ಬಂದ್ಬಿಡ್ಲಿ, ಅದ್ ಬಂದ್ಬಿಡ್ಲಿ. ಬಾ ಬಾ. ನಂಗೆ 5 ಲಕ್ಷ ಬಂದ್ರೆ ಆ ಖಾಲಿ ಜಾಗದಲ್ಲಿ ಒಂದ್ ಸೀಟ್ ಮನೆ ಕಟ್ಟಿಸ್ಬಿಡ್ತೀನಿ. ಆ ಮನೇಲಿ ನಾನು, ನಮ್ಮ ಅತ್ತೆ, ನಮ್ಮ ಮಹೇಶ 3 ಜನ ಇರ್ತೀವಿ. ನಮ್ ರಮೇಶ ಅವನಲ್ಲ, ಅವನ್ಗೊಂದ್ ಮದ್ವೆ ಮಾಡ್ಬಿಟ್ಟು ಹಳೆ ಮನೇಲಿ ಇರಕ್ ಬಿಡ್ತೀವಿ. ಅವನ ಅಲ್ಲಿ ಇತ್ಕೊಂಡು ಹೋಗ್ಲಿ. ನಿಂಗೊಂದ್ ವಿಷಯ ಗೊತ್ತಾ ಕೆಂಪಿ? ಪಾಪ ನಮ್ಮ ಅತ್ತೆ ಜೊತೆ ಜಗಳಾಡ್ದಾನೆ ನನ್ ಬಾಯಿ ನೊಸ ನೊಸ ಅಂತಾದೆ. ಓಹೋ, ಅತ್ತೆ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಓ ಬರಕ್ಕಲ್ವ ಮತ್ತೆ? ಹೆಂಗೋ ಕಷ್ಟ ಎಲ್ಲ ಕಳೀತಾದೆ. ಇನ್ನೊಂದ್ 2 ದಿನ ಕಳೆದ್ರೆ ದುಡ್ಡು ಬರ್ತದೆ. ಯಾಕೋ ಊಟನೂ ಸೇರಂಗಿಲ್ಲ, ನಿದ್ದೆನೂ ಬರಂಗಿಲ್ಲ ಕಣ್ಕೆಂಪಿ. ಅಯ್ಯೋ ನನ್ನ 5 ಲಕ್ಷ 5 ಲಕ್ಷ 5 ಲಕ್ಷ, ಅಯ್ಯೋ 5 ಲಕ್ಷ ದೇವ್ರೆ. ಹಲೋ ನಮಸ್ಕಾರ, ನಾನೇ ಗೌರಿ. ನಮಸ್ಕಾರ ಗೌರಿ ಅವರೇ, ನೀವು ಡೆಪಾಸಿಟ್ ಮಾಡಿರೋ ಅಮೌಂಟ್ ನಮಗ್ ಸಿಕ್ಕಿದೆ. ನಿಮಗ್ ತಲುಪಬೇಕಾಗಿರೋ ಅಮೌಂಟ್ ಈಗಾಗ್ಲೇ ರೆಡಿ ಆಗ್ತಾ ಇದೆ. 2 ದಿನದಲ್ಲಿ ಬಂದ್ಬಿಡುತ್ತೆ. ಆದ್ರೆ ನೋಡಿ, ನೀವು ಸೆಂಟ್ರಲ್ ಟ್ಯಾಕ್ಸ್ ಕಟ್ಟಿದೀರಾ ಸರಿ, ಇಲ್ಲಿಂದ ನಾವು ಕಳ್ಸ್ಕೊಟ್ಬಿಡ್ತಿದ್ದೋ. ಆದ್ರೆ ನಿನ್ನೆಯಿಂದ ಹೊಸ ಕಾನೂನು ಬಂದಿದೆ. ಸ್ಟೇಟ್ ಟ್ಯಾಕ್ಸ್ 2.5% ಕಟ್ಟಿದ್ರೆ ಮಾತ್ರ ನಾವು ಕಳ್ಸೋ ಅಮೌಂಟ್ ನಿಮ್ಮ ಅಕೌಂಟ್ ಬರೋದಕ್ ಸಾಧ್ಯ. ಯೋಚನೆ ಮಾಡಿ. ಅಯ್ಯೋ ಶಿವನೇ, ಏನ್ ಹಿಂಗಂತ ಇದೀರಲ್ಲ? ಮೊನ್ನೆ ತಾನೇ 25,000 ಕಟ್ಟಿದ್ರೆ ಸಾಕು ಅಂದ್ರೆ. ಖಂಡಿತ, ಈ ಸ್ಕೀಮ್ ಸ್ಟಾರ್ಟ್ ಆದಾಗ ಹಾಗೆ ಇದ್ದಿದ್ದು. ಆದ್ರೆ ನಿನ್ನೆ ಕಾನೂನು ಚೇಂಜ್ ಆಯ್ತಲ್ವಾ, ಅವಾಗಿಂದ ಹೊಸ ರೂಲ್ಸ್ ಬಂದಿದೆ. ಈಗ ನಾವು ನಿಮ್ಗೆ ಹಣ ಹಾಕ್ಬೇಕು ಅಂದ್ರೆ ನೀವು ಸ್ಟೇಟ್ ಟ್ಯಾಕ್ಸ್ ಕಟ್ಲೇಬೇಕು. ನೋಡಿ, ನಾವೇನಾದ್ರೂ ನಿಮ್ ಮಾತು ಕೇಳ್ಕೊಂಡು ಸ್ಟೇಟ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ದೇನಾದ್ರೂ ಹಣ ಹಾಕಿದ್ರೆ ಪೊಲೀಸ್ನವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ನೋಡಿ, ನಿಮಗ್ ಸಹಾಯ ಮಾಡಕೋಗಿ ನಾನ್ ಕಷ್ಟ ಅನ್ಭವಿಸೋದ್ ಸರಿ? ಬೇಡ ಕಣಪ್ಪ, ನಮ್ಮಿಂದವ ನಿನ್ ಜೈಲ್ಗೆ ಹೋಗೋದ್ ಬ್ಯಾಡ. ಇನ್ನ ಎಷ್ಟ್ ಕಟ್ಟಬೇಕು ಹಂಗಾರೆ? ಅಮ್ಮ 12,500. ಖಂಡಿತ ಅದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಮ್ಮ. ನೀವು ಹಾಕಿದ ತಕ್ಷಣ ಅಪ್ಡೇಟ್ ಆಗಿ 1 ಗಂಟೆ ಒಳಗಡೆ ನಿಮ್ಗೆ ಅಮೌಂಟ್ ತಲುಪಿಬಿಡುತ್ತೆ. ಧನ್ಯವಾದಗಳು ಅಮ್ಮ. ನಮಸ್ಕಾರ. ತಕಳೆ ಗೌರಿ, ನಿಜವಾಗ್ಲೂ ದುಡ್ಡು ಬರ್ತದೇನೆ?
ಖಂಡಿತವಾಗ್ಲೂ 25,000 ದುಡ್ಡು ಬಂದೇ ಬರ್ತದೆ. ಇಲ್ಲ ಅಂದ್ರೆ ಯಾವ ಕಪ್ಪ ಸಾಕ್ತೀನಿ ಅಂದಿರಾರು. ಮಾದೇವಿ ದುಡ್ಗೇನ್ ಮಾಡದೆ? ಸಾರ್ ಓ ಬನ್ನಿ ಬನ್ನಿ. ನಿಮ್ ಮನೆ ಹತ್ರ ಹೋಗಿದ್ವು, ಅಲ್ಲಿ ತೋಟದ ಮನೆ ಹತ್ರ ಇದ್ದಾರೆ ಸರ್ ಅಂದ್ರು, ಅದಕ್ ಬಂದ್ವಿ. ಓ ಹೌದಾ, 4 ದಿನಕ್ಕೆ ಬಂದ್ಬಿಟ್ಟಿದ್ದೀರಾ? ಗುಡ್. ಎಲ್ಲಿ ಕೊಡಿ ದುಡ್ಡು? ಇಲ್ಲ ಇಲ್ಲ ಅಂದ್ರೆ 5 ಲಕ್ಷ ಕೊಡ್ಬೇಕು ಅಂದ್ರೆ ಇನ್ನ ಸರ್ 30,000 ಕೊಟ್ರೆ ಈಗ್ಲೇ ಹಾಕ್ಬಿಡ್ತಾರೆ ದುಡ್ಡ. ಏಯ್ ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ? ನಿಜವಾಗ್ಲು ಖಂಡಿತವಾಗ್ಲು ಇದೊಂದ್ಸಲ ಸಹಾಯ ಮಾಡಿ ಸ. ನಿಮ್ ಧಮ್ಮಯ್ಯ ಸ. ನಿಮ್ಮಂತ ಅಬಲೆಯರಿಗೆ ಸಹಾಯ ಮಾಡಕ್ಕೆ ನಾನಿರೋದು. ಮಾಡೋಣ ಮಾಡೋಣ. ಆದ್ರೆ ಈ ಸಲ ನಿನಗ್ ಕೊಡಲ್ಲ, ಕೆಂಪೆ ಕೊಡ್ತೀನಿ. ಏನ್ ಕೆಂಪಿ? ನೋಡ್ ಗೌರಿ, ನಾನು ಒಬ್ರಿಗೆ ಒಂದ್ಸಲ ಸಾಲ ಕೊಟ್ಟ ಮೇಲೆ ಆ ಸಾಲ ವಾಪಸ್ ಬರೋ ತನಕ ಮತ್ತೆ ಅವ್ರಿಗೆ ಸಾಲ ಕೊಡಲ್ಲ. ಕೆಂಪಿ, ನಮಗ್ ದುಡ್ಡು ಬಂದಿದ ತಕ್ಷಣ ಇವತ್ತೇ ಕೊಟ್ಬಿಡ್ತೀವಿ. ಹೌದಾ? ಇಲ್ಲಂದ್ರೆ ಗೊತ್ತಲ್ಲ, ಮನೆ ಹೊಸಲು ಒಳಗಡೆ ಹಗಲು ರಾತ್ರಿ. ಹಾ ಸರಿ. ಏನು ಚಿಂತೆ ಮಾಡ್ಬೇಡ, ಕೊಡ್ತಾರೆ. ಸುಮ್ನೆ ಇರು, ಸುಮ್ನೆ ಇರು. ತಗೊಳಮ್ಮ ಕೆಂಪಿ. ನೋಡಿ, ಕರೆಕ್ಟಾಗಿ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹುಷಾರ್, ಗೊತ್ತಲ್ಲ? ಹಾ ಸರಿ. ಮಾಡು ಪೋನ. ಇಷ್ಟೊತ್ತು ದುಡ್ಡು ಮಾಡ್ತೀನಿ. ಮಾಡು ಮಾಡು ಮಾಡು. ಎಷ್ಟು ಗಂಟೆಗೆ ಓದ್ತಿ ಮಾಡು. ನನ್ಗೊಂದ್ ಲಕ್ಷ, ನಿನ್ಗೊಂದ್ ಲಕ್ಷ. ಓ ಹಂಗೆ ಮಾಡೋಣ. ಆಯ್ತಾಯ್ತು. ಏನಾಯ್ತೆ? ಏನಿಲ್ಲ ಏನು ಇಲ್ಲ, ಸುಮ್ಮನೆ ಖುಷಿ ಕೈ ಕಾಲೇ ಓಡ್ತಿಲ್ಲ. ಅಯ್ಯೋ, ಏನೇ ಗೌರಿ, ಫೋನ್ ಸ್ವಿಚ್ ಆಫ್ ಆಗದೆ. ಯೋನಂಗಂದ್ರೆ ಸ್ವಿಚ್ ಆಫ್ ಬರ್ತಿದೆ, ಇನ್ನೊಂದ್ಸಲ ಮಾಡ್ತೀನಿ ಇರು. ಎಲ್ಲೋ ನಾವು ಮೋಸ ಹೋಗಿದೀವಿ ಅನ್ಸುತ್ತೆ, ಫೋನ್ ಸ್ವಿಚ್ ಆಫ್ ಆಗದೆ. ಅಯ್ಯೋ ಮೋಸ ಹೋದ್ಮೇಲೆ ನಮ್ದು ಎಲ್ಲ ದುಡ್ಡು ಹೋಯ್ತಲ್ಲೇ. ಅಯ್ಯೋ ಕೆಂಪಿ, ಹೋಯ್ತಲ್ಲ ದುಡ್ಡು. ಸೂತ್ರವನು ಬಿಟ್ಟು ಬೊಂಬೆಯಾಗುವೆಯ, ಆಡಿಸ ಸೂತ್ರವನು ಬಿಟ್ಟು ಬೊಂಬೆಯಾಗುವೆಯ. ಬವಣಿ ನೀಗದ ಬದುಕು ಇಲ್ಲಿ, ಮೇಲೆ ಕುಳಿತು ನೀನು ಅಲ್ಲಿ. ನಗುತ್ತ ನೋಡುವೆಯ, ನಮ್ಮನು ನಗುತ್ತ ನೋಡುವೆಯ, ನಗುತ್ತ ನೋಡುವೆಯ, ವಿಧಿಯೇ ನಗುತ್ತ ನೋಡುವೆಯ.
ಅವತ್ ಸಂಘದ ದುಡ್ಡು ಕಟ್ಟಿಲ್ಲ ಅಂತ ಮನೆ ತಗೊಬಂದ್ ಗಲಾಟೆ ಮಾಡಿದ್ರಿ. ಮಾದೇವಿ ಊರ್ ಬಿಟ್ಟೆ ಹೋಗ್ಬಿಟ್ಟವಳೆ. ಈಗೇನ್ ಹೇಳ್ತೀರ? ಅಯ್ಯೋ ಆ ಮಾದೇವಿಯಿಂದಲೇ ಕಣೆ ನಮ್ಗೆ ಈಗ ಬಂದಿತ್ತು. ಅಕ್ಕ ಅಯ್ಯೋ ಏನ್ರಮ್ಮ ಕೆಲ್ಸಕ್ಕೆ ಬಂದಿಲ್ಲ ಅಂತ ನಾನೇನ್ ಕೆಟ್ಟೋದ್ನಾ? ಇನ್ನೂ ಚೆನ್ನಾಗಾದೆ. ಕೆಟ್ಟೋದವರು ನೀವು, ನಾನೀಗ ಚೆನ್ನಾಗಿದ್ದೀನಿ. ಕೆಂಪಿ ನಂಗೋಸಿ ಕೆಲ್ಸ ಅದೆ, ಹೋಗ್ಬಿಟ್ ಬರ್ತೀನಿ. ನಿನ್ ಮನೆ ತಕ ಹೋಗವ. ನಂಗೂ ಹೊಸಿ ಕೆಲ್ಸ ಇದೆ ಕಣಕ್ಕ. ಗೌರಮ್ಮ, ಎಲ್ಲೇ ಇದೀಯಾ? ಎಲ್ಲೇ ಬಡ್ಡಿ ದುಡ್ಡು? ಎಲ್ಲೇ ಬಡ್ಡಿ ದುಡ್ಡು? ಕೆಂಪಿ ಹಸ್ಲಾ ಇಲ್ಲ ಹೊಸ್ಲಾ? ಹಸ್ಲಾ ಹೊಸ್ಲಾ? ನನಗೋಸ್ಕರ ಅಷ್ಟು ಶ್ರಮ ಬಿದ್ಲು. ಗೌರಿ ಹಸ್ಲಾ ಹೊಸ್ಲಾ? ನನ್ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಸಾಯದೆ ಸರಿಯಾದ ನಿರ್ಧಾರ. ನನ್ನಿಂದ ಕೆಂಪಿಗೂ ಕಷ್ಟ ಆಯ್ತು. ಇದಕ್ಕೆಲ್ಲ ಸರಿಯಾದ ನಿರ್ಧಾರ ಅಂದ್ರೆ ನಾನ್ ಸಾಯೋದು. ನಾನ್ ಸಾಯ್ಬೇಕು. ಮರ್ಯಾದೆ ಉಳಿಸ್ಕೋಬೇಕು. ಸಾಲ ಅನ್ನೋದು ತುಂಬಾ ಕೆಟ್ಟು. ಇದಕ್ಕೆಲ್ಲ ಒಂದೇ ದಾರಿ, ಸಾವು. ಸಾವು. ಬಡವರಾಗಿ ಹುಟ್ಟಿಸು ನೀನು ಬಡವನಾಗುವೆಯ. ಬಡವರಾಗಿ ಹುಟ್ಟಿಸು ನೀನು ಬಡವನಾಗುವೆಯ. ಹಸಿವ ಬೆಲೆಯ ತಿಳಿಯದಾನಿ ಹಸಿವ ನೀಗುವ ದಾರಿ ತೋರದೆ. ಕಣ್ಣೀರೆ ತುಂಬಿದೆ ಬಾಳಲ್ಲಿ, ಕಣ್ಣೀರೆ ತುಂಬಿದೆ. ಕಣ್ಣೀರೆ ತುಂಬಿದೆ ವಿಧಿ, ಕಣ್ಣೀರೆ ತುಂಬಿದೆ. ಅಯ್ಯೋ ವಿಧಿ ಏನಿದು ಆಟ, ಬಡವ ಬಾಳಿನ ನಿಲ್ಲದ ಕಾಟ. ಅಳಿಸಲಾಗದ ಬರಹ ಬರಿವೆ ನಿನಗೆ ಸರಿಯೇನು, ನಿನಗೆ ಸರಿಯೇನು, ನಿನಗೆ ಸರಿಯೇನು, ನಿನಗೆ ಸರಿಯೇನು. ಅಮ್ಮ, ನಾನು ದೊಡ್ಡವನಾಗಿ ನಿನ್ ಚೆನ್ನಾಗಿ ನೋಡ್ಕೊಂತೀನಿ ಗೊತ್ತಾ? ಏನ್ ಗೊತ್ತಾ? ನಾನು ನಿನಗೆ ವಾಲೆ ಜುಮ್ಕಿಗಳಂದ್ರೆ ಇಷ್ಟ ಅಲ್ವಾ? ನಿನಗ್ 4 ತರ ವಾಲೆ ಜುಮ್ಕಿಗಳೆಲ್ಲ ತಂದ್ಕೊಡ್ತೀನಿ ಕಣಮ್ಮ. ನಾನು ಈ ಊರಲ್ಲಿ ದೊಡ್ಡ ಮನೆ ಕಟ್ಸಿ ಕಾರು ಬೈಕು ಎಲ್ಲ ತಗೋತೀನಿ. ಹಾಗ್ ನಿನಗೆ ಕೇಳಿದ್ದೆಲ್ಲ ಸರ ವಾಲೆ ಜುಮ್ಕಿ ಕೇಳಿದ್ದೆಲ್ಲ ಕೊಡಿಸ್ತೀನಿ, ಆಯ್ತಾ? ಆಯ್ತು ಕಂದ. ಯಾಕಮ್ಮ ಅಳ್ತಾ ಇದ್ಯಾ? ಇಲ್ಲ ಕಣಪ್ಪ, ಸಂತೋಷಕ್ಕೆ. ಕೆಂಪಿ ಎಂತ ಮಗನ್ ಪಡೆದಿದೀಯ. ಅಮ್ಮ ನಿನ್ನ ರಾಣಿ ನೋಡ್ಕೊಂಡಂಗ್ ನೋಡ್ಕೊಂತೀನಮ್ಮ. ಅಯ್ಯೋ ಇದ್ರೆ ಅಲ್ವೇನಪ್ಪ. ಹಂಗಂದ್ರೆ ಅಂದ್ರೆ ಮಹಾರಾಣಿ ತರ ನೋಡ್ಕೊಳಕ್ಕೆ ಅರಮನೆ ಬೇಡ್ವೇನಪ್ಪ, ಅದಕ್ಕೆ ಹಂಗಂದೆ. ನಿನ್ಗೋಸ್ಕರ ಅರಮನೆ ಕಟ್ಟಿಸ್ತೀನಿ ಕಣಮ್ಮ. ಅಯ್ಯೋ ಸರಿ ಕಂದ, ಕಣ್ ತುಂಬಾ ನಿದ್ದೆ ಮಾಡು. ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ? ಮಲ್ಕೋ ಕಂದ. ಅಮ್ಮ ಮಲ್ಕೋ. ನಾನು ಬೇರೆ ಊರಿಗೆ ಕೆಲ್ಸಕ್ಕೆ ಹೋದ್ರೆ ನನ್ನ ಮಗಂಗೆ ಹೆಂಗೆ ನೋಡ್ಕೋತೀಯ ಗೌರಿ? ನನ್ನ ಮಗನ್ಕಿನ್ನ ಹೆಚ್ಚಾಗಿ ನಿನ್ನ ಮಗನ್ ಚೆನ್ನಾಗಿ ನೋಡ್ಕೋತೀನಿ ಕಣೆ. ಏ ಕೆಂಪಿ, ನಾನು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ನನ್ನ ಮಗನ್ನ ಸಂದಾಗಿ ನೋಡ್ಕೋತೀಯಾ? ನನ್ನ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಕಣೆ.
ನಾನು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕಣೆ. ನಾನು ಹೋಗ್ಲೇಬೇಕು ಅಂತ ನಿರ್ಧಾರ ತಕೊಂಡ್ಬಿಟ್ಟಿದ್ದೀನಿ. ನಿನ್ಗಿಂತ ಮೊದಲೇ ಹೋಗ್ಬೇಕು ಅನ್ಕೊಂಡಿದ್ದೀನಿ ಕಣೆ. ನನ್ನ ಮಗನ್ ನೋಡ್ಕೋ. ಮಹಾರಾಣಿ ನನ್ನ ಗಂಡನು ಬಿಟ್ಟೋದ. ಎಷ್ಟು ಆಸೆ ಇಟ್ಕೊಂಡು ಏನೋ ಸಾಧನೆ ಮಾಡೋಣ ಅಂತ ಅನ್ಕೊಂಡೆ. ಅಮ್ಮ ಅಮ್ಮ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ? ನಂಗೆ ಯಾಕೆ ಶಿಕ್ಷೆ? ನಾವು 4 ಜನದಂಗೆ ಚೆಂದಾಗಿರೋದು ಅದ್ಯ ಅವ್ರಿಗೂ ಇಷ್ಟ ಇಲ್ವೋ ಏನೋ. ನನ್ನ ಗಂಡ ನೋಡಿದ್ರೆ ಇಂಥವನು. ಸಂಘದ ಕಂತು ಕಟ್ಟಿಲ್ಲ ಅಂದರೆ ಸಂಘದವರೆಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ನನ್ನ ಮರುವಾದೆ ತೆಗಿತಾರೆ. ಬಡ್ಡಿ ಕಟ್ಟಿಲ್ಲ ಅಂದರೆ ಹೊಸಲು ದಾಟ್ತೀನಿ ಅಂತಾನೆ. ಮಾನ ಕಳ್ಕೊಂಡು ಬದುಕಕ್ಕಾಯ್ತದ? ಈ ಸಾಲದ ಸುಳ್ವಿಗೆ ಸಿಕ್ಕಿದ್ಮೇಲೆ ಸಾವಲ್ದಲೆ ಬೇರೆ ದಾರಿನೇ ಇಲ್ಲ. ಕೆಂಪಿ, ಅಯ್ಯೋ ಏನೇ ಕೆಂಪಿ ನಿಂದಿದು? ಅಯ್ಯೋ ಕೆಂಪಿ, ಇದೇನೇ ಮಾಡ್ತಾ ಇದೀಯ ಕೆಂಪಿ? ಇದೇನೇ ಮುಖ್ಯವಾದ ಕೆಲಸ? ಇದಕ್ಕೇನೆ ರಾತ್ರಿ ನೀನ್ ಹೇಳಿದ್ದು ಮಕ್ಳನ್ನ ಸಂದಾಗ ನೋಡ್ಕೊ ಅಂತ? ನಿಂಗೂನು ಇದೇನೆ ಮುಖ್ಯವಾದ ಕೆಲಸ? ನೀನ್ ಮಾತ್ರ ನಿಜ ಹೇಳ್ದೆ ಅಲ್ವಾ? ಮಾನ ಮರುವಾದಿ ಕಳ್ಕೊಂಬಾಳದ್ಕಿನ್ನ ಇದೇ ಸರಿ ಅನ್ನಿಸ್ತು ಕಣೆ. ಗೌರಿ, ನೋಡು, ತಪ್ಪು ನನ್ನಿಂದ ಆಗಿರೋದು. ನಾನ್ ಸಾಯ್ಬೇಕು ಕಣೆ, ನೀನ್ ಬದುಕ್ಬೇಕು ಕಣೆ ಕೆಂಪಿ. ನನ್ಗಿಂತ ಧೈರ್ಯವಂತ ಕಣೆ ನೀನು. ಮಕ್ಕಳ ಭವಿಷ್ಯ ಚೆನ್ನಾಗಿ ರೂಪಿಸ್ಬೇಕು. ನಾನ್ ಸಾಯ್ಬೇಕು, ನೀನ್ ಬದುಕಿರ್ಬೇಕು ಕಣೆ ಗೌರಿ. ಇಲ್ಲ ಕಣೆ, ನಾನ್ ಸಾಯ್ಬೇಕು, ನೀನ್ ಬದುಕ್ ಗೌರಿ. ಅಯ್ಯೋ, ನಾನ್ ಕುಡಿತೀನಿ ಕಣೆ ಗೌರಿ, ನಾನ್ ಕುಡಿತೀನಿ. ಗೌರಿ ಕೊಡೆ ಗೌರಿ. ಕುಡಿಬಾರ್ದು ಕೆಂಪಿ, ಬೇಡ. ನಾನ್ ಮೊದ್ಲು ಕುಡಿತೀನಿ. ನಾನ್ ಕುಡಿತೀನಿ, ಬೇಡ. ನಾನ್ ಕುಡಿತೀನಿ, ಬೇಡ. ಗೌರಿ, ನಾನ್ ಕುಡಿತೀನಿ ಕಣೆ. ನೀನ್ ಕುಡಿಬೇಡ ಅನ್ನ ಕೆಂಪಿ. ನಾನ್ ಕುಡಿತೀನಿ ಕಣೆ, ನೀನ್ ಕುಡಿಬೇಡ. ಕೊಡೆ. ಅಲ್ಲ ನಾನ್ ಗೌರಿ ಕುಡಿಯೋದ್ ಕಲ್ತ್ಬಿಟ್ರ? ಕುಡಿಯಕ್ಕೆ ಕಿತ್ತಾಡ್ಬಾರ್ದು, ಹಂಚ್ಕೊಂಡು ಕುಡಿಬೇಕು, ಗೊತ್ತಾಯ್ತಾ? ಉಪ್ಪಿನಕಾಯಿ ಬೇಕಾ? ಲೇಡೀಸು ಯಾವ ಬ್ರ್ಯಾಂಡು? ನಾನ್ ನೋಡ್ದಲ್ಲ ಏನಂತದ್ದು. ಅಯ್ಯೋ ವಿಷ ಸಂಘ
ಬೇಕಾಗ್ಲಿಲ್ವಾ? ಅಯ್ಯೋ ದೇವ್ರೆ, ನೋಡ್ರೆ ಏನ್ ಮಾಡ್ಕೊಂಡವ್ರೆ ಅಂತ. ಅಯ್ಯೋ ಬೇಕಾಗಿತ್ತ ಇದೆಲ್ಲ ನಿಮ್ಗೆ? ಇವಾಗ ಅದ್ಕೊಂಡು ಹೋದ್ರೆ ಏನ್ ಮಾಡೋಣ? ಸತ್ತೋದ್ರೆ ಎಲ್ಲ ಬಂದ್ಬಿಡುತ್ತೇನ್ರಿ? ನಾವೇನ್ ಶತ್ರುಗಳೇನ್ರಿ ನಿಮಗೆ? ನಾವ್ ಯಾಕೆ ಕೇಳ್ತಾ ಇದ್ವಿ ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರೇನೆ ನೀವು. ಅಲ್ಲ ಕಣ್ರೆ, ನೀವ್ ಹಿಂಗ್ ಮಾಡ್ಕೊಂಡ್ರೆ ಸರೋತೇನ್ರಿ? ಇನ್ಮೇಲಾನ ಇದನ್ನೆಲ್ಲ ತಿಳ್ಕೊಂಡು ದುಡ್ಮೆ ಕಡೆ ಗಮನ ಕೊಡ್ರಿ. ಅಲ್ಲ ಕಣೆ ಗೌರಿ, ಯಾಕೆ ಇಂತ ಮಣ್ತಿನ ಕೆಲಸ ಮಾಡ್ಕೊಂಡೆ? ನಾನು ಇರ್ಲಿಲ್ವೇನೆ ನಿನ್ ಪಾಲಿಗೆ? ಕೆಂಪಿ, ನೀನಾದ್ರೂ ಅವ್ಳಿಗೆ ಹೇಳದಲ್ವೇನೆ ಎಂತ ಕೆಲಸ ಮಾಡ್ಕೊಂಡೆ? ಸಾಲು ದುಡ್ಡನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಕಣೆ ಬರೋದು. ಕಾಸಿನ ಕಡ್ಲೆನೂ ಬೇಡ, ಊಸಿನ ತಾನೂ ಬೇಡ. ನಾನ್ ಮಾತಾಡಿ ತಪ್ಪಾಯ್ತು ಗೌರಿ, ಇನ್ ಮುಂದೆ ಆ ಮಾತು ಯಾವತ್ತೂ ಆಡಲ್ಲ. ತಪ್ಪಾದ್ರೆ ಕ್ಷಮಿಸ್ಬಿಡು ಗೌರಿ. ಅದಕ್ಕೆ ಕಣವ ನಾನ್ ಸಂಘಕ್ಕೆಲ್ಲ ಸೇರ್ಕೊಂಡಿಲ್ಲ. ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದ್ರೆ? ನಾವ್ ಇರ್ಲಿಲ್ವೇನ್ರೆ? ಕೊಡ್ತೀವಿ ಬಿಡ್ರೆ. ನಾವೆಲ್ಲ ಇದ್ಮೇಲೆ ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದ್ರಿ? ನೋಡ್ರೆ, ಸಂಘದ್ದು ಇನ್ನ 10 ಕಂತ ಐತೆ. ಇನ್ನೀಗ 10 ಕಂತು ತೀರಿಸ್ಬಿಟ್ಟು ಇನ್ಯಾವ ಸಂಘದಲ್ಲೂ ಸಾಲ ತಗೊಳೋದ್ ಬೇಡ ನಾವು. ಮಕ್ಳು ಮಕ ನೋಡೋದಲ್ಲೇನೆ ಗೌರಿ. ಆಸ್ತಿ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಹೌದು, ಇನ್ಮೇಲೆ ಸಾಲ ಬೇಡ. ಇನ್ಮೇಲೆ ಸಾಲನೇ ಮಾಡ್ಬಾರ್ದು. ಸಾಲ ಮಾಡೋದೇ ಬೇಡ. ಸಾಲ ಬೇಡ. ಇನ್ಮೇಲೆ ಸಾಲ ಬೇಡ. ಬೇಡ 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 ಸಾಲ ಬೇಡ. ಯಾಕೆ ಬೇಡವೇ ಬೇಡ ಸಾಲ? ಸಾಲ ಬೇಡ, ಸಾಲ ನಮಗ್ ಬೇಡವೇ ಬೇಡ ಸಾಲ. ಆಯ್ತು, ಇನ್ನೆಲ್ಲ ಸಾಲ ತಗೊಳಕ್ಕಿಲ್ಲ. ನೀವ್ ಹೇಳ್ದಂಗೆ ಕೇಳ್ತೀವಿ. ಇನ್ನೆಲ್ಲೂ 1 ರೂಪಾಯಿನೂ ಸಾಲ ತಗೊಳಕ್ಕಿಲ್ಲ. ನಾನು ತಗೊಳಲ್ಲ, ಇನ್ನೆಲ್ಲೂ ಸಾಲ ತಗೊಳಲ್ಲ. ಈ ಸಾಲ ಅನ್ನೋದೇ ಹೀಗೆ, ಕತ್ತಿ ತುದಿಗೆ ಸವರಿದ ತುಪ್ಪದ ಹಾಗೆ. ಹೆಚ್ಚು ಚೀಪುತ್ತಾ ಚೀಪುತ್ತಾ ನಾಲ್ಗೆ ಕುಯ್ಕೊಳ್ಳೋದು ಗೊತ್ತಾಗೋದೇ ಇಲ್ಲ. ಈ ಸಾಲ ಅನ್ನೋ ಬೆಂಕಿಯಿಂದ ಸಾಕಷ್ಟು ಸಂಸಾರಗಳು ಬೆಂದು ಬೂದಿಯಾಗಿವೆ. ಈ ಸಾಲ, ಬಡ್ಡಿ, ಬಡತನ ಅನ್ನೋ ಬಿರುಗಾಳಿಯಿಂದ ಹೊರಬರೋಕ್ಕೆ ಇರೋದು ಒಂದೇ ದಾರಿ: ದುಡಿಮೆ ದುಡಿಮೆ ದುಡಿಮೆ.